ಒನ್ ಝೀರೋ. ಮಾಸ್ಟರ್ಸ್ ಎಲ್ರು ಕೈಯನ್ನ ಕಣ್ಮೇಲೆ ಇಟ್ಕೊಂಡು ನಿಧಾನವಾಗಿ ಕಣ್ ತೆಗೆದು ಕೈಯನ್ನೇ ನೋಡ್ಬೇಕು. ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೂ ಧ್ಯಾನ ಕಲಿಸಿದ ಪತ್ರಿಜಿ ಗುರುಗಳಿಗೂ ಚಪ್ಪಾಳೆ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸೋಣ. ಮಾಸ್ಟರ್ಸ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಶ್ವೇತಾ ಮೇಡಮ್ ನಮಸ್ತೆ. ಎಲ್ಲಾ ಮಾಸ್ಟರ್ಸ್ ಗಳಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಇಂದಿನ ಧ್ಯಾನ ಸಂಚಿಕೆಯಲ್ಲಿ ಪಿರಮಿಡ್ ಮಾಸ್ಟರ್ ವಿಶಾಲಾ ಮೇಡಮ್ ಇವರಿಂದ ಅನುಭವ ಹಂಚಿಕೆ ಇರುತ್ತೆ. ಮಾಸ್ಟರ್ ಅನ್ಮ್ಯೂಟ್ ಆಗಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ವಿಶಾಲಾ ಮೇಡಮ್ ನಮಸ್ತೆ. ಈ ವೇದಿಕೆ ಪರವಾಗಿ, ಬುಡಕೇಶ್ ವೇದಿಕೆ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಿಮ್ಗೆ ಕೃತಜ್ಞತೆಗಳು. ವೆಲ್ಕಮ್ ಮೇಡಮ್. ಹೊರಟು ಮೇಡಮ್, ನಿಮ್ಮ ಒಂದು ಅನುಭವ ಎಲ್ಲರಿಗೂ ಮುಖ್ಯವಾದದ್ದು ಅನ್ಕೋತೀನಿ. ತುಂಬಾ ಚೆನ್ನಾಗಿ ನಿಮ್ಮ ಅನುಭವ ನಿಮ್ಗೆ ಹೇಗೆಲ್ಲ ಆಗಿದೆ ಇಂದ ಬರಕ್ ಮುಂಚೆ, ಧ್ಯಾನ ಬರಕ್ ಮುಂಚೆ ಆಗಿತ್ತು, ಇವತ್ತಿನ ದಿನ ಇವಾಗ ಬರೋದು, ಇವಾಗ ಬರುವಂತ ಮೂಮೆಂಟ್ ಅಲ್ಲಿ ಎಲ್ಲೆಲ್ಲ ಮಾಡ್ತಾ ಇದ್ದೀರಾ ನೀವು ಈ ಒಂದು ಆನಪಾನ ಸತಿ ಧ್ಯಾನದಿಂದ. ಅದ್ರ ಬಗ್ಗೆ ನಿಮ್ಮ ಅನುಭವಗಳನ್ನ ತಿಳಿಸ್ಬೇಕು ಅಂತ ಕೇಳ್ಕೊತೀನಿ ಮೇಡಮ್. ಧನ್ಯವಾದಗಳು. ಓಕೆ ಮಾಸ್ಟರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ವಿಶಾಲಾ ಮೇಡಮ್ಗೆ ನಮಸ್ತೆ. ನಮಸ್ತೆ ನಮಸ್ತೆ ರತ್ನಾ ಮೇಡಮ್, ಚೆನ್ನಾಗಿದ್ದೀರಾ? ನಮಸ್ತೆ ಮೇಡಮ್. ನನ್ಗೆ ಬಂದಿರೋಕೆ ತುಂಬಾ ಸಂತೋಷ ಆಗೋಯ್ತು. ವಿಶಾಲಾ ಮೇಡಮ್ ಅಂತ ನೋಡಿದ್ಮೇಲೆ ಫಸ್ಟ್ ನೋಡ್ಬೇಕು ಅಂದ್ಬಿಟ್ಟು ಆವಾಗ್ಲೇ ಅಟೆಂಡ್ ಮಾಡ್ಬಿಟ್ಟೆ. ಅವ್ರ ಅನುಭವನ ಕೇಳ್ಬೇಕು ಅಂತ ತುಂಬಾನೇ ಕಾತರದಲ್ಲಿದ್ದೀನಿ. ನಿಮ್ಮ ಅನುಭವನ ಹಂಚ್ಕೊಳ್ಳೋದಿಕ್ಕೆ ಶುರು ಮಾಡಿ. ದಯವಿಟ್ಟು ಏನೇ ಒಂದು ಇದಾಗಿದ್ರು ಮನ್ಸಲ್ಲಿ ಇಟ್ಕೊಳ್ಳದೆ ವಿಶಾಲವಾದ ಮನೋಭಾವದಿಂದ ಬಿಚ್ಚಿಡಿ ಎಲ್ಲವೂ. ನಿಮ್ದು ತುಂಬಾ ದೊಡ್ಡದಾಗಿದೆ ಅನುಭವಗಳು ತುಂಬಾನೇ. ನಾನು ಅದನ್ನ ಕೇಳ್ಬೇಕು ಅಂತಾನೇನೆ ತುಂಬಾನೇ ಕಾತರದೇ ಇದ್ದೆ. ಅದನ್ನ ಗಮನಿಸಿರ್ಲಿಲ್ಲ. ನಾನು ಬಂದಿದ್ದೆ ಲೇಟ್ ಇವತ್ತು, ಡ್ಯೂಟಿಯಿಂದ ಬಂದಿದ್ದೆ 5:30. ಪದ್ಮ ಮೇಡಮ್ಗೆ ಫೋನ್ ಮಾಡಿದೆ. ಹಾಗೆ ವಿಶಾಲ ಮೇಡಮ್ ಅಂದ ತಕ್ಷಣ ಏನಾದ್ರು ಆಗ್ಲಿ ಅಂತ ಆಯಾಸ ಎಲ್ಲೋಯ್ತೋ ಗೊತ್ತಿಲ್ಲ, ಒಂದ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂತಿದ್ವಿ. ಎದ್ದು ರೆಡಿ ಆಗಿ ಫಸ್ಟ್ ಕೂರೋಣ ಅಂತೇಳಿ ಇದ್ ಮಾಡ್ದೆ. ಥ್ಯಾಂಕ್ ಯು ಮೇಡಮ್. ಬಂದಿದ್ದಕ್ಕೆ ತುಂಬಾ ಸಂತೋಷವಾಗ್ತಾ ಇದೆ ನನ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಥ್ಯಾಂಕ್ ಯು ಅಭಿಮಾನ ಇಟ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಅಭಿಮಾನ ಇರ್ಲೇಬೇಕು ಮೇಡಮ್, ಅದ್ ಹೇಗೆ ತೆಗಿಯಕ್ಕಾಗತ್ತೆ. ಥ್ಯಾಂಕ್ ಯು. ಮೊದಲಿಗೆ ನಮ್ಮ ಪೂಜನೀಯ ಗುರುಗಳಾದಂತಹ ಸುಭಾಷ್ ಪತ್ರಿಜಿ ಸರ್ ಮತ್ತೆ ಸ್ವರ್ಣಮಾಲಾ ಅಮ್ಮನವರಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮ ಈ ಗುಡಾಕೇಶ ಮಾಸ್ಟರ್ ಆದ ಅರುಣ್ ಕುಮಾರ್ ಸರ್ ಅವರಿಗೂ, ಮತ್ತೆ ನನಗೆ ಇದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಪದ್ಮಾ ಮೇಡಮ್ಗೆ, ರತ್ನಾ ಮೇಡಮ್ಗೆ, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ ಕೆಲವು ಅನುಭವಗಳನ್ನ ಹೇಳ್ಕೊತೀನಿ ಮಾಸ್ಟರ್ಸ್. ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ತುಂಬಾ ಕೋಪ, ಸಿಟ್ಟು ಅಂದ್ರೆ ಸಿಟ್ಟು ಇಲ್ಲೇ ಇರ್ತಿತ್ತು. ಸಿಟ್ಟು, ಅಷ್ಟು ಸಿಟ್ಟು. ಒಂದು ಎಲ್ಲದಕ್ಕೂ ಅದೇ ಈಗ ಹೇಳ್ತಾರಲ್ಲ, ನೋ ಕಾಮೆಂಟ್ಸ್ ಮಾಡೋದು, ಎಲ್ಲದಕ್ಕೂ ಪಟ್ 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 ಅಂತ ಕಮೆಂಟ್ಸ್ ಮಾಡೋದು ಎಲ್ಲ ಮಾಡ್ತಾ ಇದ್ದೆ. ಆದ್ರೆ ಇವಾಗ ಎಲ್ಲ ಸ್ಲೋಲಿ 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 ಕಡಿಮೆ ಆಗ್ತಾ ಇದೆ ಮಾಸ್ಟರ್. ನಾನು ಮುಂಚೆ ಫಸ್ಟ್ ನನ್ನ ಇದನ್ನ ಹೇಳ್ಕೊತೀನಿ ಮಾಸ್ಟರ್ಸ್. ನನ್ನ ಹೆಸರು ವಿಶಾಲಾ ಸಿದ್ಲಿಂಗಯ್ಯ ಅಂತ. ನಾನು ತುರುವೇಕೆರೆ ತಾಲೂಕಲ್ಲಿ ಹುಟ್ಟಿದ್ದು. ತುಮಕೂರು ಡಿಸ್ಟ್ರಿಕ್ಟ್ ತುರುವೇಕೆರೆ ತಾಲೂಕಲ್ಲಿ ಒಂದು ಹಳ್ಳಿನಲ್ಲಿ, ಮತ್ತೆ ಗುಬ್ಬಿ ತಾಲೂಕು ಒಂದು ಹಳ್ಳಿಗೆ ಕೊಟ್ಟು ನನಗೆ ಮದ್ವೆ ಆಯ್ತು. ನಾನು ತುರುವೇಕೆರೆ ಹಳ್ಳಿನಲ್ಲಿ ಓದ್ತಾ ಇದ್ದಾಗ ನಾನು ಎಲ್ಲಾದ್ರಲ್ಲೂ ಫಸ್ಟ್ ಇರ್ತಿದ್ದೆ. ನನಗೆ ಮಾಸ್ಟ್ರು ಹಾಡು ಹೇಳೋದ್ರಲ್ಲಾಗ್ಲಿ, ಒಂದು ಆಟ ಆಡೋದ್ರಲ್ಲಾಗ್ಲಿ, ಎಲ್ಲಾದ್ರಾಗೂ ಏನಾದ್ರು ಒಂದು ಫಸ್ಟ್ ಪ್ರೈಸ್ ಇದ್ರೆ ಥರ್ಡ್ ಪ್ರೈಸ್ ಆದ್ರೂ ಇದ್ದೇ ಇರ್ತಿತ್ತು. ಅವಾಗ ನಮ್ಗೆ ಏನ್ ಹೇಳೋರು ಮಾಸ್ಟರ್, ಏನಾದ್ರು ನಿನಗೆ ಎಷ್ಟಮ್ಮ ಇದನ್ನ ಕೊಡೋದು, ಸರ್ಟಿಫಿಕೇಟ್ ಸೆಟ್ ಕೊಡೋಣ, ನೀನು ಎಲ್ಲಾ ಆಟಗಳ ಚಾಂಪಿಯನ್ ಅಂತ ಒಂದೇ ಸರ್ಟಿಫಿಕೇಟ್. ತುಂಬಾ ಖುಷಿ ಆಗ್ತಾ ಇತ್ತು ನನಗೇನು ಮುಂಚೆಯಿಂದನೂ ಅಷ್ಟೇ, ಏನಾದ್ರು ಒಂದು ಕಂಡ್ರೆ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು, ನಾನು ಅದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು ಅನ್ನೋ ಒಂದು ನನಗೆ ಆತರ ಇತ್ತು. ಹಾಗೆ ಇದ್ದಾಗ ಮದ್ವೆ ಓದೆಲ್ಲ ಮುಗೀತು, ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಇನ್ನೇನು ಸಂಸಾರದ ತಾಪತ್ರಯಗಳು ಇರುತ್ತಲ್ಲ ಮದ್ವೆ ಬಂದ್ಮೇಲೆ. ಆಮೇಲೆ ನೋವುಗಳು, ಈ ಕಾಯಿಲೆಗಳು, ಈ ಕೈ ನೋವು, ಸೊಂಟ ನೋವು, ಬರೀ ಈ ನೋವುಗಳೇ. ಬೆಳಗ್ಗೆದ್ರೆ ನೋವು 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 ನೋವಲ್ಲೇ ಕಾಲ ಕಳೀತಾ ಇದ್ದೆ. ಆಮೇಲೆ ಕೆಮ್ಮು ಜಾಸ್ತಿ ಇರ್ತಾ ಇತ್ತು. ಕೆಮ್ಮು ಅಂದ್ರೆ ಕೆಮ್ಮು, ಸಿಕ್ಕಾಪಟ್ಟೆ ಕೆಮ್ಮು. ಅಂದ್ರೆ ನಾನು ಬೆಂಗಳೂರಿಗೆ ನನ್ನ ಮಗಳು ಮನೆಗೆ ಹೊರಟ್ರೆ, ನಾನು ಅಲ್ಲಿ 8ನೇ ಮೈಲಿಗೆ ಹೋದ್ರೆ ಸಾಕು ಮೇಡಮ್, ಸ್ಟಾರ್ಟ್ ಆಗ್ಬಿಡೋದು ಕೆಮ್ಮು. ಆ ಬೆಂಗಳೂರು ವಾತಾವರಣನೇ ಹಿಡಿಸ್ತಾ ಇರ್ಲಿಲ್ಲ ನನಗೆ.
ಆಮೇಲೆ ನಾನು ಅಲ್ಲೆಲ್ಲ ಡಾಕ್ಟರ್ಗಳಿಗೆಲ್ಲ ನನ್ನ ಅಳಿಯ ಕರ್ಕೊಂಡೋಗಿ ಎಲ್ಲಾ ಡಾಕ್ಟರ್ಗಳಿಗೂ ತೋರಿಸಿದ್ರು. ಯಾವ್ಯಾವ ತರದೋ ಮಾತ್ರೆಗಳು ಕೊಟ್ರು, ಆಯುರ್ವೇದಿಕ್ ಇದನ್ನೆಲ್ಲ ಕೊಡೋರು, ಏನು ಬಾಟ್ಲುಗಳು ಕೊಡೋರು. ನಾನು ಕೆಮ್ಮು ಹೋಗ್ಲಿ ಅಂತ ಬಟ್ಲನ್ನೇ ಕುಡಿದ್ಬಿಡಿವಿ, ಅಷ್ಟು ಕೆಮ್ಮು, ಏನ್ ಮಾಡಿದ್ರು ಹೋಗ್ತಾ ಇರ್ಲಿಲ್ಲ ಕೆಮ್ಮು. ಆಮೇಲೆ ಆಯುರ್ವೇದಿಕ್ ಡಾಕ್ಟರ್ ಒಬ್ರು ಇನ್ನ ಹುಡುಗಿ, ಮೇಡಮ್ ನೀವ್ ಯಾಕೆ ಇಷ್ಟೊಂದು ಕಷ್ಟ ಪಡ್ತೀರಾ, ಸುಮ್ನೆ ಹಳ್ಳಿಗೆ ಹೋಗ್ಬಿಡ್ರಿ ಅಂತ ಹೇಳಿದ್ರು. ನಾನೇನ್ ಮಾಡ್ದೆ, ಅವಾಗ ನನ್ನ ಮೊಮ್ಮಗನ್ನ ಓದಿಸ್ಕೊಂಡು ಅಲ್ಲಿದ್ದೆ. ನನ್ ಮಗಳು ಆಫೀಸ್ಗೆ ಹೋಗೋಳಲ್ಲ, ಪುಟಿ ನಾನು ಊರಲ್ಲೇ ಕಳಿಸ್ಕೊತೀನಿ ಪಾಪುನ ಅಂತ ಅವನು ಕರ್ಕೊಂಡ್ಬಿಟ್ಟು ನಾನು ಊರಿಗೆ ಬಂದ್ಬಿಟ್ಟೆ. ಊರಿಗೆ ಬಂದು ಹಿಂಗೆ ನನ್ನ ಮಗ ಒಂದು ಮೊಬೈಲ್ ತಂದ್ಕೊಟ್ಟ. ತಂದ್ಕೊಟ್ರೆ ನಾನು ವಿಡಿಯೋ ನೋಡ್ತಾ ಇದ್ದೆ. ನಮ್ಮ ಅಣ್ಣ ಬಂದ್ರು ಫಸ್ಟ್ ಒಂದ್ಸರಿ. ನನ್ಗೆ ನಮ್ಮ ಅಣ್ಣ ಬಂದಾಗ ಏನೋ ಒಂಥರ ಅವ್ರ ಮುಖ ಎಲ್ಲ ಸಾಫ್ಟ್ ಅನ್ಸೋದು. ಅಣ್ಣ ಏನಕ್ಕೆ ಇಷ್ಟೊಂದು ಸಾಫ್ಟ್ ಆಗಿದೆಯಲ್ಲ ಮುಖ, ಏನ್ ಸಮಾಚಾರ, ಚೆನ್ನಾಗ್ ಕಾಣಿಸ್ತಾ ಇದೀರಾ ಅಂತ ಅಂದೆ. ನಾನು 3 ಗಂಟೆಗೆ ಎದ್ದು ಧ್ಯಾನ ಮಾಡ್ತೀನಿ ಕಣಮ್ಮ ಅಂತ ಹೇಳ್ತು. 3 ಗಂಟೆಗೆ ಎದ್ದು ಧ್ಯಾನ ಮಾಡ್ತೀರಾ? ಬಸವಣ್ಣವ್ರು ಹೇಳಿಲ್ವಾ, ಕೋಳಿ ಕೂಗದ ಮುನ್ನ ಅಂದ್ರೆ ಎಷ್ಟು ಗಂಟೆ ಅನ್ಕೊಂಡಿದ್ಯಾ? 4 ಗಂಟೆಗಿನ್ನ ಮುಂಚೆ ಅಂದ್ರೆ 3 ಗಂಟೆ. ಕೋಳಿ ಕೂಗದ ಮುನ್ನ, ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಶರೀರ ಗೂಡು ಹೋಗದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂತ ಬಸವಣ್ಣವ್ರು ಹೇಳಿಲ್ವಾ? ನಮ್ಮ ಅಣ್ಣಾರು ಬಸವಣ್ಣವ್ರ ಬಗ್ಗೆ ತುಂಬಾ ಚೆನ್ನಾಗಿ ಅವರ ಗ್ರಂಥಗಳನ್ನೆಲ್ಲ ತಂದು ಮನೇಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವನ್ನ ಪೂಜೆ ಮಾಡ್ತಾರೆ ಡೈಲಿ. ನಾನು ಅವನ್ ಪೂಜೆ ಮಾಡೋದಲ್ಲ, ಓದ್ಬೇಕು ಅಂತ ಹೇಳ್ತಾ ಇದ್ದೆ. ಆಮೇಲೆ ಆತರ ನಮ್ಮಣ್ಣ ಹೇಳಿದಾಗ ನನಗೂ ಧ್ಯಾನ ಮಾಡ್ಬೇಕು, ನನಗೂ ಯಾರಾದ್ರೂ ಗುರುಗಳು ಬೇಕು, ಏನ್ ಮಾಡೋದು, ಯಾರ್ ಗುರುಗಳನ್ನ ಹಿಡಿಯೋಣ ಅಂತ ನನ್ ಮನ್ಸಲ್ಲಿ ಒಂದು ಥಾಟ್ ಬರ್ತಾ ಇತ್ತು. ಥಾಟ್ ಬಂದಾಗ ನಾನೇನ್ ಮಾಡಿದೆ, ಮೊಬೈಲ್ ತಂದ್ಕೊಟ್ನಲ್ಲ ನನ್ ಮಗ, ಅವಾಗ ನಾನು ವಿಡಿಯೋ ನೋಡ್ತಾ ಇದ್ದೆ. ಅವಾಗ ಸದ್ಗುರುಸ್ ವಿಡಿಯೋ ಸದ್ಗುರುಸ್ತೆ ಫಾಲೋ ಮಾಡ್ತಾ ಇದ್ದೆ. ಅವರು ಯಶಸ್ಸಿಗಾಗಿ ಚಿತ್ಶಕ್ತಿ ಧ್ಯಾನ ಅಂತ ಮಾಡಿಸ್ತಾ ಇದ್ರು, ಅದನ್ನ ಫಾಲೋ ಮಾಡ್ತಾ ಇದ್ರೆ ಅದ್ರಲ್ಲೂ ನನ್ಗೊಂದ್ ಸ್ವಲ್ಪ ಏನೋ ಒಂಚೂರು ನಾನು ಅನ್ಕೊಂಡಿದ್ದು ಎಲ್ಲ ಆಗೋಕ್ ಶುರುವಾಯ್ತು. ಈ ಧ್ಯಾನದಲ್ಲಿ ಏನೋ ಇದೆ ಅಂತ ಅನ್ನಿಸ್ತು. ಆಮೇಲೆ ಈಶಕ್ರಿಯಾ ಅಂತ ಮಾಡಿಸ್ತಾ ಇದ್ರು, ಹಾಫ್ ಅನ್ ಅವರ್. ಅದ್ರಲ್ಲಿ ಏನ್ ಹೇಳೋರು ಅಂದ್ರೆ, ಈ ದೇಹವು ನಾನಲ್ಲ, ಈ ಮನವೂ ನಾನಲ್ಲ ಅಂತ ಉಸಿರು ತಗೋತಾ, ಈ ದೇಹವು ನಾನಲ್ಲ, ಉಸಿರು ಬಿಡ್ತಾ ಈ ಮನವೂ ನಾನಲ್ಲ ಅಂತ ಧ್ಯಾನ ಮಾಡಿಸ್ತಾ ಇದ್ರು. ಅವಾಗ ನಮ್ಗೆ ಈ ದೇಹವು ನಾನಲ್ಲ, ಈ ಮನವೂ ನಾನಲ್ಲ ಅಂದ್ರೆ ನಾನ್ ಯಾರು ಅನ್ನೋ ಕ್ವಶನ್ ಬಂದಾಗ ಅವ್ರ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಅವ್ರ ವಿಡಿಯೋಸ್ ಒಂದು ಬಿಡ್ತಿರ್ಲಿಲ್ಲ. ಯಾವ್ದ್ರಲ್ಲಾರು ನಾನು ಯಾರ ಬಗ್ಗೆ ಹೇಳ್ತಾರ ಅಂತ ಅವ್ರು ಯಾವುದೇ ಒಂದು ಸಣ್ಣ ವಿಡಿಯೋ ಬಂದ್ರು ಬಿಡ್ತಾರೆ, ಎಲ್ಲವನ್ನೂ ಓದ್ತಾ ಇದ್ದೆ. ಬಟ್ ನನ್ಗೆ ಅದಕ್ಕೆ ಆನ್ಸರ್ ಸಿಗ್ತದೆ. ಹಿಂಗೆ ನೋಡ್ತಾ ಇದ್ದಾಗ ಒಂದು PCSP ಒಂದು ವಿಡಿಯೋ ಬಂತು. ಅದ್ರಲ್ಲಿ ಏನಂತ ಹಾಕಿದ್ರು ಅಂದ್ರೆ, ಸೌಭಾಗ್ಯ ಅಂತ ಅವರು, ನನಗೆ ಕಿವಿ ಕೇಳಿಸ್ತಾ ಇರ್ಲಿಲ್ಲ, ಈ ಆನಾಪಾನ ಸತಿ ಧ್ಯಾನದಿಂದ ಕಿವಿ ಕೇಳ್ಸಂಗಾಯ್ತು ಅಂತ ಮೇಲ್ಗಡೆ ಹಾಕಿದ್ರು. ಅದನ್ನ ನೋಡಿ, ಏನಪ್ಪ ಏನೋ ಸ್ಪೆಷಲ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಅದನ್ನ ಕ್ಲಿಕ್ ಮಾಡಿದೆ, ವಿಡಿಯೋ ನೋಡಿದ್ರೆ ನನ್ಗೆ ಏನೋ ಮಿರಾಕಲ್ ಅನ್ನಿಸ್ತು. ಏನೋ ಇದೆಯಲ್ವಾ ಅಂದ್ಬಿಟ್ಟು ಅದನ್ನ ಅವಾಗಲೇ ಹೇಳ್ತಾರಲ್ಲ ಮಾಸ್ಟರ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನೇನ್ ಮಾಡಿದೆ, ಆ ತಕ್ಷಣನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ. ಇನ್ನ ವಿಡಿಯೋಸ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು. ಪಿರಮಿಡ್ ಕಾಲ್ ಸರ್ವಿಸ್ ವಿಡಿಯೋಸ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು. ಅದರಲ್ಲಿ ರೂಪಾ ವೆಂಕಟೇಶ್ ಮೇಡಮ್ದು ವಿಡಿಯೋಸ್ ಎಲ್ಲ ಬರ್ತಾ ಇತ್ತು. ಅದು ಆನಾಪಾನ ಸತಿ ಧ್ಯಾನ ಅವ್ರು ಮಾಡಿಸ್ತಾರಲ್ಲ, ಅರ್ಧ ಗಂಟೆ ಮಾಡಿಸ್ತಾರೆ. ಅದು ನನ್ಗೆ ಇಷ್ಟ ಆಯ್ತು. ಅದನ್ನ ನಾನು ಎಲ್ಲಾರು ಹಾಕೊಂಡು ನಾನು ಇಲ್ಲಿ ವಾಕ್ ಹೋಗ್ತಾ ಇದ್ದೆ. ನಾನು ಇಲ್ಲ ಮನೆ ಹತ್ರ ವಾಕ್ ಹೋಗ್ವಿ, ಇಲ್ಲೆಲ್ಲ ಸ್ಕೂಲ್ ಗ್ರೌಂಡ್ಗೆ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬರೋರು, ಅಲ್ಲಿ ಕೂತ್ಕೊಂಡು ನಾನು ಇದನ್ನೇ ಹಾಕೊಂಡು ಧ್ಯಾನನೂ ಮಾಡಿಸ್ತಾ ಇದ್ದೆ. ನನ್ಗೇನ್ ಯಾರು ಹೇಳ್ಕೊಟ್ಟಿರ್ಲಿಲ್ಲ, ನಾನೇ ಕೂತ್ಕೊಂಡೆ ಧ್ಯಾನ ಮಾಡೋಣ, ಚೆನ್ನಾಗಿರುತ್ತೆ, ಒಂದ್ ಅರ್ಧ ವಾಕ್ ಮಾಡ್ಬಿಟ್ಟು ಆದ್ಮೇಲೆ ಒಂದ್ ಸ್ವಲ್ಪ ಧ್ಯಾನ ಮಾಡೋಣ ಅಂತ ಹೇಳಿ, ಸುಸ್ತಾಗಿರುತ್ತಲ್ಲ, ರಿಲ್ಯಾಕ್ಸ್ ಆಗ್ತೀವಿ ಅಂತ ಹೇಳಿ ಒಂದ್ ಅರ್ಧ ಗಂಟೆ ಧ್ಯಾನನ ಮಾಡಿ ಒಂದು 10-15 ಜನ ಸೇರ್ಕೊಳ್ಳಿ ಮಾಡ್ತಾ ಇದ್ದಾಗ ಏನಾದ್ರು ಇರುವೆಗಳು ಬರ್ತಾ ಇದ್ವು, ಸಖತ್ ಇರುವೆಗಳು ಬಂದು ಡಿಸ್ಟರ್ಬ್ ಮಾಡಿದಾಗ ನಾನೇನ್ ಮಾಡಿದೆ, ಮಾಸ್ಟರ್ಸ್ ಎಲ್ಲ ವಿಡಿಯೋಸ್ ನೋಡ್ತಾ ಇರಲಿಲ್ಲ, ಯೂನಿವರ್ಸ್ನ ಕೇಳ್ಕೊಂಡ್ರೆ ಸಪೋರ್ಟ್ ಮಾಡುತ್ತೆ, ನಮ್ಗೆ ಧ್ಯಾನಕ್ಕೆ ಡಿಸ್ಟರ್ಬ್ ಮಾಡಲ್ಲ, ಆ ತರ ಎಲ್ಲ ಹೇಳ್ತಾ ಇರೋದಲ್ಲ ಮಾಸ್ಟರ್ಸ್. ಅದನ್ನ ಕೇಳಿದಾಗ ನಾನು ಕೇಳ್ಕೊಂಡೆ. ನಾನು ಯಾವ ರೀತಿ ಕೇಳ್ಕೊಂಡೋ ಗೊತ್ತಿಲ್ಲ. ಆಮೇಲೆ ದಿನ ಹೇಳಿವೆ, ಯಾರಾದ್ರೂ ಲಕ್ಷ್ಮಣ ರೇಖೆ ತಗೊಂಡ್ ಬರ್ಬಿಟ್ಟು ಕೂತ್ಕೊಳ್ಳೋಣ, ಡಿಸ್ಟರ್ಬ್ ಮಾಡಲ್ಲ ಇರುವೆಗಳು ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಅವರು ಯಾರು ತರ್ತಾ ಇರ್ಲಿಲ್ಲ, ಹೇಳ್ತಾ ಇದ್ರು ಅಷ್ಟೇ. ಮರ್ತೋಗಿವಿ, ಎಲ್ಲಾರು ಮರ್ತೋಗ್ತು, ನಾನು ಮರ್ತೋಗ್ತಾ ಇದ್ದೆ. ಆಮೇಲೆ ಅಲ್ಲೊಂದು ಹುಡುಗಿ ಇತ್ತು, ಆ ಹುಡುಗಿಗೆ ಅವ್ರ ಮನೆ ಹತ್ರ ಇತ್ತು, ಅವ್ರಿಗೆ ಹೇಳ್ದೆ,
ಅದಕ್ಕೆ ಅವರು ನಮ್ಮ ಮನೇಲಿ ಇಲ್ಲ ಅಂತ ಹೇಳಿ ಕಳ್ಸಿದ್ರು. ಓಕೆ, ನಾವು ಯೂನಿವರ್ಸ್ನ ಕೇಳ್ಕೊಂಡ್ರೆ ಅವು ಇರುವೆಗಳು ಕಚ್ಚಲ್ಲ, ನಾವು ಧ್ಯಾನ ಕೂತ್ಕೊತಾ ಇದ್ದೇವೆ ಮಾಸ್ಟರ್ಸ್, ನಮಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಧ್ಯಾನಕ್ಕೆ ಕೂತ್ಕೊಂಡೆ. ನಾನು ಅದು ಎಷ್ಟು ಕೇಳ್ಕೊಂಡೋ ಗೊತ್ತಿಲ್ಲ ಮೇಡಮ್. ಬಟ್ ಧ್ಯಾನಕ್ಕೆ ಕೂತ್ಕೊಂಡು ಅರ್ಧ ಗಂಟೆ ಆದ್ಮೇಲೆ ಎಲ್ಲರೂ ರಿಲೀಫ್ ಆಗಿದ್ದಾರೆ, ನಾನಿನ್ನ ಧ್ಯಾನದಲ್ಲೇ ಇದ್ದೀನಿ. ಅವಾಗ ಎಲ್ಲರೂ ಮಾತಾಡ್ಕೊತಾ ಇದ್ದಾರೆ, ಅಯ್ಯೋ ಎಷ್ಟೊಂದು ಇರುವೆ ಡಿಸ್ಟರ್ಬ್ ಮಾಡ್ಬಿಡ್ತಪ್ಪ, ಧ್ಯಾನನೇ ಸರಿಯಾಗಿ ಆಗ್ಲಿಲ್ಲ ಅಂತ ಮಾತಾಡ್ಕೊತಾ ಇದ್ರು. ಆಮೇಲೆ ಇನ್ನೊಂದ್ ಮಾತೇನಂತ ಇದ್ರು ಅಂದ್ರೆ, ವಿಶಾಲಕ್ಕ ನೋಡ್ರಿ, ವಿಶಾಲಕ್ಕ ಸುತ್ತ ಎಷ್ಟೊಂದು ಇರುವೆಗಳು ನಿಂತಿದೀವಿ, ಒಂದು ಅವ್ರ ಮೇಲೆ ಹತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೇನೋ ಒಂಥರ ಮಿರಾಕಲ್ ಅನ್ನಿಸ್ತು. ಒಬ್ಬ ನಾನು ನೋಡ್ಕೊತೀನಿ, ಹೌದು ಕರೆಕ್ಟ್, ಸುತ್ತ ಇರುವೆಗಳು ಇದಾವೆ, ಬಟ್ ನನ್ ಮೇಲೂ ಕೊಂಡು ಹೋಗ್ತಿಲ್ಲ. ನಾನು ಎಷ್ಟು ಇದಾಗಿ ಕೇಳ್ಕೊಂಡಿದೀನಿ ನನಗೆ ಗೊತ್ತಿಲ್ಲ ಅಷ್ಟೇ. ನನಗದೊಂದು ಮಿರಾಕಲ್ ಅನ್ನಿಸ್ತು, ಧ್ಯಾನದಲ್ಲಿ ಏನೋ ಇದೆ ಅಂತ ನನಗೆ ಇನ್ನ ಒಂಥರ ಗಟ್ಟಿ ಮಾಡಿ ಧ್ಯಾನ ಎಲ್ಲಾ ವಿಡಿಯೋಸ್ ಕೇಳೋದು ಎಲ್ಲ ಮಾಡ್ತಾ ಇದ್ದೆ. ಅವಾಗ ಏನಾಯ್ತಂದ್ರೆ ಒಂದಿನ ಹೀಗೆ ಮಾಡ್ತಾ ಇದ್ದಾಗ ಏನೋ ಹೇಳ್ಬೇಕು ಮರ್ತಾಯ್ತಾ, ತಿಳ್ಕೊಂಡ್ ಮಾಡಿದೆ ಇರುವೆಗಳದ್ದು ತಿಳ್ಕೊಂಡ್ ಮಾಡ್ತಾ ಇದ್ದೆ. ಆಗ ಹೇಮಾ ನಾರಾಯಣ್ ಅವರು ಒಂದು ವಿಡಿಯೋ ನೋಡಿದೆ. ಅವರು ಹೇಳ್ತಾ ಇದ್ರು, ನನ್ನ ಕಾಂಪೌಂಡ್ ಮೇಲೆಲ್ಲ ಇಲಿಗಳ ಇದು ಏನು ಇವು ಜಿಲ್ಲೆ ಹಕ್ಕಿಗಳೆಲ್ಲ ಗಲೀಜ್ ಮಾಡ್ತಾ ಇದ್ವು. ಅದೆಲ್ಲ ನಾನು ಯೂನಿವರ್ಸಿಟಿ ಕೇಳ್ಕೊಂಡೆ, ಈ ತರ ಎಲ್ಲ ಗಲೀಜ್ ಮಾಡ್ಬೇಡಿ, ನನ್ಗೆ ಡೈಲಿ ಕ್ಲೀನ್ ಮಾಡಕ್ ಆಗಲ್ಲ ಅಂತ ಕೇಳ್ಕೊಂಡಿದ್ಕೆ ಅವತ್ತಿಂದ ಹಕ್ಕಿಗಳು ಗಲೀಜ್ ಮಾಡೋದೇ ಬಿಟ್ಬಿಟ್ವು ಅಂತ ಹೇಳಿದ್ರು. ನನಗೆ ಅದೆಲ್ಲ ಕೇಳಿ ನಾನು ಆತರ ಕೇಳ್ಕೊಂಡಾಗ ನಿಜ ಆತರನೇ ಆಯ್ತು. ನನಗೇನೋ ಒಂಥರ ಓ ಏನೋ ಇದೆ ಇದ್ರಲ್ಲಿ ಅಂತ ಅನ್ಕೊಂಡು ನಾನು ಅವಾಗ ಏನ್ ಮಾಡಿದೆ, ಯಾವ್ದಾದ್ರು ಈಗ ವಿಡಿಯೋ ನೋಡ್ತಾ ಇದ್ದಾಗ ಏನಾಯ್ತು, ಲೈವ್ ಎಲ್ಲ ಕೊಡ್ತಾ ಇದೆ, ಯೂಟ್ಯೂಬ್ ಲೈವ್ ಎಲ್ಲ ಬರ್ತಾ ಇರುತ್ತಲ್ಲ, ಅದಕ್ಕೆಲ್ಲ ಜಾಯಿನ್ ಆಗೋದು. ಜೈಹೋ ಮೆಡಿಟೇಷನ್ಗೆ ನಾನೇ ಫಸ್ಟ್ ಜಾಯಿನ್ ಆಗಿದೆ. ಜೈಹೋ ಮೆಡಿಟೇಷನ್ ಮಾಡ್ತಿದ್ದೆ, ರೂಪಾ ವೆಂಕಟೇಶ್ ಮೇಡಮ್ ಮಾಡ್ತಿದ್ದೆ. ಆಮೇಲೆ ಅವ್ರಿಗೆಲ್ಲ ಜಾಯಿನ್ ಮೀ ಅಂತ ಯೂಟ್ಯೂಬ್ ಅಲ್ಲೇ ಹಾಕ್ತಾ ಇದೆ, ಬಟ್ ಯಾರು ಜಾಯಿನ್ ಮಾಡ್ತಾರೆ. ನನಗೆ ಏನಾದ್ರು ಆಗ್ಲಿ, ಎಲ್ಲಾರು ಯೂಟ್ಯೂಬ್ ಅಲ್ಲಿ ಅಲ್ಲ ಲೈವ್ ಅಲ್ಲಿ ಮಾತಾಡೋದ್ ನೋಡಿ ನನಗೂ ಮಾತಾಡ್ಬೇಕು ಅಂತ ನನ್ಗೊಂಥರ ಆಸೆ. ಅವಾಗ ನನಗೆ ಕೊನೆ ಕೇಳ್ಕೊಂಡೆ, ನಾನು ಅಷ್ಟು ಲೈವ್ ಅಲ್ಲಿ ಜಾಯಿನ್ ಆಗಿ ಯಾವ ಮಾಸ್ಟ್ರಿಗೆ ಜಾಯಿನ್ ಮೀ ಅಂತ ಹಾಕಿದ್ರು ಹಾಕ್ಲಿಲ್ಲ. ಆಮೇಲೆ ಪಿರಮಿಡ್ ಸರ್ವಿಸ್ ನಂಬರ್ ಬರೋದು ಆ ವಿಡಿಯೋಸ್ ಮೇಲೆ, ಅದಕ್ಕೆ ಫೋನ್ ಮಾಡಿದ್ರೆ ಯಾರು ಫೋನ್ ಪಿಕ್ ಮಾಡ್ಲಿಲ್ಲ. ಅದೇನೋ ನನಗೆ ತಪ್ಪನ, ನಾನು ಜಾಯಿನ್ ಆಗ್ಬೇಕು, ನಾನು ಲೈವಿಗೆ ಜಾಯಿನ್ ಆಗ್ಬೇಕು ಅಂತ. ಆಮೇಲೆ ಕೊನೆಗೆ ಏನ್ ಮಾಡಿದೆ, ನಾನು ಪತ್ರಿಜಿ ಸರ್ ಗುರುಗಳೇ, ಅದು ಪತ್ರಿಜಿ ಸರ್ ನನ್ಗೆ ಅವಾಗ ಸರಿ ಗೊತ್ತಿಲ್ಲ, ಸುಮ್ನೆ ವಿಡಿಯೋಸ್ ಅಲ್ಲಿ ನೋಡ್ತಿದ್ದಷ್ಟೇ, ನನ್ಗೇನ್ ಗೊತ್ತಿಲ್ಲ. ಅದಕ್ಕಿಂತ ಮೊದ್ಲು ನೋಡಿ ಮೇಡಮ್, ಏನಾಯ್ತು ಅಂದ್ರೆ, ನಾವು ಶಿವರಾತ್ರಿ ಹಬ್ಬದಲ್ಲಿ ಇದಕ್ಕೆ ಹೋಗ್ತೀವಿ. ಹಬ್ಬದ ದಿವ್ಸಾನೇ ಬೆಳಗ್ಗೆನೆ ಎದ್ದು ಎಲ್ಲಾ ಪೂಜೆ ಮಾಡ್ಬಿಟ್ಟು ಹಬ್ಬ ಎಲ್ಲ ಮುಗಿಸ್ಬಿಟ್ಟು 6 ಗಂಟೆಗೆ ನಾವು ಮನೆಯಿಂದ ಯಡಿಯೂರ್ ದೇವಸ್ಥಾನಕ್ಕೆ ಹೋಗ್ತೀವಿ. ಇಲ್ಲಿಂದ ನಾವು 40-45 ಕಿಲೋಮೀಟರ್ ಆಗುತ್ತೆ ನಮ್ಮೂರಿಂದ. ಒಂದೇ ದಿನದಲ್ಲಿ ಹೋಗಿ ಅಲ್ಲಿ ಮುಟ್ಟಿ ನಾವು ಸಾಯಂಕಾಲ ಇಷ್ಟೊತ್ತಿಗೆ ತಲುಪಿ ಅಲ್ಲಿ ಮಂಗಳಾರತಿ ಮಾಡಿಸ್ಕೊಂಡು ವಾಪಸ್ಸು ಊರಿಗೆ ನಡ್ಕೊಂಡ್ ಬರಲ್ಲ, ಕಾರಲ್ಲಿ ಬರ್ತೀವಿ. ಅವಾಗ ಹೋಗ್ತಾ ಇದ್ದಾಗ 45 ಕಿಲೋಮೀಟರ್ ಒಂದೇ ದಿವಸ ನಡಿಬೇಕು ಅಂದ್ರೆ ನಾವು 1 ಕಿಲೋಮೀಟರ್ ನಡೆದ 45 ಕಿಲೋಮೀಟರ್ ನಡಿಬೇಕು ಅಂದ್ರೆ ಅಷ್ಟೊಂದು ಸುಲಭ ಅಲ್ಲ. ಮೊದ್ಲು ನಡೀತಾ ಇದ್ವಿ, ಕಾಲೆಲ್ಲ ತುಂಬಾ ಪೇನ್ ಆಗ್ತಿತ್ತು. ಆಮೇಲೆ ನೋವಾದಾಗ ಅರ್ಧಕ್ಕೆ ಕಾರ್ ಹತ್ಬಿಡೋದು, ಸ್ವಲ್ಪ ರೆಸ್ಟ್ ತಗೊಳೋದು, ಆಮೇಲೆ ಹತ್ತೋದು, ಹಂಗ್ ಮಾಡ್ತಾರೆ. ನಾನು ಈ ಸರಿ ಧ್ಯಾನಕ್ಕೆ ಸೇರ್ಕೊಂಡಿದ್ನಲ್ವಾ, ಧ್ಯಾನದಲ್ಲಿ ಎನರ್ಜಿ ಇರುತ್ತೆ ಅಂತ ಹೇಳ್ತಾ ಇರೋದಲ್ವಾ, ನಾನು ಕೇಳ್ಕೊಂಡೆ, ನಾನು ಧ್ಯಾನ ಮಾಡಿ ಈ ಸರಿ ಫುಲ್ ನಡಿಬೇಕು, ಒಂತವ್ರು ಕಾರ್ ಹತ್ಕೂಡ್ದು, ಒಂದ್ ಹೆಜ್ಜೆನು ನಾನು ಕಾರೊಳಗೆ ಇಡ್ಬಾರ್ದು, ಆ ತರ ನಡಿಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ರೆ ಅಷ್ಟೇ. ನೋಡ್ಕೊಂಡು ಹೋಗ್ತಾ ಕಾಲೆಲ್ಲ ಪೇನ್ ಬರಕ್ ಸ್ಟಾರ್ಟ್ ಆಯ್ತು. ನಾನು ನಮ್ಮ ಮನೆಯವ್ರಿಗೆ ಹೇಳ್ದೆ, ನನ್ ಬಿಟ್ಟು ಹೋಗ್ಬಾರ್ದು, ನೀವು ನನ್ ಜೊತೆನೆ ಇರ್ಬೇಕು ಅಂತ ಹೇಳಿದ್ದೆ ಮುಂಚೆನೆ. ಅವ್ರು ನನ್ ಬಿಟ್ಟು ಹೋಗ್ಲಿಲ್ಲ, ನನ್ ಜೊತೆನೆ ಬರ್ತಾ ಇದ್ರು. ಬಂದಾಗ ನಾನು ಹೇಳ್ದೆ, ಪೇನ್ ಮುಂಚೆ ತರಾನೇ ಸ್ಟಾರ್ಟ್ ಆಗ್ತಾ ಇದೆ. ಅದ್ ಹೆಂಗಾಗೋದು ಅಂದ್ರೆ ಮೇಡಮ್, ನರ ಎಲ್ಲ ಟ್ವಿಸ್ಟ್ ಆಗ್ತಾ ಇದಾವೇನೋ, ಫುಲ್ ಕಾಲಿ ನರ ಎಲ್ಲ ಹಿಂಗೆ ಫುಲ್ ತಿರ್ಚ್ಕೋತಾ ಇದಾವೇನೋ, ನನ್ಗೆ ಏನು ಮಾಡಕ್ಕೆ ಆಗಲ್ಲ, ಅಯ್ಯಪ್ಪೋ ಅಂತ ಬಾಯ್ ಬಿಡ್ಕೊಳಂಗಾಗೋದು. ಅದು ನಡೀತಾ ಅಷ್ಟು ಪೇನ್ ಆಗೋದು. ಆಮೇಲೆ ನಾನು ಕಾರ್ ಹತ್ಬಿಡಿವೆ, ನನ್ ಕೈಲಿ ಆಗಲ್ಲ ಅಂತ ಹಂಗಾಗ್ತಿದ್ದು. ಅದೇ ತರ ಸ್ಟಾರ್ಟ್ ಆಯ್ತು ಮೇಡಮ್ ಪೇನ್. ನಾನ್ ಧ್ಯಾನ ಮಾಡಿ ಈಗ 2-3ನೇ ವರ್ಷದಲ್ಲಿ ಅದೇ ತರ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದಾಗ ನಾನು ಮನೆಯವ್ರಿಗೆ ಹೇಳ್ದಾಗ, ನೀನ್ ಧ್ಯಾನ ಮಾಡ್ತೀನಿ ಅಂತ ಹೇಳ್ತಿಲ್ಲ, ನೀನ್ ಧ್ಯಾನ ಗುರುಗಳನ್ನ ಕೇಳ್ಕೊ ಅಂತಂದ್ರು. ನನಗೆ ಧ್ಯಾನ ಗುರುಗಳು ಯಾರು ಅಂತ ಗೊತ್ತಿಲ್ಲ, ಸುಮ್ನೆ ಆಕಾಶದ ಕಡೆ ನೋಡಿ, ಗುರುಗಳೇ ನನ್ಗೆ ಧ್ಯಾನ
ನಾನು ಧ್ಯಾನ ಮಾಡಿದ್ ನಿಜಾನೇ, ಆದ್ರೆ ನೀವು ನನಗೆ ಪೇನ್ ಇಲ್ಲಿಗೆ ಕ್ಲೋಸ್ ಆಗಿ ನಡ್ಸ್ಕೊಂಡ್ ಕರ್ಕೊಂಡು ಹೋಗ್ಬೇಕಷ್ಟೇ ಅಂದ. ನಿಜ ಮೇಡಮ್, ಒಂದ್ಸಲಿ ಹೇಳ್ಕೊಂಡಷ್ಟೇ. ನಾನು ಒಂದ್ಸಲಿ ಹಂಗಂತ ಹೇಳ್ಕೊಂಡಿದ್ದು, ಎರಡನೇ ಸಲನೂ ನಾನು ಹೇಳ್ಲಿಲ್ಲ. ಒಂದೇ ಸಲ ಆಕರ್ಷಿತ ಕಡೆ ನೋಡಿ ಹೇಳ್ಕೊಂಡೆ ಅಷ್ಟೇ. ಹೇಳ್ಕೊಂಡ್ರೆ ಅದು ಟ್ವಿಸ್ಟ್ ಆಗ್ತಿದ್ ನರಗಳು ಹಂಗೆ ಸ್ಟಾಪ್ ಆಯ್ತು ಮೇಡಮ್. ಸ್ಟಾಪ್ ಆಗಿ ಇನ್ನ ಫುಲ್ ನಾನು ಇನ್ನ ಒಂದು 25-30 ಕಿಲೋಮೀಟರ್ ಇತ್ತು, ಅಷ್ಟನ್ನು ಫುಲ್ ನಡೆದಿದ್ದೀನಿ. ಎಲ್ಲೂ ಕುತ್ಕೊಂಡಾಗಿ ಇನ್ ಪೇಯ್ನೇ ಬರ್ಲಿಲ್ಲ ನನಗೆ. ಅದಾದ್ಮೇಲೆ ನಾನು ಹೋಗಕ್ಕಾಗಿಲ್ಲ. ಈ ಸಲ ಹೋಗ್ಬೇಕು ಅನ್ಕೊಂಡಿದೀನಿ, ಹೋಗ್ತೀನಿ. ನಾನು ಬೆಂಗ್ಳೂರ್ಗೆ ಹೋಗ್ಬಿಟ್ಟೆ ಹೋದ್ಸಲ, ಆಚೆ ಸಲ, ಹಂಗಾಗಿ ಹೋಗಿಲ್ಲ. ಈ ಸಲ ನಾನು ಇನ್ನೇನ್ ಧ್ಯಾನ ಚೆನ್ನಾಗ್ ಮಾಡಿದೀನಿ. ಈ ಸಲ ನಡಿತೀನಿ ಅಂತ ಕಾನ್ಫಿಡೆಂಟ್ ಇದೆ ನನ್ಗೆ. ಈಗ ಶಿವರಾತ್ರಿ ಬರುತ್ತಲ್ಲ, ಶಿವರಾತ್ರಿಗೆ ಹೊರಡ್ತೀವಿ. ಅದೊಂದು ಮೊದಲನೇ ನನ್ನ ಅನುಭವ. ಅವತ್ತಿಂದ ನನಗೆ ಇನ್ನ ಈ ಧ್ಯಾನದಲ್ಲಿ ಏನೋ ಇದೆ ಅನ್ನೋ ಒಂದು ಕಾನ್ಫಿಡೆಂಟ್ ಬಲ್ಲ ಆಗೋಯ್ತು. ಆಮೇಲೆ ಅದಾದ್ಮೇಲೆ ಒಂದ್ಸಲ ನಮ್ಮ ಮನೆಗೆ ಯಾರೋ ಬಂದಾಗ ಬಂದು ಏನೋ ಮಾತಾಡ್ಬಿಟ್ರು. ಏನೋ ವಿಷಯದ ಬಗ್ಗೆ ಅವ್ರು ಮಾತಾಡ್ಬೇಕು ಅಂತಾನೆ ಬಂದಿದ್ದಾರೆ ನನಗೆ. ನಾನು ಅಷ್ಟೊತ್ತಿಗೆ ಧ್ಯಾನ ಮಾಡ್ತಾ ಇದ್ರು ನನ್ಗೆ ಏನು ಮಾತಾಡ್ಬಾರ್ದು ಅನ್ನೋದೆಲ್ಲ ಗೊತ್ತಿತ್ತು. ರಿಯಾಕ್ಷನ್ ಮಾಡ್ಬಾರ್ದು ಅಂತೆಲ್ಲ ಕೇಳ್ತಾ ಇದ್ನಲ್ಲ, ಮಾತಾಡ್ಲಿಲ್ಲ. ಸುಮ್ನೆ ಇದ್ದೆ ಆದ್ರೂ ಅವ್ರು ಸುಮ್ನಾಗ್ಲಿಲ್ಲ. ಆಮೇಲೆ ನನಗೂ ತಡಿಯೋಕ್ ಆಗ್ಲಿಲ್ಲ, ರಿಯಾಕ್ಷನ್ ಮಾಡೇ ಹೇಳ್ಬಿಟ್ಟು. ರಿಯಾಕ್ಷನ್ ಮಾಡ್ದಾಗ ಏನಾಯ್ತು, ಇನ್ನ ಅದು 1 ವಾರ ಆದ್ರೂ ಹೋಗ್ಲಿಲ್ಲ ಮೇಡಮ್ ತಲೆಯಿಂದ. ಆಮೇಲೆ ಕೊನೆಗೆ ಹೇಳ್ಕೊಂಡೆ, ಏನ್ ಧ್ಯಾನ ಮಾಡಕ್ ಕುತ್ಕೊಂಡ್ರು ಅದೇನೆ ತುಂಬ್ಕೊಳ್ಳೋದು, ಏನ್ ಮಾಡಕ್ಕೂ ಆಗ್ತಾ ಇಲ್ಲ. 1 ವಾರ ಆದ್ರೂ ಹೋಗ್ತಾ ಇಲ್ಲ. ಕೊನೆಗೆ ಪತ್ರಿಜಿ ಸರ್ ಹೇಳ್ಕೊಂಡೆ. ಅಷ್ಟೊತ್ತಿಗೆ ಪತ್ರಿಜಿ ಸರ್ ಒಂದ್ ಸ್ವಲ್ಪ ನಂಗೆ ಪರಿಚಯ ಆಗಿದೆ. ಪತ್ರಿಜಿ ಸರ್, ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ನನಗೆ ಇದು ಹೋಗ್ಬೇಕಷ್ಟೇ, ಇದ್ರೊಳಗಿಂದ ಆಚೆ ಹೊರ್ಟೋಗ್ಬೇಕು, ನಾನು ಏನು ಇಟ್ಬಿಡು, ನಾನು ಶೂನ್ಯ ಆಗ್ಬೇಕು ಅಂತ ಕೇಳ್ಕೊಂಡು ಕೊಪ್ಪಳದ್ದು ವಿಡಿಯೋ ಹಾಕೊಂಡು ನೋಡೋಣ ಅಂತ ಪೂಜೆ ಮಾಡ್ಕೊಂಡು ಕೇಳ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡೆ. ಪೂಜೆ ಮಾಡ್ಬಿಟ್ಟು ಧ್ಯಾನಕ್ಕೆ ಕೂತ್ಕೊಂಡ್ರೆ ಮೇಡಮ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಮನೋರಮ ಮೇಡಮ್ ಅಂದ್ರೆ, ಅಭ್ಯಾಸ ಬದಲಿಸಿ ನೋಡು ಹವ್ಯಾಸ ಬದಲಾದೀತು, ಹವ್ಯಾಸ ಬದಲಿಸಿ ನೋಡು ಹಣೆ ಬರಹ ಬದಲಾದೀತು, ದೃಷ್ಟಿ ಬದಲಿಸಿ ನೋಡು ಸೃಷ್ಟಿ ಬದಲಾದೀತು. ಆಮೇಲೆ ದೋಣಿ ಬದಲಿಸುವ ಅಗತ್ಯವಿಲ್ಲ, ದಿಕ್ಕು ಬದಲಿಸಿದರೆ ಸಾಕು ದೋಣಿ ತಾನೇ ದಡ ಸೇರುವುದು ಅಂತ ಹೇಳುದು. ಆಮೇಲೆ ದಿಕ್ಕು ಬದಲಿಸಿದರೆ ಸಾಕು, ದಾರಿ ತಡವಾಗಿ ಸಿಕ್ಕರೂ ಅಡವಾಗಿ ಸಿಗುತ್ತೆ ಅಂತ ಹೇಳಿದ್ರು. ಆಮೇಲೆ ಅದ್ ಹೇಳಿದ್ರೆ ನಾನು ಅದನ್ನ ತಕ್ಷಣ ಬರ್ಕೊಂಡ್ಬಿಟ್ಟೆ. ನೋಡಿ, ಇವತ್ತಿಗೂ ಬರ್ಕೊಂಡಿದ್ದೀನಿ, ಅದನ್ನ ಬರ್ಕೊಂಡಿದ್ದೀನಿ. ಆಮೇಲೆ ಏನಾಯ್ತು, ಆಮೇಲೆ ನೆಕ್ಸ್ಟ್ ಒಂದ್ ಕತೆ ಹೇಳ್ತಾ ಇದ್ದಾರೆ. ಏನಂತ, ಒಬ್ಬ ಗುರು ಶಿಷ್ಯರಿದ್ರು. ಆ ಶಿಷ್ಯ ಗುರು ಶಿಷ್ಯರು ಇದ್ದಿದ್ದು ನೋಡಿ ಇನ್ನೊಬ್ಬ ಹುಡುಗನ್ಗೆ ನಾನು ಈ ಗುರುಗಳು ಶಿಷ್ಯ ಆಗ್ಬೇಕು ಅಂತ ಆಸೆ ಆಗುತ್ತೆ. ಅವಾಗ ಅವನೇನ್ ಮಾಡ್ತಾನೆ, ಗುರುಗಳೇ ನಾನು ನಿಮ್ ಶಿಷ್ಯ ಆಗ್ಬೇಕು, ನನಗೂ ದೀಕ್ಷೆ ಕೊಡಿ ಅಂತ ಕೇಳ್ತಾನೆ. ಆಗ ಅವರು ಗುರುಗಳು, ಆಯ್ತಪ್ಪ, ನಾಳೆ ಇಲ್ಲಿ ಆಶ್ರಮದ ಮುಂದೆನೆ ಹೊಳೆ ಇದೆ, ಮುಳುಗ್ಬಿಟ್ಟು ಬಾ, ನಾನ್ ನಿನ್ಗೆ ದೀಕ್ಷೆ ಕೊಡ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಹೇಳಿ ಕಳಿಸಿದ್ ಏನ್ ಮಾಡ್ತಾರೆ, ಒಳಗಡೆ ಇರ್ತಾನಲ್ಲ ಶಿಷ್ಯ, ಅವನ್ಗೇನಂತ ಹೇಳ್ತಾರೆ, ಈ ಆಶ್ರಮ ಸುತ್ತ ಇರೋ ಒಳಗಡೆದು ಹೊರಗಡೆದು ಎಲ್ಲ ಕಸವನ್ನು ಗುಡಿಸಿ ಒಂದ್ ಬುಟ್ಟಿಲಿ ಇಟ್ಕೋ, ಅವನು ಬರ್ತಾನಲ್ಲ, ಸ್ನಾನ ಮಾಡ್ಕೊಂಡು ಬರ್ತಾನಲ್ಲ, ಬಂದ ತಕ್ಷಣ ಅವನ ಮೇಲೆ ಸುರಿದು ಬಿಡು ಅಂತ ಹೇಳಿರ್ತಾರೆ. ಗುರುಗಳೇ ಅಂತ ಹೇಳಿರ್ತಾನೆ. ಅವನು ಬೆಳಗ್ಗೆ ಬರ್ತಾನೆ. ಬಂದಾಗ ಅವನು, ಗುರುಗಳೇ ನಾನು ಹೊಳೆ ಮುಳುಗ್ ಬಂದಿದ್ದೀನಿ, ದೀಕ್ಷೆ ಕೊಡಿ ಅಂತ ಕೇಳ್ತಾನೆ. ಇವನು ಒಳಗಡೆ ಇರ್ತಾನಲ್ಲ ಶಿಷ್ಯ, ತುಂಬಿಟ್ಕೊಂಡಿರ್ತಾನಲ್ಲ ಕಸ, ತಗೊಂಡೋಗಿ ಎಲ್ಲ ಸುರಿದ್ ಬಿಡ್ತಾನ. ಸುರಿದಾಗ ಅವನಿಗೆ ಕೋಪ ಬಂದ್ಬಿಡುತ್ತೆ. ಕೋಪ ಬಂದ ಫೈಡ್ ಅನ್ನಂಗ್ ಹೊಡಿತಾನ. ಒಂದು ಹೊಡೆದಾಗ ಗುರುಗಳು ಏನ್ ಹೇಳ್ತಾರೆ, ಗುರುಗಳು ನಿನಗಿವತ್ತು ದೀಕ್ಷೆ ಕೊಡಕ್ಕೆ ಆಗಲ್ಲ, ಯಾಕೆಂದ್ರೆ ನೀನು ಇವತ್ತು ಅವನಿಗೆ ಹೊಡೆದಿದೀಯಾ, ಆದ್ರಿಂದ ನಿನಗೆ ದೀಕ್ಷೆ ಕೊಡಕ್ ಆಗಲ್ಲ, ನಾಳೆ ಬರಪ್ಪ. ಆಯ್ತು ಗುರುಗಳೇ, ತಪ್ಪಾಯ್ತು ಅಂತ ಹೇಳಿ ನಾಳೆ ಬರ್ತಾನೆ. ಮತ್ತೆ ಅದೇ ತರ ನಡೆಯುತ್ತೆ. ನಿನ್ನೆ ಹೊಡೆದಿರ್ತಾನೆ, ಇವತ್ತು ಚೆನ್ನಾಗಿ ಬೈದ್ ಬಿಡ್ತಾನೆ. ನಿನ್ನೆ ಹೊಡೆದಿದ್ದಕ್ಕೆ ಗುರುಗಳು ದೀಕ್ಷೆ ಕೊಡ್ಲಿಲ್ಲ ಅಂತ ಹೇಳಿ ಇವತ್ತು ಬೈದ್ ಬಿಡ್ತಾನೆ. ಬೈದಾಗ, ಇವತ್ತು ನಿನಗೆ ದೀಕ್ಷೆ ಕೊಡಕ್ ಆಗಲ್ಲಪ್ಪ, ನಾಳೆ ಬಾ ಅಂತ. ಆಯ್ತು ಗುರುಗಳೇ, ತಪ್ಪಾಯ್ತು ಅಂತ ಹೋಗ್ತಾನೆ. ಹೋಗಿ ಮತ್ತೆ ನಾಳೆ ಬರ್ತಾನೆ. ಮತ್ತೆ ಅದೇ ಕೆಲಸ ಆಗುತ್ತೆ. ಮತ್ತೆ ಅದೇ ಕೆಲಸ ಆದಾಗ ಅವನು
ಮೊನ್ನೆ ಹೊಡೆದೇ ಕೊಡ್ಲಿಲ್ಲ, ನಿನ್ನೆ ಬೈದೇ ಕೊಡ್ಲಿಲ್ಲ ಅಂತ ಮನಸ್ಸೊಳಗಡೆನೆ ಬೈಕಂತಾನೆ. ಮನಸ್ಸೊಳಗಡೆನೆ ಬೈಕೊಂಡಿದ್ದು ಗುರುಗಳಿಗೆ ಗೊತ್ತಾಗುತ್ತೆ. ಆಗ ಏನ್ ಮಾಡ್ತಾರೆ, ಇವತ್ತು ನೀನ್ ಮನ್ಸಲ್ಲೇ ಬೈಕೊಂಡಲ್ವಾ ಅವನ್ನ, ಸುಳ್ಳು ಹೇಳ್ಬೇಡ, ನಿಜ ಹೇಳು. ಹೌದು ಗುರುಗಳೇ ಬೈಕೊಂಡೆ, ಇವನ್ ಬೇರೆ ಕಾಟ ಅಂತ ಬೈಕೊಂಡೆ ಗುರುಗಳೇ ಅಂತ ಹೇಳ್ತಾನೆ. ಅವಾಗ ಆಯ್ತು, ಇವತ್ತು ನಿನಗೆ ದೀಕ್ಷೆ ಕೊಡಕ್ಕಾಗಲ್ಲ, ನಾಳೆ ಬಾ. ಮತ್ತೆ ನಾಳೆ ಬರ್ತಾನೆ, ಮತ್ತೆ ನಾಳೆ ಅದೇ ಕೆಲಸ ಆಗುತ್ತೆ. ಆಗ ಗುರುಗಳು ಅವನು ಸುರಿತಾನೆ ಕಸನ, ಆದ್ರೆ ಇವನು ಗಟ್ಟಿಯಾಗಿ ನಿಂತಿರ್ತಾನೆ. ಏನಾರ ಮಾಡ್ಕೊಳ್ಳಿ, ನಾನು ಒಳಗಡೆನು ಬೈಕೊಳ್ಳೋದು ಬೇಡ, ಹೊರಗಡೆನು ಬೈಕೊಳ್ಳೋದು ಬೇಡ, ಏನಾರ ಮಾಡ್ಕೊಳ್ಳಿ ಅಂತ ಗಟ್ಟಿಯಾಗಿ ನಿಂತ್ಬಿಟ್ಟಿರ್ತಾನೆ ಶಿಷ್ಯ. ಅವಾಗ ಗುರುಗಳು ಅವನ್ಗೆ, ಓಕೆ ಬಾರಪ್ಪ, ದೀಕ್ಷೆ ಕೊಡ್ತೀನಿ, ಇವಾಗ ನೀನು ಸರಿಯಾದೆ, ಇವಾಗ ನೀನ್ ದೀಕ್ಷೆ ತಗೊಳಕ್ಕೆ ತಯಾರಾದೆ, ರೆಡಿ ಆದೆ ಅಂತ ಹೇಳಿ ದೀಕ್ಷೆನ ಕೊಡ್ತಾರೆ. ಕೊಡ್ತಾಗ ನೋಡಿ, ನನ್ ಮನಸ್ಸು ಆ ಕ್ಷಣ ಎಷ್ಟು ಬೇಗ ರಿಲೀಫ್ ಮಾಡ್ಬಿಟ್ರು ಅಂದ್ರೆ, ನೀನು ಯಾರು ಏನೇ ಕಸ ತಂದು ಸುರಿತಾ ಇರ್ತಾರೆ, ನೀನು ತಗೋಬೇಡ ಅಂತ ಒಂದು ಇದನ್ನ ನನಗೆ ಕೊಟ್ಟು, ಆ ತಕ್ಷಣನೇ ಹೊರಟೋಯ್ತು ಮೇಡಮ್. ಆ ತಕ್ಷಣ ಹೊರಟೋಯ್ತು. ಇನ್ ಯಾರು ಏನಂದ್ರು ಅವತ್ತಿಂದ ನನಗೆ ಯಾರು ಏನಂದ್ರು ಇದ್ರೊಳಗೆ ಹೋಗೋದೇ ಇಲ್ಲ. ಗೊತ್ತಿಲ್ಲ ಕಸ ಯಾವ ಕಸ ತಗೊಳಕ. ಚೆನ್ನಾಗಿ ಹಂಗೆ ಅದೊಂದಾಯ್ತು. ಆಮೇಲೆ ಈಗ ನಾವು ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ, ಈಗ ಧ್ಯಾನ ಸಂಸಾರದಲ್ಲಿ ನಿರ್ವಾಣ, ನಾವು ಸಂಸಾರದಲ್ಲಿ ಇದ್ದುಕೊಂಡೇ ನಿರ್ವಾಣ ತಗೋಬೇಕು. ಯಾಕೆಂದ್ರೆ ನಾವು ಈಗ ಮಾಸ್ಟರ್ ಹೇಳ್ತಾರೆ, ನಾವೀಗ ಎಲ್ಲಾರು ನಾವು ಧ್ಯಾನ ಮಾಡ್ತೀವಿ ಅಂತ ಎಲ್ಲಾರು ಹಿಮಾಲಯಕ್ಕೆ ಹೋದ್ರೆ ಇಲ್ಲಿ ಸಂಸಾರಗಳನ್ನ ನೋಡ್ಕೊಳ್ಳೋರು ಯಾರು? ಸಂಸಾರನೂ 50% ಇರ್ಬೇಕು, ಆಧ್ಯಾತ್ಮಿಕತೆನೂ 50%. ಸಂಸಾರದಲ್ಲಿ ಸಿದ್ಧಿ ಮುಕ್ತ, ಇಂಥ ಸಂಸಾರ ಯೋಗಿಯು ಲೋಕ ಪ್ರಸಿದ್ಧ, ಸಂಸಾರದಲ್ಲಿ ಮುಕ್ತಿ ಸಿದ್ಧ ಅಂತ ಹೇಳ್ತಾರಲ್ವ ಮಾಸ್ಟರ್. ಅದಕ್ಕೆ ಸಂಸಾರದಲ್ಲಿಯೇ ಮುಕ್ತಿ ಸಿದ್ಧ. ಧ್ಯಾನವನ್ನೇ ನಾವು, ಧ್ಯಾನವೇ ನಮ್ಗೆ ಸ್ಪಿರಿಚುವಲ್ ಟ್ಯಾಬ್ಲೆಟ್. ನಾನು ಯಾವಾಗ ಧ್ಯಾನ ಮಾಡಕ್ ಶುರುವಾದ ಮಾಸ್ಟರ್, ನನ್ನಲ್ಲಿರುವ ನೋವು, ನನ್ನ ಮೊದಲು ಕೆಮ್ಮು, ನನ್ನ ಕೆಮ್ಮು ಫುಲ್ ಹೊರಟೋಗ್ಬಿಡ್ತು ಮೇಡಮ್. ಆಮೇಲೆ ನನ್ನಲ್ಲಿ ಬೆಳಗ್ಗೆ ಎದ್ರೆ ನನ್ಗೆ ಯಾರಪ್ಪ ಅಡ್ಗೆ ಮಾಡೋರು, ಯಾರಪ್ಪ ಇದೆಲ್ಲ ಮನೆ ಕೆಲಸ ಮಾಡೋರು, ಎಲ್ ನೋವು ಇಲ್ಲಿ ನೋವು ಅಂತ ನನ್ಗೆ ಬೇಜಾರಾಗೋದು. ಎತ್ತರ ಯಾರಪ್ಪ ಕೆಲಸ ಮಾಡ್ತಾರೆ ಅಂತ ಒಂಥರ ಆಕ್ಟಿವೇ ಇಲ್ಲ, ಇನ್ನಷ್ಟೊತ್ತು ಮಲ್ಕೊಳ್ಳೋಣ ಒಂಥರ ಲೇಸಿನೆಸ್. ಆಮೇಲೆ ನಾನು ಒಂದೊಂದ್ ದಿವಸ ಅದೇ ನನ್ಗೆ ಡಿಸ್ಟರ್ಬ್ ಮಾಡ್ಬೇಡ, ನಾನು 8 ಗಂಟೆವರೆಗೂ ಮಲ್ಕೊಂತೀನಿ, ನಾನು ಎಂದು 8 ಗಂಟೆಗೆ ಮಲಗಿಲ್ಲ, ಇವತ್ತು 8 ಗಂಟೆವರೆಗೂ ಮಲ್ತೀನಿ ಅಂತ ಮುಂಚೆ, ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಆತರ ಎಲ್ಲಾ ಮಾಡ್ತಿದ್ದೆ. ಆಮೇಲೆ ನನ್ ಕೈ ಕೆಲಸ ಮಾಡಕ್ ಆಗಲ್ಲ, ಒಂದು ಆಳಾರ ಇಟ್ಕೊಡ್ರಿ ಅಂತ ಆಳುಗಳಿಗೆಲ್ಲಾ ಹೇಳಿದ್ದೆ ಕೆಲಸ ಮಾಡಿಸ್ಕೊಳಕ್ಕೆ. ಆಮೇಲೆ ಅಷ್ಟ್ರೊಳಗೆ ನನ್ಗೆ ಏನ್ ಮನಸ್ಸು, ಧ್ಯಾನ ಮಾಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು, ಆದ್ರೂ ಆಳುಗಳಿಗೆ ಹೇಳಿದ್ದೆ. ಆದ್ರೆ ಒಂದ್ಸರಿ ಯೋಚನೆ ಮಾಡಿದೆ, ಆ ಆಳುಗಳೆಲ್ಲ ಬಂದ್ ಮಾಡಿದ್ ನನ್ಗೆ ಇಷ್ಟ ಆಗಲ್ಲ, ಅದನ್ನ ನಾನು ಅವ್ರ ಕೈಲಿ ಅವ್ರಿಗೆಲ್ಲ ಬೈಯಕ್ಕೂ ಬೇಜಾರು, ಹೇಳಕ್ಕೂ ಬೇಜಾರು, ಅವ್ರು ಇಷ್ಟ ಆಗಲ್ಲ. ನಾನೇ ನನ್ ಕೆಲಸ ಮಾಡ್ಕೊಂಡಂಗ ಆಡ್ಬೇಕು ಅಂತ ಅಷ್ಟೊತ್ತಿಗೆ ಲೈವಿಗೆ ಜಾಯಿನ್ ಆಗ್ಬೇಕು ಅಂತ ನನ್ನ ಒಂದು ತಪನ ಇತ್ತಲ್ಲ. ಆ ತಪನಕ್ಕೆ ಪತ್ರಿಜಿ ಸರ್ ಹೇಳ್ಕೊಂಡ್ಬಿಟ್ಟೆ, ಪತ್ರಿಜಿ ಸರ್ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ ನನ್ಗೆ, ನಾನು ಲೈವಿಗೆ ಜಾಯಿನ್ ಆಗ್ಬೇಕಷ್ಟೇ ಅಂತ ಹೇಳ್ಕೊಂಡು ಮೊಬೈಲ್ ನೋಡ್ತಾ ಇದ್ದೀನಿ ಮೇಡಮ್. ನೋಡ್ತಾ ಇದ್ರೆ ನನ್ ಕೈ ಹಿಡಿದಿಂಗ್ ಒತ್ತಿಸ್ದಂಗ ಆಯ್ತು ಆ ಸ್ಕ್ರೀನ್ ಮೇಲೆ ಒತ್ತಿದ್ರೆ ಮೇಡಮ್ ಪಿರಮಿಡ್ ಕಾಸ್ಟ್ ಸರ್ವಿಸ್ ನಂಬರ್ಸ್ ಎಲ್ಲ ಬರ್ತಾ ಇದೆ. ನಾನು ಎಷ್ಟು ಸರಿ ಒತ್ತಿದೀನಿ, ನನ್ಗೇನು ಬಂದಿಲ್ಲ ಅಂತಾನ. ಇವ್ರು ಹಿಂಗ್ ಒತ್ಸಿದ್ರಲ್ಲ ನನ್ ಕೈ ಹಿಡಿದು ಒತ್ತಿಸ್ದಾಗ ಪಿರಮಿಡ್ ಕಾಸ್ಟ್ ಸರ್ವಿಸ್ ನಂಬರ್ ಬರ್ತಾ ಇದೆ ಮೇಡಮ್. ನನಗೆ ನಿಜ ಅದೆಷ್ಟು ಆಶ್ಚರ್ಯ, ಎಷ್ಟು ಒಂಥರ ಮಿರಾಕಲ್ಸ್ ಅನ್ನತ್ತಲ್ವಾ. ಆಮೇಲೆ ಓ ಬಂತು, ಸಿಕ್ಬಿಡ್ತು ನಂಬರ್, ನನಗೆ ಇದು ವಜ್ರ ಸಿಕ್ತಷ್ಟು ಖುಷಿ ಆಗ್ಬಿಡ್ತು. ಆಮೇಲೆ ತಕ್ಷಣನೇ ಮಾಸ್ಟ್ರಿಗೆ ಅದು ನಂಬರ್ ಹೆಸರಿರ್ಲಿಲ್ಲ, ನಂಬರಿಗೆ ಕಾಲ್ ಮಾಡಿದೆ, ಸರ್ ಇದು ಧ್ಯಾನ ಗ್ರೂಪ, ಧ್ಯಾನದವ್ರ ನೀವು ಅಂತ ಕೇಳಿದೆ. ಮೇಡಮ್ ನನ್ನನ್ನು ಜಾಯಿನ್ ಮಾಡಿ ಸರ್. ಓಕೆ ಮೇಡಮ್ ಜಾಯಿನ್ ಮಾಡ್ತೀನಿ, ಈಗಲೇ ಮಾಡ್ತೀನಿ ಮೇಡಮ್ ಅಂತ ಅವಾಗ್ಲೇ ವೀರಭದ್ರ ಸರ್, ವಿರೂಪಾಕ್ಷ ಸರ್ ಎಲ್ಲರೂ ಮಾಡಿದ್ರು. ಆಮೇಲೆ ನನ್ಗೆ ಅದೆಷ್ಟು ಖುಷಿ ಆಯ್ತು ಮೇಡಮ್. ಜಾಯಿನ್ ಆದೆ. ಇದು ಅವರು ನನಗೆ ಇದನ್ನ ಆಡ್ ಮಾಡಿದ್ರಲ್ಲ, ನನ್ಗೆ ಜಾಯಿನ್ ಆಗ್ಬೇಕಲ್ಲ, ಈಗ ಅದು ಝೂಮ್ ಆಪ್ ಎಲ್ಲ ಓಪನ್ ಮಾಡ್ಕೋಬೇಕಲ್ಲ, ಝೂಮ್ ಆಪ್ ನನ್ಗೆ ಹೆಂಗ್ ತೆಗಿಯೋದು ಅದೆಲ್ಲ ಬರ್ತಾ ಇಲ್ಲ. ಆದ್ರೂ ಒತ್ತದೆ 3 ದಿನ ಆಯ್ತು, ನನ್ಗದು ಓಪನ್ನೇ ಆಗ್ಲಿಲ್ಲ ಮೇಡಮ್.
ಆಮೇಲೆ ಕೊನೆಗೆ ನಾನ್ ಬಿಡ್ಲಿಲ್ಲ. ನನ್ನ ಹಠ ಈ ತ್ರಿವಿಕ್ರಮ ಇವನು ಇದ್ರಲ್ಲ ಹಠವಾದಿ ಆ ತರ ತ್ರಿವಿಕ್ರಮ ಎಲ್ಲ ಬೇತಾಳ ಇದಿತ್ತಲ್ಲ ಆ ತರ ನಾನು 3 ದಿವಸ ಮೊಬೈಲ್ ಬಿದ್ಬಿಟ್ಟೆ. ಅದು ಜಾಯಿನ್ ಆಗ ತನಕ ಬಿಡ್ಲಿಲ್ಲ. ಅದು ಜಾಯಿನ್ ಆಮೇಲೆ ಝೂಮ್ ಆಕ್ಟಿವೇಟ್ ಅಂತ ಬಂದ್ರೆ ನನಗ ಅದೆಷ್ಟು ಖುಷಿ ಆಗ್ತಂದ್ರೆ ಅಪ್ಪ ಸ್ವರ್ಗನೇ ಸಿಕ್ಕಷ್ಟು ಖುಷಿ ಆಗುತ್ತೆ. ಆಮೇಲೆ ಜಾಯಿನ್ ಆದ್ರೆ ಮೇಡಮ್ ಅವತ್ತೆಷ್ಟ ಎಂತ ಟೆಲಿಪತಿ ಕಳಿಸಿ ನಾನು ಪತ್ರಿಜಿ ಸರ್ಗೆ ಜಾಯಿನ್ ಆಗಿದ್ದೀನಿ. 3 ದಿವಸ ಆಯ್ತು. ಸುಧಾಕರ್ ಪೋರಣ್ಣ ಸರ್ ಕ್ಲಾಸು 1 ವಾರದಿಂದ ನಡೀತಾ ಇದೆ. 3 ದಿನ ಆಗಿದೆ ನನ್ಗೆ ಸಿಗ್ತಾ ಇಲ್ಲ. ನಾನು ಆಡ್ ಆಗಿ 3 ದಿನ ಜಾಯಿನ್ ಆಗಿ 3 ದಿನ ಆಗಿದೆ. ನನಗೆ ಝೂಮ್ ಸಿಕ್ಕಿ 3ನೇ ದಿನಕ್ಕೆ ಸಿಕ್ತು. ಸಿಕ್ಕಾಗ ಧ್ಯಾನಕ್ಕೆ ಕೂತ್ಕೊಂಡೆ. ಸ್ನಾನ ಮಾಡಿ ಧ್ಯಾನಕ್ಕೆ ಕೂತ್ಕೊಂಡಾಗ ಸುಧಾಕರ್ ಪುರಾಣ ಸರ್ ಧ್ಯಾನ ಮುಗಿದ್ಮೇಲೆ ಹೇಳ್ತಾ ಇದ್ದಾರೆ, ಈ ದಿನ ಟೆಲಿಪತಿ ಕ್ಲಾಸ್ ಇದೆ ಅಂತ. ಅಪ್ಪ ಏನ್ ನಾನ್ ಪತ್ರಿಜಿ ಸರ್ ಟೆಲಿಪತಿ ಕಳಿಸಿ ಟೆಲಿಪತಿ ಕ್ಲಾಸ್ ದಿನಾನೇ ಜಾಯಿನ್ ಆಗಿದ್ದೀನಲ್ಲ ಅಂತ ನನಗೆ ಇನ್ನ ಎಂತೆಂತ ಮಿರಾಕಲ್ಸ್ ಏನು ಒಂದಕ್ಕೊಂದು ಅಂತ ನನಗೆ. ಆಮೇಲೆ ಓಕೆ ಥ್ಯಾಂಕ್ಸ್ ಅಂತ ಹೇಳಿ ಪೋರನ್ ಸರ್ಗೂ ಹೇಳ್ಬಿಟ್ಟೆ ಹಂಗಂತ ಈ ತರ ಆಯ್ತು ಅಂತ ಖುಷಿನಲ್ಲಿ. ಇನ್ನು ಫಸ್ಟ್ ಡೇನೆ ನಾನು ಶೇರ್ ಮಾಡ್ಕೊಂಡ್ಬಿಟ್ಟೆ ನನಗೆ ಪೋರಣ್ಣ ಸರ್ ಹತ್ರ. ಆಮೇಲೆ ನೆಕ್ಸ್ಟ್ ಡೇ ಕುತ್ಕೊಂಡೆ ಧ್ಯಾನಕ್ಕೆ ಕುತ್ಕೊಂಡಾಗ ಆಕಾಶದಲ್ಲಿ ಮೋಡ ಎಲ್ಲ ಕಾಣಿಸ್ತಾ ಇದೆ ನನ್ಗೆ. ಆಕಾಶದಲ್ಲಿ ನಾನು ತೇಲಾಡ್ತಾ ಇದ್ದೀನಿ, ನಕ್ಷತ್ರದವ್ರಿಗೆಲ್ಲ ತೇಲಾಡ್ತಾ ಇದ್ದೀನಿ. ಅಷ್ಟೆಲ್ಲ ಅನುಭವ. ಅಪ್ಪಪ್ಪ ಏನ್ ಇಷ್ಟೊಂದು ಮಿರಾಕಲ್ಸ್ ಅಂತ ನೋಡ್ತಾ ಇದ್ದೀನಿ. ಆಮೇಲೆ ಅವರು ಅವತ್ತು ಏನ್ ಹೇಳ್ತಾ ಇದ್ದಾರೆ ಸುಧಾಕರ್ ಪೋರಣ್ಣ ಸರ್, ಇವತ್ತು ಆಕಾಶ ರೆಕಾರ್ಡ್ ಕ್ಲಾಸ್ ಅಂತ ಹೇಳಿ. ಅಪ್ಪ ಏನ್ ಹಿಂಗ್ ಒಂದಕ್ಕೊಂದು ಮ್ಯೂಚುವಲ್ ಹೆಂಗೆ ಒಂದಕ್ಕೊಂದು ಅಂತ ನಾನು ಇನ್ನು ಖುಷಿ ದಿನಕ್ಕೆ ಒಂದೊಂದು ಖುಷಿಗಳು ನನಗೆ. ಆಮೇಲೆ ಅವತ್ತು ಆಗಿದ್ ಖುಷಿ ನನ್ಗೆ ಇವತ್ತಿನವರೆಗೂ ಹೋಗಿಲ್ಲ ನೋಡಿ ಮೇಡಮ್, ಅಷ್ಟು ಖುಷಿಯಾಗಿದ್ದೀನಿ. ಆಮೇಲೆ ಇದು ಲೈವ್ ಜಾಯಿನ್ ಆಗೋಕ್ಕಿಂತ ಮುಂಚೆನೆ ನನ್ಗೊಂದ್ಸಲ ಇನ್ನೊಂದು ಅನುಭವ ಏನಾಯ್ತಂದ್ರೆ, ರೂಪಾ ವೆಂಕಟೇಶ್ ಮೇಡಮ್ದು ಸತ್ಯಪಯಣ ಮಾಡ್ತಾ ಇದ್ದೆ ನಾನು. ಸತ್ಯಪಯಣ ನಾ 2 ಸರಿ ಮಾಡಿದೆ. ನಾನು ಅದನ್ನ ಯೂಟ್ಯೂಬ್ ಅಲ್ಲೇ ಹಾಕೊಂಡು ಧ್ಯಾನ ದೇವ್ರ ಪೂಜೆ ಮಾಡ್ಬಿಟ್ಟು ಧ್ಯಾನ ಕುತ್ಕೊಂಡು ಅದನ್ನ ಕೇಳ್ಕೊಂಡು ಧ್ಯಾನ ಮಾಡೋದು. ಅವತ್ತೊಂದ್ ದಿವ್ಸ ಏನಾಯ್ತಂದ್ರೆ, ನನ್ನನ್ನ ಯಾರೋ ಮಾಸ್ಟರ್ಸ್ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿ? ದೊಡ್ಡ ಸುರಂಗದೊಳಗೆ, ಕತ್ಲೆ ಮಾಸ್ಟರ್ಸ್ ಯಾರು ನನ್ ಕಾಣಿಸ್ತಾರೆ ಹಿಡ್ಕೊಂಡಿರೋದು ಫೀಲಿಂಗ್ಸ್ ಗೊತ್ತಾಗ್ತದೆ. ಎಷ್ಟೊಂದ್ ಜನ ಈ ಕೈ ಹಿಡ್ಕೊಂಡಿದ್ರೆ ಈ ಕೈ 2 ಕೈನೋ ಹಿಡ್ಕೊಂಡು ಅದೆಷ್ಟು ಕಿಲೋಮೀಟರ್ ಫಾಸ್ಟ್ ವೇಗದಲ್ಲಿ ಹೋಗ್ತಾ ಇದಾರೋ ಗೊತ್ತಿಲ್ಲ. ಅಷ್ಟು ಕಿಲೋಮೀಟರ್ ಫಾಸ್ಟ್ ವೇಗದಲ್ಲಿ ಹೋಗ್ತಾ ಇದೀನಿ. ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾರೆ, ಏನಪ್ಪಾ ಮಾಡ್ತಾರೆ ಇವ್ರು ನನ್ನ ಅಂತ ನನಗೆ ಒಂಥರ ಭಯ. ಆಮೇಲೆ ಏನ್ ಮಾಡ್ತಾರಪ್ಪ ಅಂತ ಅದ್ರಲ್ಲೇ ಹೋಗ್ತಾ ಇದೀನಿ. ಹೋಗಿ ಕೊನೆ ಕರ್ಕೊಂಡು ಹೋಗ್ಬಿಟ್ಟು ಮೇಡಮ್ ಅಲ್ಲಿ ಫುಲ್ ಬೆಳಕು. ಏನು ಅಷ್ಟುವರೆಗೂ ಇದ್ದಿದ್ ಕತ್ಲೆ, ಅದೆಷ್ಟು ಕಿಲೋಮೀಟರ್ ದೂರ ಬಂದ ಗೊತ್ತಿಲ್ಲ ನಾನು. ಅಷ್ಟರವರೆಗೂ ಇದ್ದಿದ್ದು ಆ ಸುರಂಗದ ಕತ್ಲೆ ಇಲ್ಲ, ಎಲ್ಲಾ ಫುಲ್ ಬೆಳಕು. ಆ ಮಾಸ್ಟರ್ಗಳು ಇಲ್ಲ, ಕೈ ಹಿಡ್ಕೊಂಡಿದ್ದಾರೆ ಒಬ್ರು ಇಲ್ಲ, ಏನಂದ್ರೆ ಏನು ಇಲ್ಲ, ಫುಲ್ ಬೆಳಕು, ಸೂರ್ಯನ ಬೆಳಕು ಅಷ್ಟೇ. ಒಂದ್ ಗಿಡ ಇಲ್ಲ, ಒಂದ್ ಮರ ಇಲ್ಲ, ಒಂದ್ ಪ್ರಾಣಿ ಇಲ್ಲ, ಒಂದ್ ಪಕ್ಷಿ, ಮನುಷ್ಯರು ಮೊದ್ಲೇ ಇಲ್ಲ, ನಾನು ಒಬ್ಳೇ ಇದ್ದೀನಿ. ಅದೆಂತ ಅದ್ಭುತ ಅನುಭವ ಮೇಡಮ್. ತುಂಬಾ ಖುಷಿ ಆಯ್ತು ಅದೊಂದು ಅನುಭವ. ಆಮೇಲೆ ಟೈಮ್ ಆಯ್ತಾ ಮೇಡಮ್? ಇನ್ನ ಇದೆಯಾ? ನಾನು ಹೇಳ್ತಾನೆ ಇರ್ತೀನಿ. ಟೈಮ್ ಇದೆಯಾ ಮೇಡಮ್? ಇದೆ ಮೇಡಮ್. ಎಷ್ಟಿದೆ ಮೇಡಮ್? ಇನ್ನ ತಗೊಳ್ಳಿ ಇನ್ನು 10 ನಿಮಿಷ ತಗೊಳ್ಳಿ ಮಾಡಿ. ಇನ್ನ ಇದೆ ನಿಮ್ಮ ಒಂದು ಬಳ್ಳಾರಿ, ಕೊಪ್ಪಳ, PMC ಕೊಪ್ಪಳ, PMC ಬಳ್ಳಾರಿ ಎಲ್ಲಾ ಕಡೆ ಚಾನೆಲ್ ಅಲ್ಲಿ ಇದೀರಾ, ಕ್ಲಾಸ್ಗಳು ಕೊಡ್ತೀರಾ, ಸ್ವಾದಾಯ ಕೊಡ್ತೀರಾ. ಇನ್ನ ಇದೆ, ಹಂಚ್ಕೊಳ್ಳಿ ಮೇಡಮ್. ಇನ್ನ 10 ನಿಮಿಷ ಹಂಚ್ಕೊಳ್ಳಿ. ಹೌದೌದು, ಇನ್ನ ಬೇಕಾದಷ್ಟು ಇದೆ ಮೇಡಮ್. ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ, ನೋ ನೆಗೆಟಿವ್, ಬಿ ಪಾಸಿಟಿವ್, ನೋ ಕಾಮೆಂಟ್ಸ್, ನೋ ಜಡ್ಜ್ಮೆಂಟ್ಸ್ ಅಂತ. ನಾವು ಎಲ್ಲ ಪ್ರಾಣಿಗಳನ್ನು ನಾವು ಯಾವಾಗ್ಲೂ ಅಹಿಂಸಾ ಜೀವನವನ್ನ ಫಾಲೋ ಮಾಡ್ಬೇಕು ಅಂತ ಹೇಳ್ತಾರೆ. ಪಿರಮಿಡ್ ಧ್ಯಾನ ಮಾಡ್ಬೇಕು. ಆಮೇಲೆ ನಾವು ಸ್ವಾಧ್ಯಾಯ ಮಾಡ್ಬೇಕು, ಸಜ್ಜನ ಸಾಂಗತ್ಯ ಮಾಡ್ಬೇಕು ಅಂತ ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ. ಈಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಯಾವಾಗ್ಲೂ ನಾವು ನೋವು ಅಂತ ಅನ್ಕೊಂಡೆ ಅರ್ಧ ನೋವುಗಳನ್ನ ಜಾಸ್ತಿ ಮಾಡ್ಕೊಂತೀವಿ. ಇವಾಗೇನ್ ಯಾರನ್ನಾರ ಕೇಳಿ ಚೆನ್ನಾಗಿದ್ರ ಅಯ್ಯೋ ನನ್ಗೆ ಅಲ್ಲಿ ನೋವು, ನನ್ಗೆ ಇಲ್ಲಿ ನೋವು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನಾವೀಗ ಧ್ಯಾನಕ್ಕೆ ಬಂದ್ಮೇಲೆ ಚೆನ್ನಾಗಿದೆ, ಓ ಫೈನ್, ಸೂಪರ್ ಅಂತೀವಿ. ಅವಾಗ ಚೆನ್ನಾಗಿದೆ ಅಂದ್ರೆ ಅಯ್ಯೋ ನನ್ಗೆ ಕಾಲ್ ನೋವು, ಕೈ ನೋವು, ಹಲ್ಲು ನೋವು. ನಮ್ಮನೇಲಿ ಬೆಳಗ್ಗೆ ಎದ್ರೆ ಹೇಳೋರು, ನಿನ್ಗೆ ಯಾವ ಪಾರ್ಟ್ ಸರಿ ಇದೆ ಹೇಳ್ಬಿಡವ
ಅನ್ನೋರು ಬೆಳಗ್ಗೆ ಎದ್ರಿ ಎಲ್ಲರೂ ಅನ್ನೋವು, ಕತ್ ನೋವು, ತಲೆನೋವು, ಕೈ ನೋವು, ಕಾಲ್ ನೋವು, ಏನಾರು ಒಂದಿದ್ದೇರು. ನನ್ಗೆ ನನ್ಗಿದ್ ಯಾಕೆ ಇದೆಲ್ಲ ಇಷ್ಟೊಂದು ನೋವುಗಳು ಯಾಕೆ? ಇವಾಗ ಯಾವ ನೋವು ಇಲ್ಲ, ಎಲ್ಲೋದ ನೋವುಗಳಿಲ್ಲ, ಎಲ್ಲೋದ್ರೂ ಗೊತ್ತಿಲ್ಲ ಮೇಡಮ್, ಹೋಗ್ಬಿಟ್ಟಿದ, ಒಂದೂ ಇಲ್ಲ. ಇವಾಗ ಏನಿದ್ರೆ ಧ್ಯಾನ 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 ಧ್ಯಾನ, ಅಷ್ಟೇ ಧ್ಯಾನ. ಧ್ಯಾನದಲ್ಲಿ ಮುಳುಗೋಗ್ಬಿಟ್ಟಿದೀವಿ. ಸಜ್ಜನ ಸಾಂಗತ್ಯ ಮಾಡ್ತೀವಿ, ಸ್ವಾಧ್ಯಾಯ ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ ರಾತ್ರಿ ಎಲ್ಲ. ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟೆಲ್ಲ ಮಾಡಿದ್ರು, ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರೆ ಬೆಳಗ್ಗೆ ಕೆಲಸ ಮಾಡಕ್ ಆಗ್ತಾನೆ ಇರ್ಲಿಲ್ಲ. ಇವಾಗ ರಾತ್ರಿ ಎಲ್ಲ ನಿದ್ದೆ ಮಾಡ್ತಿದ್ರು ಬೆಳಗ್ಗೆ ಆರಾಮಾಗಿ ಕೆಲಸ ಮಾಡ್ತಾರೆ, ಏನು ತೊಂದ್ರೆನೇ ಇಲ್ಲ. ಹೌದು. ಯಾರೇ ಬರ್ಲಿ ಧ್ಯಾನ ಹೇಳ್ಕೊಡೋದು, ಧ್ಯಾನ ಮಾಡಿ ಅಂತ ಹೇಳೋದು, ಪ್ರತಿಯೊಬ್ಬರಿಗೂ ಬುಕ್ಸ್ಗಳು ಕೊಡೋದು, ಧ್ಯಾನ ಮಾಡಿ ಅಂತ ಹೇಳೋದು, ಎಲ್ಲ ಮಾಡ್ತಾ ಇರ್ತೀವಿ. ಆಮೇಲೆ ನಾವೀಗ ಯಾವಾಗ್ಲೂ ನೋವು ನೋವು ಅಂತ ಹೇಳ್ಕೊಳಕ್ಕೆ ಹೇಳ್ತೀನಿ. ಒಬ್ರು ಯೋಗಿಗಳಿರ್ತಾರೆ, ಅಲ್ಲಿ ಜನಗಳೆಲ್ಲ ಬಂದು ಅವ್ರ ಸುಖ ದುಃಖನ ಹೇಳ್ತಾ ಇರ್ತಾರೆ. ಪದೇ ಪದೇ ಹೇಳಿದ್ದನ್ನೇ ಹೇಳ್ತಾ ಇದ್ರೆ ಒಂದ್ಸರಿ ಹೇಳಿದ್ರೆ ಯಾರಾದ್ರೂ ಕೇಳ್ತಾರೆ, ಒಂದ್ಸರಿ ಜೋಕ್ಸ್ ಹೇಳಿದ್ರೆ ನಗ್ತಾರೆ, ಎರಡನೇ ಸರಿ ಹೇಳಿದ್ರೆ ಸ್ವಲ್ಪ ನಗ್ತಾರೆ, ಮೂರನೇ ಸರಿ ಹೇಳಿದ್ರೆ ಯಾರು ನಗಲ್ಲ. ಅದೇ ತರ ನಮ್ ನೋವುಗಳನ್ನು ಒಂದ್ಸರಿ ಹೇಳಿದ್ರೆ ಅಯ್ಯೋ ಪಾಪ ಅಂತಾರೆ, ಎರಡನೇ ಸರಿ ಹೇಳಿದ್ರೆ ಬಿಡು ಹೋಗ್ಲಿ, ಮೂರನೇ ಸರಿ ಹೇಳಿದ್ರೆ ಅಯ್ಯೋ ನಿಂದಿದ್ದೆ ಇತ್ತು ಹೋಗಂತ. ಖಂಡಿತ, ಅದಂತೂ ಸತ್ಯ. ಆ ತರ ಆ ಯೋಗಿಗಳಿಗೂ ಬಂದು ಬಂದು ಹೇಳ್ತಾರೆ, ಅವ್ರು ಎಷ್ಟು ಕೇಳ್ತಾರೆ, ಯಾರ್ದು ಅಂತ ಕೇಳ್ತಾರೆ. ಹಂಗೆ ನಾವು ಮಾಡೋದು ಅದೇ ಕೆಲ್ಸನೇ. ಅದಕ್ಕೆ ನಾವು ಈಗ ಯಾವಾಗ್ಲೂ ಜೀವನದಲ್ಲಿ ನಮ್ಗೆ ಬೇಕಾಗಿರೋದೇನು? ಆನಂದವೇ ಜೀವನ, ಆರೋಗ್ಯವೇ ಜೀವನ. ಆನಂದ ಆರೋಗ್ಯ ಎರಡಿದ್ರೆ ಎಲ್ಲ ಇದ್ದಂಗೆ, ಎಲ್ಲ ಇದ್ದಿದ್ದೆಲ್ಲ ತನ್ನ ತಾನೇ ಬರುತ್ತೆ ಅಲ್ವಾ? ನಮ್ಗೆ ಕೆಲಸ ಮಾಡೋ ಶಕ್ತಿ ಬಂತು ಅಂದ್ರೆ ನಾವು ದುಡಿಯೋ ಹಂಗಾಗ್ತೀವಿ, ದುಡಿದ್ರೆ ನಮ್ಗೆ ಹಣ ಬರುತ್ತೆ, ಹಣ ಅಂದ್ರೆ ನಾವು ಖುಷಿಯಾಗಿರ್ತೀವಲ್ವಾ? ನಾವ್ ಎಷ್ಟ್ ಬೇಕೋ ಅಷ್ಟ. ಈಗ ಧ್ಯಾನಕ್ಕೆ ಬಂದ್ಮೇಲೆ ನಮ್ಗೆ ಅದು ಬೇಕು, ಇದು ಬೇಕು, ಇದು ಬೇಕಲ್ಲ. ಇವಾಗ ನಮ್ಗೆ ಏನು ಬೇಡಪ್ಪ, ಇರೋದೇ ಸಾಕು, ಇರೋದ್ರಲ್ಲೇ ತೃಪ್ತಿ, ನಮ್ಗೆ ಏನು ಬೇಡ ಅಂತ ಅಲ್ವಾ? ಹಂಗೆ ಧ್ಯಾನ ತುಂಬಾ ಅದ್ಭುತ ಮೇಡಮ್. ಅಂದ್ರೆ ನಾವು ನಗಲಾಗದಿದ್ದರೆ ರೋಗದ ಕಡೆಗೆ ಹೋಗ್ತೀವಿ. ನಮ್ಮ ಕೈಲಿ ನಗಕ್ಕಾಗಲ್ಲ ಅಂದ್ರೆ ರೋಗದ ಕಡೆಗೆ ಹೋಗ್ತೀವಿ. ಎಲ್ಲದಕ್ಕೂ ನಮ್ಮ ಮನಸ್ಸೇ ಕಾರಣ. ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಆನಂದ ಶತಸಿದ್ಧ ಅಲ್ವಾ? ನಗ್ತಾ ನಗ್ತಾ ಇದ್ರೆ ಯಾರಾದ್ರೂ ನಮ್ಮ ಹತ್ರ ಬರ್ತಾರೆ, ಇಲ್ಲದೆ ಇದ್ರೆ ಓ ಮೇಡಮ್ ಗುಡಾಕೇಶ ಅನುಭವ ನನಗೆ. ಏನೋ ಆಗಿಲ್ಲ ಮೇಡಮ್, ಈಗಷ್ಟೇ ಒಂದೊಂದ್ಸರಿ ಅಟೆಂಡ್ ಮಾಡ್ತಿದ್ದಾರೆ. ಒಂದೊಂದ್ ದಿನ ಅಟೆಂಡ್ ಮಾಡ್ತೀನಿ, ಬಟ್ ನಾನು ನೈಟ್ ಧ್ಯಾನ ಮಾಡ್ತೀನಿ ಮೇಡಮ್. ಮಧ್ಯಾಹ್ನ ಸ್ವಲ್ಪ ಮಲಗ್ತೀನಿ, ನನ್ ಕೈಲಿ ಆಗಲ್ಲ, ಸ್ವಲ್ಪ ಪೇನ್ ಆಗುತ್ತೆ, ಮಲಗ್ಬಿಡ್ತೀನಿ. ಗುಡಾಕೇಶಿಗೆ ಜಾಯಿನ್ ಆಗ್ತಾ ಇರ್ತೀನಿ. ಆಮೇಲೆ ಇದು ಇದು ಏನಪ್ಪಾ ಇದ್ರದ್ದು ಓಪನ್ ಐ ಮೆಡಿಟೇಷನ್ ಎಲ್ಲ ಮಾಡ್ತೀನಿ. ಆಮೇಲೆ ಗಂಗೆದು ಗಂಗೆ ಇಟ್ಕೊಂಡು ಸಂಕಲ್ಪ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಚೆನ್ನಾಗಿರುತ್ತೆ ಅದೆಲ್ಲ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಾನು ಫುಲ್ ಬೆಳಗಿನ ಜಾವ ಎಲ್ಲ ಎದ್ದಾಗ ಗುಡಾಕೇಶಕ್ಕೆ ಜಾಯಿನ್ ಆಗಲ್ಲ ಮೇಡಮ್, ನಾನು ಇಲ್ಲಿದೆಲ್ಲ ಸುಳ್ಳು ಹೇಳ್ಬಾರ್ದು. ನಾನು ಕೊಪ್ಪಳದಲ್ಲಿ ಚಂದ್ರಶೇಖರ್ ನಾಯಕ್ ಸರ್ ಕ್ಲಾಸಿಗೆ ಜಾಯಿನ್ ಆಗ್ತೀನಿ. ಅವರು 3 ಗಂಟೆಯಿಂದ 6 ಗಂಟೆವರೆಗೂ ಮಾಡಿಸ್ತಾ ಇದ್ದಾರೆ. 3 ಗಂಟೆಗೆ ಎದ್ದು ಜಾಯಿನ್ ಆಗ್ತೀನಿ. ಇಲ್ಲಿ ರಾತ್ರಿ ನನ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ತನಕ ನಾನು ಕೂತಿರ್ತೀನಿ ಗುಡಾಕೇಶದಲ್ಲಿ. ಆಮೇಲೆ ರಿಲೀಫ್ ಆಗ್ತೀನಿ ಮೇಡಮ್. ಅಷ್ಟು ನನಗೆ ಆಗಿರೋದು ಅಷ್ಟೇ ನನ್ಗೆ ಅನುಭವ. ಓಪನ್ ಐ ಮೆಡಿಟೇಷನ್ ತುಂಬಾ ಅದ್ಭುತವಾಗಿರುತ್ತೆ. ನನಗೆ ಕಣ್ಣಿನ ಎಫೆಕ್ಟ್ ಸ್ವಲ್ಪ ಕಣ್ಣು ಇದಾದ್ರೆ ಸರಿ, ಇದನ್ನ ಮಾಡಿದ್ರೆ ಸರಿ ಹೋಗ್ಬೋದು ಕಣ್ಣು ಅಂತ, ನಾನು ಅದನ್ನು ಮಾಡಕ್ಕೆ ನನಗೆ ಖುಷಿ ಆಯ್ತು. ಓಪನ್ ಐ ಮೆಡಿಟೇಷನ್ ನಾನು ಇವಾಗ ದೇವ್ರ ದೀಪ ಹಚ್ಚಿದಾಗ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದನ್ನ ಮಾಡಿನೇ ಬರ್ತೀನಿ ಮೇಡಮ್ ಆಚೆ. ಆಗ್ಲೂ ಕೂಡ ಮಾಡ್ಬೋದು ಮೇಡಮ್, ಆಗ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ಕೋಬಹುದು ಅದ್ರ ಬಗ್ಗೆ. ನಾನು ಬೆಳಗ್ಗೆ ಸಾಯಂಕಾಲ ದೀಪ ಹಚ್ಚಾಗ ಓಪನ್ ಐ ಮೆಡಿಟೇಷನ್ ದೇವ್ರ ಮನೆಯಲ್ಲೇ ಕುತ್ಕೊಂಡು ಮಾಡಿ ಬರ್ತೀನಿ. ಅದನ್ನ ಗುಡಾಕೇಶದಿಂದ ಓಪನ್ ಐ ಮೆಡಿಟೇಷನ್ ಮಾಡೋದ್ ಕಲ್ತಿದ್ದೀನಿ. ಖಂಡಿತ ಮೇಡಮ್, ತುಂಬಾ ಚೆನ್ನಾಗಿ ನಿಮ್ಮ ಅನುಭವ ಹಂಚ್ಕೊಂಡ್ರಿ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂತು ಮೇಡಮ್. ಯಾಕೆ ಅಂತಂದ್ರೆ ನೀವು ಎಲ್ಲಿ PMC ಕೊಪ್ಪಳ, PMC ಬಳ್ಳಾರಿ ಎಲ್ಲಾ ಕಡೆನೂ ಭಾಗವಹಿಸ್ತಾ ಇದ್ದೀರಾ, ಎಲ್ಲಾರ್ಗುನು ಸ್ವಾದಾಯ ಕೊಡ್ತಾ ಇದ್ದೀರಾ.
ಮತ್ತೆ ಕ್ಲಾಸ್ಗಳ ಅಟೆಂಡ್ ಮಾಡ್ತೀರಾ, ನೀವೇ ಕ್ಲಾಸ್ ಓನ್ ಆಗಿ ತಗೋತೀರಾ. ಅವತ್ ಜೂಮ್ ಕ್ಲಾಸು ಚಂದ್ರಶೇಖರ್ ನಾಯಕ್ ಅವ್ರ ಕಡೆಯಿಂದ 2 ಚಾನೆಲ್ ಕೂಡ ನೀವು ಅಟೆಂಡ್ ಮಾಡ್ಕೊತಾ ಇದ್ದೀರಾ. ಪ್ರತಿಯೊಬ್ಬರ ಅನುಭವಗೂ ಕೂಡ ನೀವು ಅವಕಾಶ ಕೊಡ್ತಾ ಇದ್ದೀರಾ. ಇಂಥವ್ರು ನೀವು ನಿಮ್ಮಂತವ್ರು ಈ ಒಂದು ವೇದಿಕೆಯಲ್ಲಿ ಬಂದು ಇಷ್ಟೆಲ್ಲ ನೀವು ನಿಮ್ಮ ಅನುಭವನ ಹಂಚ್ಕೊಂಡಿದ್ದೀರಾ. ತುಂಬಾ ಅದ್ಭುತವಾಗಿತ್ತು, ತುಂಬಾ ಆನಂದ. ನಾವು ಕೂಡ ಸಂತೋಷ ಪಟ್ವಿ, ಎಲ್ಲ ಖುಷಿ ಆಯ್ತು. ಪ್ರತಿಯೊಬ್ಬರಿಗೂನು ಈ ಅನುಭವ ಬೇಕೇ ಬೇಕು ಮೇಡಮ್. ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರಿ ಮೇಡಮ್. ಮತ್ತೆ ಮತ್ತೆ ಬಂದು ಈ ಒಂದ್ ಚಾನೆಲ್ ಅಲ್ಲಿ ನೀವು ಭಾಗವಹಿಸ್ಬೇಕು ಅಂತ ಗುಡಕೇಶ್ ಪರವಾಗಿ ಕೇಳ್ಕೊತೀವಿ ಮೇಡಮ್. ಪ್ರತಿಯೊಂದು ಯಾಕಂತಾರೆ ನಾವು ಕೂಡ ಕೊಪ್ಪಳ PMC ಬಳ್ಳಾರಿ, PMC ಕೊಪ್ಪಳ ಈ ರೀತಿ ಎಲ್ಲ ಅಟೆಂಡ್ ಮಾಡ್ತಾ ಇದ್ವಿ. ಪ್ರತಿ ಒಂದು ವೇದಿಕೆಗೂ ಇವತ್ತು ಸರ್ ಪತ್ರಿಜಿ ಸರ್ ಪ್ರತಿಯೊಬ್ಬರಿಗೂನು ವೇದಿಕೆ ಅಂತ ಅನ್ನೋದು ಮಾಡಿದ್ದಾರೆ ಇವಾಗ. ಆ ರೀತಿ ನಮ್ಮ ಅನುಭವಗಳನ್ನ ಯಾವ ಚಾನೆಲ್ ಅಲ್ಲೂ ಬೇಕಾದ್ರೆ ನಾವು ನಮ್ಮ ಅನುಭವನ ಪ್ರತಿಯೊಬ್ಬರಿಗೂನು ಬೇಕಾಗತ್ತ, ಪ್ರತಿಯೊಬ್ಬರಿಗೂನು ಕೊಡ್ಬೇಕು ಮೇಡಮ್. ಎಲ್ಲಾರ್ಗುನು ಅವಕಾಶ ಸಿಗತ್ತೆ ಮೇಡಮ್. ಮತ್ತೊಮ್ಮೆ ಬಂದು ನೀವು ಅನುಭವನ ಮತ್ತೆ ಮತ್ತೆ ನೀವು ಬರ್ತಾ ಇರಿ, ಬುಡಕ್ಕೆ ಅಟೆಂಡ್ ಆಗಿ ಈ ಕಣ್ತಿರೋದು ಧ್ಯಾನ ಅದ್ ಮಾಡ್ತಾ ಇದ್ದೀರಾ. ಮತ್ತೆ ಆ ನೀರು ಸ್ಪರ್ಶ ಏನಿದೆ ಆ ಶಕ್ತಿ ತುಂಬುವುದ್ರ ಮುಖಾಂತರ ನೀವು ಆ ನೀರನ್ನ ಬಳಸ್ಕೊಂತ ಕುಡಿತಾ ಬರ್ತಾ ಇದೀರ. ತುಂಬಾ ಅದ್ಭುತವಾಗಿರುತ್ತೆ ಮೇಡಮ್. ನನ್ಗೂ ಹಾಗೆ ಅನ್ಸು, ಸ್ಟಾರ್ಟಿಂಗ್ ಹಂಗ ಅನಿಸ್ತಿತ್ತು, ಏನ್ ಗುಡಕ್ಕೆ ಅನಿಸ್ತಾ ಇತ್ತು. ಆ ಸಿದ್ರ ಬೆಟ್ಟಕ್ಕೆ ಹೋಗಿ ಬಂದ ಮೇಲೆ ಮೇಡಮ್ ನನಗೂ ಕೂಡ ಮಾಡ್ಬೇಕು, ತುಂಬಾ ಚೆನ್ನಾಗಿರುತ್ತೆ ಇದು. ಅಲ್ಲಿ ಎರಡು ದಿನ ಮಾಡಿದ್ವಿ. ಒಂದಿನ ನಾನು ಮಲಗ್ಲೇ ಇಲ್ಲ. ಈ ತರನು ಉಂಟಾ, ನಿದ್ರೆ ಇಲ್ದೇನೆ ನಾವು ಧ್ಯಾನ ಮಾಡ್ಬೋದಲ್ಲ ಅಂತ ಪ್ರಮೋದ್ ಸರ್ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಆ ಒಂದು ಗುಡಕೇಶ್ ಬಗ್ಗೆ ತುಂಬಾ ಅದ್ಭುತವಾಗಿರ್ತಿತ್ತು ಮೇಡಮ್. ಸಾಕಷ್ಟು ನನಗೆ ತುಂಬಾ ಇಷ್ಟ ಆಯ್ತು. ಮನೆಗ್ ಬಂದು 1 ತಿಂಗಳು ಡ್ರಾಪ್ ಹಾಕ್ಬಿಟ್ಟೆ. ಅದಕ್ಕೆ ಹೆಂಗೆ ಕುಂತ್ಕೊಂಡು 1 ದಿನ 2 ದಿನ ಮಾಡ್ಬೋದು, ಇಡೀ ದಿನ ಮಾಡಕ್ಕಾಗತ್ತ ಅಂತ ಅನ್ನೋದು ಒಂದು ನೆಗೆಟಿವ್ ತಗೊಂಡ್ಬಿಟ್ಟಿದೆ. ಆಮೇಲೆ ಅನ್ನಿಸ್ತು ಇಲ್ಲ ಇಲ್ಲ ಒಂದ್ ಕಡೆ ನಾನು ಮಾಡ್ಲೇಬೇಕು ಅಂತ ಒಂದ್ ಹಠ ಇತ್ತು. ಹಾಗೆ ಸರ್ ಒಂದ್ಸರಿ ಹೇಳ್ತಾ ಇದ್ರು, ಈ ದೃಢ ನಿರ್ಧಾರದಿಂದ ಯೂಟ್ಯೂಬ್ ಓಪನ್ ಮಾಡಿದೆ. ದೃಢ ನಿರ್ಧಾರ ತಗೋಬೇಕು, ನಿರ್ಧಾರದ ಮುಂದೆ ಇನ್ನೊಂದಿಲ್ಲ, ನೀನಾ ಅಂತೇಳಿ ಹಠ ಮಾಡಿ ನಾವು ಧ್ಯಾನನ ಅಳವಡಿಸ್ಕೊಂಡ್ರೆ ನಿದ್ರೆ ಜಯಿಸಿ ಧ್ಯಾನ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಹೌದಲ್ಲ, ಯಾಕೆ ಈ ತರ ಬಿಟ್ನಲ್ಲ, ರಿಜನ್ ಮಾಡಿದ್ನಲ್ಲ, ನಾನ್ ಮತ್ತೆ ಅದ್ ಅಟೆಂಡ್ ಮಾಡ್ಲೇಬೇಕು ಅಂತೇಳಿ ದೃಢ ನಿರ್ಧಾರದಿಂದ 1 ಮಂತ್ 1 ಮಂಡಲ ಪೂರ್ತಿ ಮುಗಿಸ್ದೆ. 1 ಪಾಯಿಂಟ್ ನಿದ್ದೆ ಮಾಡ್ದೆ. ಮತ್ತೆ ಧ್ಯಾನದಲ್ಲಿ ನಾವು ನಿದ್ರೆ ಹೋಗಿರ್ತೀವಿ, ಯೋಗ ನಿದ್ರ ಅದು ಬೇರೆ ಲೆಕ್ಕ. ಕುಂತಿರ್ತವೆ ನಿದ್ರೆ ಮಾಡ್ಕೋತೀವಿ, ಯೋಗ ನಿದ್ರೆ ಮಾಡ್ಕೋತೀವಿ, ಅಲ್ಲಿ ಎಲ್ಲಾ ಕೇಳಿಸ್ತಾ ಇರ್ತಿರತ್ತ. ಆದ್ರೆ ಯೋಗ ನಿದ್ರಾಗ ಹೋಗಿರ್ತೀವಿ ನಾವು. ಅಂದ್ರೆ ಮಗ್ಲೇ ಕೊಡದೇನೆ 1 ಮಂತ್ 1 ಮಂಡಲ ಪೂರ್ತಿ ಮುಗಿಯವರೆಗೂ ತುಂಬಾ ಚೆನ್ನಾಗಿತ್ತು. ಆಕ್ಟಿವೇಸ್ ಹೆಂಗೆ ಹಗ್ಲು ಕೂಡ ಮಲಗ್ತಾ ಇರ್ಲಿಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ಚೆನ್ನಾಗಿದೆ ಇದು ಅಂತ ಪ್ರತಿಯೊಬ್ಬರಿಗೂ ಕೊಡ್ಬೇಕು ಅಂತ ಅನ್ನೋದು ತುಂಬಾ ಇಷ್ಟ ಆಯ್ತು. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೂ ವೇದಿಕೆ ಅಂತ ಅನ್ನೋದು ಬೇಕು. ಈ ಒಂದು ಗುಡಕೇಸಿಗೆ ಬಂದು ಅಟೆಂಡ್ ಮಾಡಿ ತುಂಬಾ ಚೆನ್ನಾಗಿದೆ, ಬಳಸ್ಕೊಳ್ಳೋಣ. ಎಲ್ಲೆಲ್ಲಿ ಸರ್ರು ಈ ರೀತಿ ಒಂದು ಶಕ್ತಿ ಮುಖಾಂತರ, ಈ ಗುಡಕೇಶ್ವರ ಶಕ್ತಿ ನಿದ್ರೆ ಜಯಿಸಿದೆ. ಊಟನೇ ಬೇಕಾಗಿಲ್ಲ ಮೇಡಮ್, ಊಟನು ಬೇಡ ನಿದ್ರನು ಬೇಡ. ಆ ರೀತಿ ಒಂದು ಎನರ್ಜಿ, ಚೈತನ್ಯ, ಶಕ್ತಿ ಎಲ್ಲ ಸಿಗ್ತಾ ಹೋಯ್ತದೆ ಗುಡಕೇಶ್ ಅಂತ. ತುಂಬಾ ಚೆನ್ನಾಗಿದೆ ಮೇಡಮ್, ಇಷ್ಟ ಆಯ್ತಾ ಮೇಡಮ್ ನನ್ಗಂತೂ. ಈ ರೀತಿ ನಿಮ್ಮ ಅನುಭವ ಈ ವೇದಿಕೆ ಮೇಲೆ ಹಂಚ್ಕೊಂಡದಕ್ಕೆ ನಿಮ್ಗೆ ಹೃದಯಪೂರ್ವಕ ಧನ್ಯವಾದಗಳು. ಈಗ ಎಲ್ಲಾರ್ಗುನು ಅವಕಾಶ ಕೊಡೋಣ. ಎಲ್ಲಾರುನು ಅವ್ರವ್ರ ಅಭಿಪ್ರಾಯಗಳನ್ನ ತಿಳಿಸ್ಲಿ. ವಿಶಾಲ ಮೇಡಮ್ ಹೇಗ್ ಹಂಚ್ಕೊಂಡ್ರು ಅಂತ ಆಂಡ್ರೈಸ್ ಮಾಡಿ ಮಾತಾಡಿ. ರತ್ನಮ್ಮ ಮೇಡಮ್. ನಮಸ್ತೆ ಮೇಡಮ್, ಎಲ್ಲರಿಗೂ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ನಿಮ್ಮ ರೀತಿನೇ ನಾನು ಕೂಡ ಯೂಟ್ಯೂಬ್ ಮುಖಾಂತರನೇ ಬಂದವಳು ಧ್ಯಾನಕ್ಕೆ. ನೀವ್ ಹೇಗೆ ಯೂಟ್ಯೂಬ್ ಹಾಕೊಂಡ್ ನೋಡ್ಕೊಂಡು ಹೇಗೆ ಬಂದ್ರಿ, ಆಮೇಲೆ ಒಬ್ಬರ ಲಿಂಕ್ ಸಿಕ್ಕದಾಗ ಎಷ್ಟು ಖುಷಿ ಆಯ್ತು, ಜೂಮ್ ಆನ್ ಮಾಡಿದಾಗ ಎಷ್ಟು ಖುಷಿ ಆಯ್ತು, ಇವೆಲ್ಲ ನಾನು ಅನುಭವಿಸಿದೀನಿ. ಅದೆಲ್ಲವೂ ನೀವ್ ಹೇಳಿದಾಗ ನನ್ಗೂ ಹಾಗೆ ಅನಿಸ್ತಾ ಇತ್ತು. ಜೂಮ್ ಅಟೆಂಡ್ ಮಾಡ್ತಿದ್ದಾಗ್ಲೇನೆ ಏನೋ ಒಂಥರ ಸಂತೋಷ ಆಗ್ತಿತ್ತು. ಏನಪ್ಪಾ ಇದು ಈ ತರ ಅವ್ರು ಎಲ್ಲೆಲ್ಲೋ ಇರ್ತಾರೆ, ನಾವುಗಳು ಇವ್ರ ಜೊತೆ ಮಾತಾಡ್ತಾ ಇದೀವಲ್ಲ ಅನಿಸ್ತಾ ಇತ್ತು ಅವಾಗ. ಅದ್ ಅನುಭವನೇ ಏನೋ ಒಂಥರ ಖುಷಿ. ಆ ಸಂತೋಷಕ್ಕೆ ಬೆಲೆನೇ ಇಲ್ಲ, ಅಷ್ಟೊಂದ್ ಖುಷಿ. ಆ ನೋವುಗಳನ್ನ ಹೇಳ್ಕೊಳ್ಳೋದು, ಒಬ್ರ ಹತ್ರ ಮಾತಾಡೋದು, ಇವೆಲ್ಲ ಏನೋ ಒಂಥರ ಆ ನೋವುಗಳಿಂದ ಮೇಲೆ ಬಂದ್ವು. ಇವೆಲ್ಲ ಒಂಥರ ಅವನ್ನ ಅನುಭವಿಸ್ದಿ ಅದ್ರಿಂದ ಮುಂದೆ ಬಂದಾಗ ಅದ್ರದ್ದು ಖುಷಿ, ಅದ್ರ ಸಂತೋಷ ಹಂಚ್ಕೊಳ್ಳೋದು ತುಂಬಾನೇ ಕಷ್ಟ. ಅಂತ ನೋವುಗಳನ್ನ ಅನುಭವಿಸಿ ಮುಂದೆ ಬಂದಿದೀವಲ್ಲ ಅಂತೇಳಿ
ಅದನ್ನ ಹೇಳ್ಕೊಂಡಾಗ ನಿಂಗೆ ಹೆಂಗ್ ಸಖತ್ ಖುಷಿ ಆಯ್ತು. ಮತ್ತೆ ಅಷ್ಟು ದೂರ 35 ಕಿಲೋಮೀಟರ್ ನಡ್ಕೊಂಡು ಯಡಿಯೂರ್ ಸಿದ್ದಲಿಂಗೇಶ್ವರಕ್ಕೆ ಹೋಗಿದ್ದೀರಾ. ಇದಂಗಂತೂ ಅದನ್ನ ನೆನ್ಸ್ಕೊ ನಾನು ಹೋಗ್ತಾ ಇರ್ತೀವಿ ಸಿದ್ದಲಿಂಗೇಶ್ವರಕ್ಕೆ. ಟ್ರಿಪ್ ಅಂದ್ರೆ ಹೆಚ್ಚಾಗಿ ಯಡಿಯೂರ್ಗೆ ಫಸ್ಟ್ ವಿಸಿಟ್, ನೆಕ್ಸ್ಟ್ ಬೇರೆ ಕಡೆ, ಅದು ಅಭ್ಯಾಸ ನಮ್ದು. ನಮ್ ಮನೆ ದೇವ್ರು ಹೌದು ಮೇಡಮ್. ಹೌದು ಮೇಡಮ್. ಯಡಿಯೂರು ಸಿದ್ದಲಿಂಗೇಶ್ವರ ತುಂಬಾನೇ ಇಷ್ಟವಾದದ್ದು ನನ್ಗುನು. ನಾವು ಟ್ರಿಪ್ ಹಾಕಿದ್ರೆ ಫಸ್ಟ್ ಯಡಿಯೂರು, ಅಲ್ಲೇ ಫಸ್ಟ್ ಸ್ಟೇ, ಆಮೇಲೆ ಮತ್ತೆ ಬೇರೆ ಕಡೆ ಎಲ್ಲ ಹೋಗೋದು, ಆತರ. ಅದು ನನಗೂ ತುಂಬಾ ಇಷ್ಟನೇನೆ. ತುಂಬಾ ಚೆನ್ನಾಗಿ ನಿಮ್ದು ಅನುಭವ ಹೇಗೆ ಮಾಡ್ಕೊಂಡು ಇವಾಗೆಲ್ಲ ನೀವು PMC ಕೊಪ್ಪಳದಲ್ಲೆಲ್ಲ ನಿಮ್ದು ಎಲ್ಲವೂ ಬುಕ್ ಎಲ್ಲ ಓದಿ ಎಲ್ಲರಿಗೂ ತಿಳಿಸ್ತಾ ಇದ್ದೀರಾ, ಎಲ್ಲರಿಗೂ ಹೇಳ್ತಾ ಇದ್ದೀರಾ. ಎಲ್ಲಾ ಅನುಭವಗಳು ನೀವು ಇದ್ ಮಾಡ್ತಾ ಇದ್ದೀರಾ. ಬುಕ್ಗಳೆಲ್ಲ ಓದಿ ನಾನ್ ತುಂಬಾ ಸರಿ ನಿಮ್ದು ಎಲ್ಲವೂ ಕೇಳಿದೀನಿ. ನಾನು ಅಟೆಂಡ್ ಆಗ್ತಾ ಇದ್ದೀನಿ. ಈಗ ಬುಡಕೇಸದಲ್ಲಿ ಅಟೆಂಡ್ ಮಾಡ್ತಾ ಇರೋದ್ರಿಂದ ಆ ಕಡೆ ಬರೋದಿಕ್ ಆಗಿಲ್ಲ ಅಷ್ಟೇನೆ. ಇಲ್ಲಿ ಅಟೆಂಡ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಬರೋದಿಕ್ ಆಗಿಲ್ಲ. ಇಲ್ಲಾಂದ್ರೆ ಮೊದ್ಲೆಲ್ಲ ಬರ್ತಾ ಇದ್ದೆ ಅಲ್ಲಿ. ಮತ್ತೆ ಹಾಡ್ ಹೇಳೋದಿಕ್ಕೆ ಎಲ್ಲಕ್ಕೂ ಭಾಗವಹಿಸ್ತಾ ಇದ್ದೆ. ಇವಾಗ ಹಾಡ್ ಹೇಳೋದಿಕ್ಕೆ ಸ್ವಲ್ಪ ಆಗಲ್ಲ. ಇಲ್ಲೇ ಪ್ರತಿ ಶುಕ್ರವಾರ ಈ ಬುಡಕೇಶದಲ್ಲೇ ಅದನ್ನ ಅನೌನ್ಸ್ ಮಾಡಿದ್ದಾರೆ. ಇಲ್ಲೇನೆ ನಡೀತಾ ಇದೆ. ನೀವು ನಾಳೆ ರತ್ನಮ್ಮ ಕೂಡ ಬುಡಕೇಶಕ್ಕೆ ಹೇಗೆ ಅಟೆಂಡ್ ಮಾಡಿ ಹಾಡ್ ಹೇಳೋದಿಕ್ಕೆ. ನಿಮ್ಮ ಹತ್ರ ಹಾಡ್ ರತ್ನಮ್ಮ? ಕೇಳ್ಬೇಕು ಅಂತ ತುಂಬಾನೇ ಇಷ್ಟ. ನಾಳೆ ಹೌದು ಇದೆ, ನಾಳೆ ಅಟೆಂಡ್ ಮಾಡಿ. ನಾವು ಎಲ್ಲರೂ ಒಟ್ಟಿಗೆ ಸೇರೋಣ ನಾಳೆ. ಮತ್ತೆ ಬುಡಕೇಶಕ್ಕೆ ಆಗ್ಲಿ ಯಾವಾಗಾದ್ರೂ ಒಂದ್ಸರಿ ಮಾಡಕ್ ಹೋಗ್ಬೇಡಿ. ಅಟೆಂಡ್ ಮಾಡಿ ಅಷ್ಟಕ್ಕೆ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಇದನ್ನ ಕಂಟಿನ್ಯೂ ಮಾಡಿ. ಮತ್ತೆ ನಿಮ್ಮಲ್ಲಿ ಎಲ್ಲ ಒಂದು ಒಳ್ಳೆ ಧಾರವಾಳದ ಒಂದು ಮನ್ಸಿದೆ, ಒಂದು ನಿರ್ಮಲವಾದ ಮನ್ಸಿದೆ. ನಿಮ್ದು ವಿಶಾಲ ಅಂತಾನೆ ಹೆಸರು ಇಟ್ಕೊಬಿಟ್ಟಿದ್ದೀರಾ. ನಿಜವಾಗೂ ಆ ಹೆಸರಲ್ಲೇ ಎಲ್ಲವೂ ಇದೆ. ವಿಶಾಲವಾದ ಒಂದು ಮನೋಭಾವ ನಿಮ್ಮಲ್ಲಿ ಇದೆ ಅಂತಾನೆ ಗೊತ್ತು. ಅದು ನನ್ಗೆ ಮನವರಿಕೆ ಆಗತ್ತೆ. ಆ ಒಂದು ಹೆಸರು ಅಷ್ಟು ಸುಲಭವಾಗಿ ಇಡೋದಿಕ್ ಆಗಲ್ಲ. ಹೆಸರಲ್ಲೇ ಒಂದೊಂದು ಏನೋ ಒಂದು ಶಕ್ತಿ ಒಂದ್ ಶಕ್ತಿ ಇರುತ್ತೆ ಒಂದು ಹೆಸರಿಟ್ಟಾಗ. ಅವ್ರು ಅಷ್ಟು ಸುಲಭವಾಗಿ ಹೆಸರುಗಳು ಅಷ್ಟು ಸುಲಭವಾಗಿ ಬರಲ್ಲ. ಅದು ಒಂದು ಚೆನ್ನಾಗಿದೆ, ಒಂದು ನೇಮ್ ಚೆನ್ನಾಗಿದೆ. ಹಂಗಾಗಿ ನಿಮ್ದು ಅನುಭವ ತುಂಬಾ ಚೆನ್ನಾಗಿತ್ತು. ನೀವು ಧ್ಯಾನಕ್ ಬಂದಿದ್ದು, ನಿಮ್ದು ನೋವುಗಳು ಹೋಗಿದ್ದು, ನಿಮ್ಗೆ ಹೇಗೆ ಪ್ರಾಬ್ಲಮ್ ಆಗ್ತಿತ್ತು ಅದೆಲ್ಲ ಕೇಳಿದಾಗ ಒಂಥರ ಖುಷಿ ಆಯ್ತು. ಚೆನ್ನಾಗಿ ಮೂಡ್ ಬಂತು. ಇನ್ನೂ ಕಂಟಿನ್ಯೂ ಮಾಡಿ. ನೀವು ಮತ್ತೆ ಅಟೆಂಡ್ ಮಾಡಿ. ಇಲ್ಲಿಗೆನೆ ಇದ್ ಮಾಡಕ್ ಹೋಗ್ಬೇಡಿ. ನಾವು ಎಲ್ಲಾ ಗ್ರೂಪ್ಗೆಲ್ಲ ಬರ್ತಾ ಇದೀವಿ. ನೀವು ಗ್ರೂಪ್ಗಳಲ್ಲಿ ಎಲ್ಲ ಬನ್ನಿ. ಆ ನನ್ಗೆ ತುಂಬಾ ಸಂತೋಷ ಆಯ್ತು ಇವತ್ತು ನೀವು ತಿಳಿಸಿದ್ದು. ಥ್ಯಾಂಕ್ ಯು ಮೇಡಮ್. ಇವತ್ತು ಬಂದು ನಿಮ್ದು ವಿಷಯಗಳೆಲ್ಲ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಹಂಗೆ ಥ್ಯಾಂಕ್ ಯು. ಮೇಡಮ್, ನಾನು ಹೋದ್ವಾರ ಕರ್ದೆ ಶುಕ್ರವಾರ ಮೇಡಮ್ ಮಾಡಿ ಅಂತ, ವಿಶಾಲ ಹಾ ಮೇಡಮ್ ಹಾ ಮಾಡಿ ಅಂತ ಹೇಳ್ದೆ. ಅದಕ್ಕೆ ಹಾ ಮೇಡಮ್ ಹಾ ಇವತ್ತು time ಇದೆ, ಇನ್ನೊಂದ್ ದಿವಸ ಆಡ್ತೀನಿ ಅಂದ್ರು. ಓಕೆ ಅಂತೇಳಿ ವೇದಿಕೆ ಅಲ್ಲಿಗೆ ಕಟ್ಟಾಯ್ತು. ಇವತ್ತೇನಾಗಿದೆ ಅಂತಂದ್ರ ಅವ್ರು ಯಾರಿಗೋ ಮಾಡಕ್ ಹೋಗಿ ನನಗೆ ಮಾಡ್ಬಿಡಿದೆ. ನಾನ್ ಅನ್ಕೋತಾ ಇದ್ದೆ ವಿಶಾಲ ಮೇಡಮ್ಗೆ ಹೇಳ್ಬೇಕು, ಹಾಡ್ ಹೇಳಕ್ ಬರ್ಲಿಲ್ಲ, ಅನುಭವಗಾದ್ರೂ ಕೊಡ್ಬೇಕು ಇವ್ರಿಗೆ ಅಂತೇಳಿ ಅನ್ಕೋತಾ ಇದ್ದೀನಿ. ಅವರೇ ಕಾಲ್ ಮಾಡ್ಬಿಟ್ರು ಮೇಡಮ್. ಕಾಲ್ ಮಾಡಿದ ತಕ್ಷಣ ನಾನು ಖುಷಿಯೋ ಖುಷಿ. ಏನಾಯ್ತು? ತಿರುಪತಿ ಅಂತ ಹೇಳಿದ್ರು ಮೇಡಮ್. ನಾನು ನೋಡ್ತಾ ಇದ್ದೆ ವಿಶಾಲ ಅಂತ ಅನ್ಬಿಟ್ಟು ಹೆಸರು ಬರ್ತಾ ಇತ್ತು ಇದ್ರಲ್ಲಿ. ನೋಡ್ತಾ ಇದ್ದೆ ಯಾರಿರ್ಬೋದು, ಇವ್ರು ಅಟೆಂಡ್ ಮಾಡ್ತಾರ ಅಂತ ಗೆಸ್. ನನ್ ಒಳಗಡೆ ಅನಿಸ್ತಾ ಇತ್ತು ನನಗೆ. ಒಳಗಡೆ ವಿಶಾಲ್ ಅಂದಾಗ ನನ್ಗೆ ಇವ್ರ ಮೇಲೆ ಮನ್ಸ್ ಬರ್ತಿತ್ತು ನನಗೆ. ಮೋಸ್ಟ್ಲಿ ಇವ್ರು ಅಟೆಂಡ್ ಮಾಡ್ತಾ ಇದಾರ, ಇವ್ರು PMC ಕೊಪ್ಪಳದಲ್ಲಿ ಅಟೆಂಡ್ ಮಾಡ್ತಾರಲ್ಲ, ನಿಜಕ್ಕೂ ಇದ್ ಮಾಡ್ದಾರ ಅಂತ. ಆದ್ರೆ ನಂಬರ್ ಇರ್ಲಿಲ್ಲ ಇವ್ರದ್ದು. ಹಾಗಾಗಿ ನನಗೆ ಇವ್ರಿಗೆ ಫೋನ್ ಮಾಡೋದಿಕ್ ಆಗ್ಲಿಲ್ಲ. ಮತ್ತೆ ಯಾವ್ದು ಒಂದು ವಿಡಿಯೋನು ಆನ್ ಮಾಡ್ಕೊತಿರ್ಲಿಲ್ಲ. ಹಂಗಾಗಿ ನನ್ಗೆ ಇವ್ರು ಅಂತ ಕನ್ಫರ್ಮ್ ಆಗ್ಲಿಲ್ಲ ಅಷ್ಟೇನೆ. ಈಗ ಕನ್ಫರ್ಮ್ ಆಯ್ತು. ನಾನು ನೋಡ್ತಾ ಇದ್ದೆ ವಿಶಾಲ್ ಅಂತ ಬರ್ತಿದ್ರಿ ಬುಡಕೇಶಕ್ ನೋಡಿದೀನಿ ನಾನು. ಥ್ಯಾಂಕ್ ಯು ಕೊಪ್ಪಳ ಮೇಡಮ್, ಅಟೆಂಡ್ ಮಾಡಿದೀರ. ನಮ್ಗೆ ಕೊಡ್ತಾರೆ ವೇದಿಕೆನ ಅವರು. ಮೇಡಮ್ ನಮ್ಗೆ ಕೊಡ್ತಾರೆ ವೇದಿಕೆನ, ಸ್ವಾಧ್ಯಾಯಗ ಅಂತ ಹೋಗೆಲ್ಲಕ್ಕೂ. ಈಗ ಅವರು ಬುಡಕ್ಕೆ ಕರ್ಕ ಬಂದಿದ್ದಾರೆ ಸರ್, ಪತ್ರಿಜಿ ಸರ್. ನಮ್ಗಂತೂ ಗೊತ್ತಿಲ್ಲ, ಪತ್ರಿಜಿ ಸರ್ ತಂದು ಕುಣಿಸಿದ್ದಾರೆ ಅವ್ರು. ಹೌದೌದು ಏನ್ ಹೌದು. ಕುಮಾರ್ ಸರ್ ಟೆಲಿಪತಿ. ಇಲ್ಲ ಮೇಡಮ್, ಅರುಣ್ ಕುಮಾರ್ ಸರ್, ನಾನು ನಮ್ಮನೆ ಮೊಬೈಲ್ ಅಲ್ಲಿ ಒಂದಿನ ಅಯ್ಯಪ್ಪ ಪಿಂಡಿ ಸರ್ ಕ್ಲಾಸ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಎಕ್ಸ್ಪೀರಿಯನ್ಸ್. ಇನ್ನು ಸುಮ್ನೆ ಹಿಂಗ್ ಹೇಳಿದಾಗ ಆ ಅಯ್ಯಪ್ಪ ಸರ್ ಕ್ಲಾಸ್ ಮುಗಿತಿದಂಗೆನೆ ನನಗ್ ಫೋನ್ ಬಂತು ಅರುಣ್ ಕುಮಾರ್ ಸರ್ ಇಂದ ನಮ್ಮ ಮನೆ ನಂಬರ್ಗೆ. ಆಮೇಲೆ ನೀವು ಗುಡಾಕೇಶಕ್ ಸೇರ್ಕೊಳ್ಳಿ ಅಂತ ಜಾಯಿನ್ ಮಾಡೇ ಬಿಟ್ಟಿದ್ರು. ಫುಲ್ ಎಲ್ಲ ಗುಡಾಕೇಶದಲ್ಲಿ ಬರೋದು. ನಾನು ಒಂದೊಂದ್ಸರಿ ಜಾಯಿನ್ ಆಗಿ ನಮ್ಮ ಮನೇರೇನ್ ಆಗಲ್ಲ, ನಾನು ಹಾಕ್ತಿದ್ದೆ. ಹಂಗೆ ಆಗ್ತಾ ಇದ್ರು. ಅದು ಕಂಟಿನ್ಯೂ ಆಗಿದೆ ಅಷ್ಟೇ. ಅದೇ ತರ ಕಂಟಿನ್ಯೂ. ಯೂಟ್ಯೂಬ್ರು ಯಾರೋ ಕಾಲ್ ಮಾಡಿ ಸರ್ ಮೇಡಮ್ ಗುಡಾಕೇಶಕ್ ಜಾಯಿನ್ ಆಗಿ ಅಂತ ಕೇಳಿದ್ರು. ಸರ್ ನಾನು ಅಲ್ಲೇ ಜಾಯಿನ್ ಆಗಿದ್ದೀನಿ. ಅದೇನೋ ಅಚ್ಯುತ್ ಪ್ರಭಾಸ್ ಅನ್ನೋರು ಕ್ಲಾಸಿಗೆ ಜಾಯಿನ್ ಆಗಿ ಅಂದ್ರು.
ಅರುಣ್ ಕುಮಾರ್ ಸರ್ ಕ್ಲಾಸಿಗೆ ಜಾಯಿನ್ ಆಗಿದ್ದೀನಿ ಅಂತ ಅಂದೆ. ಅವ್ರು ಸುಮ್ನೆ ಓಕೆ ಮೇಡಮ್ ಅಂತ ಹಾಗೆ ಟೆಲಿಪತಿ ಅಂತ ಅನ್ನೋದು ಹೆಂಗೆ ಮೆಸೇಜ್ ಅಂತ ಮೇಡಮ್ ಯಾರಿಗೋ ಮಾಡಕ್ ಹೋಗಿ ಮಿಸ್ಟೇಕ್ ಬಂದಿತ್ತು ಅಂತಂದ್ರು. ಮೇಡಮ್ ಈಗ ಜಸ್ಟ್ ತಾನೇ ನಿಮ್ ಜೊತೆ ಮಾತಾಡ್ಬೇಕು, ನಿಮ್ಮನ್ನ ವೇದಿಕೆ ಕರಿಬೇಕು ಅಂದ ಇದೇ ಟೆಲಿಪತಿ ಮೇಡಮ್ ಅಂತ ಅನ್ಕೊಂಡು ಆ ಸ್ಪಾಟ್ ಅಲ್ಲಿ ಕೇಳ್ದೆ. ಓಕೆ ಮೇಡಮ್ ನಾನೇ ಕೊಡ್ತೀನಿ ಮೇಡಮ್ ಅಂತಾರೆ. ಬೇರೆ ಯಾರಾದ್ರೂ ಕೊಡಿ ನಿಮ್ಗೆ ಕೆಲ್ಸ ಐತ್ರಿ ಅಂತಂದೆ. ಇಲ್ಲ ಮೇಡಮ್ ನಾನೇ ಕೊಡ್ತೀನಿ ಅಂದ್ರೆ ಇನ್ನ ಖುಷಿ ಆಗ್ಬಿಡ್ತು ನಂಗ. ಈ ವೇದಿಕೆ ಪ್ರತಿಯೊಬ್ಬರಿಗೂನು ಬೇಕೇ ಬೇಕು. ಓಕೆ ಮೇಡಮ್ ಇನ್ನಾರಿದ್ದರು? ಸುಜಾತ ಅವರೇ ಹಂಚ್ಕೊಳ್ಳಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಮಾತಾಡಿ. ನಮಸ್ತೆ ಅಮ್ಮ. ನಮಸ್ತೆ. ಚೆನ್ನಾಗಿತ್ತು ಅವ್ರದ್ದು ಮೇಡಮ್ ಅವ್ರದ್ದು. ಅವರು PMC ಚಾನಲ್, PMC ಕೊಪ್ಪಳ, PMC ಬಳ್ಳಾರಿ ಎಲ್ಲ ಕಡೆ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ಅವ್ರಿಗೆ ಮೇಲೆ ನೋಡ್ತಿದ್ದಾರೆ. ಅಮ್ಮ ಹೇಳಿ ನನಗೆ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್. ಕೇಳಿಸ್ತಿದೆ. ಅನುಭವ ಚೆನ್ನಾಗಿತ್ತು ಅವ್ರದ್ದು ಮೇಡಮ್ ಅವ್ರದ್ದು. ಯಾವ್ರಮ್ಮ ಅವ್ರದ್ದು? ಮಾತಾಡಿ ಮೇಡಮ್, ಮಾತಾಡಿ. ಅಮ್ಮ ನಾನ್ ಮಾತಾಡ್ತಿದ್ದೀನಿ, ನಿಮ್ಗೆ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆ ನನಗೆ, ನಮ್ಗೆ. ಏನ್ ಹೇಳಿ? ಅನುಭವ ತುಂಬಾ ಚೆನ್ನಾಗಿದೆ ಮೇಡಮ್. ನಿಮ್ಗೆ ಗುಡಾಕೇಶದ ಬಗ್ಗೆ ಅನುಭವ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಸುಮ್ನೆ ಸ್ವಲ್ಪ ಜಾಯಿನ್ ಬಂದಿರೋದು ಮೇಡಮ್. ಒಂದ್ಸರಿ ಅಟೆಂಡ್ ಮಾಡ್ತಾರೆ ಅವ್ರು ತುಂಬಾ. ಅವರು PMC ಕೊಪ್ಪಳ, PMC ಬಳ್ಳಾರಿಯಲ್ಲಿ ಜಾಸ್ತಿ ಅವರು ಇನ್ವಾಲ್ವ್ ಆಗಿದ್ದಾರೆ. ಹಾಗಾಗಿ ಸ್ವಲ್ಪ ಅದು ಅಳವಡಿಸ್ಕೊತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಕ್ಲಾಸ್ ಕೊಡ್ತಾರಾ ಮೇಡಮ್ ಅವರು? ಅಮ್ಮ ಹೌದೌದು, ಕ್ಲಾಸ್ ಕೊಡ್ತಾರೆ, ಸ್ವಾಧ್ಯಾಯ ಮಾಡ್ತಾರೆ, ಅವರೇ ಫುಲ್ ಕ್ಲಾಸ್ ನಡೆಸ್ತಾರೆ. ಅವರೇ ಮಾಡಿ ಪೂರ್ತಿ ಅವರೇ ನಡೆಸ್ತಾರೆ, ಕ್ಲಾಸ್ ನಡೆಸ್ತಾರೆ. ಚಂದ್ರಶೇಖರ್ ಸರ್ ನಾವೆಲ್ಲರೂ ಚಂದ್ರಶೇಖರ್ ಸರ್ ಜೊತೆ ಇದ್ದಿದ್ದವ್ರು ನಾವು. ಅಲ್ಲೇ ಇರ್ತಾರ ಅವರು. ಓಕೆ, ಥ್ಯಾಂಕ್ ಯು. ಓಕೆ, ಇನ್ಯಾರಿದ್ದಾರು? ನಾಗರತ್ನ ಮೇಡಮ್ ಮಾತಾಡಿ ಮೇಡಮ್. ಮೇಡಮ್, ಅರುಣ್ ಸರ್, ನಾಗರತ್ನ ಮೇಡಮ್ ಅವ್ರು ನೋಡ್ತಾ ಇದ್ದಾರೆ. ಅವ್ರಿಗೆ ಫಸ್ಟ್ ಹೇಳೋಣ ಅನ್ಕೊಂಡೆ. ನೀವು ಚೈತ್ರ? ಇಲ್ಲ, ನಾಗರತ್ನ ಮೇಡಮ್ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಮಾತಾಡಿ ನಾಗರತ್ನ. ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಮೇಡಮ್. ಮೇಡಮ್ ಚೆನ್ನಾಗಿತ್ತು ಮೇಡಮ್ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ. ನಾನು PMC ಕೊಪ್ಪಳ, ಬಳ್ಳಾರಿಯಲ್ಲಿ ನೋಡಿದ್ದೀನಿ ಮೇಡಮ್. ಅದ್ರಲ್ಲೂ ಅಯ್ಯಪ್ಪ ಪಿಂಡಿ ಅವ್ರ ಸರ್ ಕ್ಲಾಸ್ ಅಲ್ಲಂತೂ ನೀವು ಡೈಲಿ ಹ್ಯಾಂಡ್ ರೈಸ್ ಮಾಡಿ ಶೇರ್ ಮಾಡ್ಕೊಂತಿದ್ರಿ. ಅದನ್ನೆಲ್ಲ ಕೇಳ್ತಾ ಇದ್ವಿ ಮೇಡಮ್. ಚೆನ್ನಾಗಿದೆ, ಅದ್ಭುತ ಇದೆ ಮೇಡಮ್ ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್. ಕೈ ಕಾಲು ತೊಳೆದಲ್ವಾ ತಗೋಬೇಕು ಪ್ರಸಾದ? ಅಯ್ಯಪ್ಪ ಪಿಂಡಿ ಅಲ್ವಾ? ಮ್ಯೂಟ್ ಮಾಡ್ಕೊಳ್ಳಿ. ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ, ಮಾತಾಡ್ತಿದ್ದಾರೆ ಮೇಡಮ್. ಡಿಸ್ಟರ್ಬೆನ್ಸ್ ಯಾರು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ನೋಡಿ. ಯಾರು ಹಾಲ್ ಮಾಡ್ಕೊಂಡಿದ್ದಾರೆ? ಅಯ್ಯಪ್ಪ ಪಿಂಡಿ ಸರ್ ಕ್ಲಾಸ್ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಹೇಳಿ ಮೇಡಮ್. ನಾನು ಫಸ್ಟ್ ರೂಪಾ ವೆಂಕಟೇಶ್ ಮೇಡಮ್ ಕ್ಲಾಸ್ ಅಲ್ಲಿ ಧ್ಯಾನ ಕೂತ್ಕೊಂಡಾಗ ಬೆಳಕು ಕಾಣಿಸ್ತು, ಫುಲ್ ಬೆಳಕು ಹೋದೆ ಅಂತ ಹೇಳಿದ್ನಲ್ವಾ. ಇನ್ನೊಂದಿನ ಚಂದ್ರಶೇಖರ್ ಸರ್ ಧ್ಯಾನ ಕೂರ್ಸಿದ್ರು. ಅವತ್ತೆಲ್ಲ ಫುಲ್ ಕತ್ಲೆ, ಏನು ಬರ್ಲಿಲ್ಲ ಮೇಡಮ್, ಫುಲ್ ಡಾರ್ಕ್ನೆಸ್. ಆಮೇಲೆ ನಾನ್ ಯಾರು ಅಂತ ಕ್ವಶನ್ ಹಾಕೊಂಡು ಕೂತ್ಕೊಳ್ಳಿ ಅಂತ ಅಯ್ಯಪ್ಪ ಸರ್ ಹೇಳಿದಾಗ ನಾನು ಅಲ್ಲೇ 2 ಸಲ ಹಾಕೊಂಡ್ ಕೂತಿದೀನಿ. ನೆಕ್ಸ್ಟ್ ಹಿಂಗ್ ಕೂತ್ಕೊಳ್ಳೋದು, ಇರ್ಲಿ ಓಕೆ ಇವತ್ತು ಒಂದ್ ದಿವ್ಸ ಹಾಕೊಂಡ್ ಕೂತ್ಕೊಳ್ಳೋಣ, ಏನ್ ಬರುತ್ತೆ ನೋಡೋಣ ಅನ್ಬಿಟ್ಟು ಹಾಕೊಂಡ್ ಕೂತ್ಕೊಂಡೆ. ನಾನ್ ಯಾರು ಅಂತ ಕ್ವಶನ್ ಹಾಕೊಂಡ್ ಕೂತ್ಕೊಂಡ್ರೆ ಮೇಡಮ್,
ಏನ್ ಬಂತು ಗೊತ್ತಾ, ಈ ಕವಿರತ್ನ ಕಾಳಿದಾಸದಲ್ಲಿ ಒಬ್ರು ದೊಡ್ಡ ಮಾಸ್ಟರ್ ಬರ್ತಾರಲ್ಲ ದರ್ಬಾರಲ್ಲಿ, ರಾಜನ ಆಸ್ಥಾನದಲ್ಲಿ ಒಂದ್ ಕೋಲ್ ಹಿಡ್ಕೊಂಡ್ ಬರ್ತಾರಲ್ಲ, ಹಿಂಗೆ ತರ ಬರ್ತಾರಲ್ಲ ಮಾಸ್ಟರ್, ಆ ತರ ಒಬ್ರು ಮಾಸ್ಟರ್ ಬಂದು ನಾನ್ ಯಾರು ಅಂತ ಎಷ್ಟು ಸಲ ಕೇಳ್ತೀಯ ನೀನು? ನೀನು ಬೆಳಕು ನೀನೆ, ಕತ್ಲೆನು ನೀನೆ, ಈ ಪ್ರಪಂಚದಲ್ಲಿರುವ ಅಣು ಕಣ ಈ ಬ್ರಹ್ಮಾಂಡದಲ್ಲಿರುವ ಅಣು ನೀನೆ, ಕಣವು ನೀನೆ, ಎಲ್ಲಾ ನೀನೆ. ಇನ್ನೊಂದ್ಸಲ ನಾನ್ ಯಾರು ಅಂತ ಕೇಳಿ ಕೂಡ್ದು ನೀನು ಅಂತ ಕುಟ್ಟಿ ಹೇಳ್ಬಿಟ್ರೆ ಮೇಡಮ್, ಕೋಲು ನೀನ್ ಕುಟ್ಟಿ ಹೇಳ್ಬಿಟ್ರು. ಅಬ್ಬಾ ಎಂತ ಅನುಭವ ಶಿವ ಪರಮಾತ್ಮ ನಮ್ಗೆ ನಿಜ. ಅದ್ಭುತ ಅದ್ಭುತ. ಮೇಡಮ್ ನೀವು ಆಕಾಶ್ ರೆಕಾರ್ಡ್ ನೋಡ್ಕೊಂಡಿದ್ರ ಅಲ್ವಾ ಮೇಡಮ್ ನೀವು? ಆಕಾಶಿಕ್ ರೆಕಾರ್ಡ್ ನೋಡಿಲ್ಲ ಮೇಡಮ್, ಬಟ್ ನನ್ಗೆ ಒಂದ್ ದಿವಸ ಧ್ಯಾನ ಕೂತ್ಕೊಂಡಾಗ ನಂದು ರೆಕಾರ್ಡ್ಸ್ ಎಲ್ಲ ಹಿಂಗೆ ಮೇಲ್ ಸೈ ಅಂತ ಈ ಪೇಪರ್ ಇದು ಮಾಡ್ತಾರಲ್ಲ ಅವಾಗ ಹೋಗ್ತಾ ಇರ್ತಲ್ಲ ಹಿಂಗ್ ಸೊಯ್ ಅಂತ, ಹಂಗ್ ಮೇಲಕ್ಕೆ ಹೋಗ್ತಾ ಇತ್ತು ಎಲ್ಲ ಸೊಯ್ ಅಂತ ಹೋಗ್ತಾ ಇತ್ತು ಒಂದ್ ದಿವಸ ಅಯ್ಯಪ್ಪ ಸರ್ ಕ್ಲಾಸ್ ಅಲ್ಲಿ. ಆ ನೀಲಿ ಅಕ್ಷರ ಬರ್ದಿರೋದ್ ಕಾಣಿಸೋದು, ಬಟ್ ನನಗೆ ಏನ್ ಅರ್ಥ ಆಗ್ತಿರ್ಲಿಲ್ಲ. ಅಷ್ಟ್ ಫಾಸ್ಟ್ ಹೋದ್ರೆ ಏನ್ ಅರ್ಥ ಆಗುತ್ತೆ? ಸೊಯ್ ಅಂತ ಎಲ್ಲ ಮೇಲಕ್ಕೆ ಹಾರೋಗ್ಬಿಡ್ತು. ಚೆನ್ನಾಗಿದೆ ಮೇಡಮ್ ನಿಮ್ ಎಕ್ಸ್ಪೀರಿಯನ್ಸ್ ಎಲ್ಲ. ನಾವು ಕೇಳ್ತಿರ್ತೀವಿ ಮೇಡಮ್, PMC ಕೊಪ್ಪಳ ಬಳ್ಳಾರಿ ಎಲ್ಲ ಹೇಳ್ತಿರ್ತೀರಲ್ವಾ, ಅನ್ಸ್ಕೊಂಡಿದ್ದೀರಾ? ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗುಡಕೇಶ ಪ್ಲಾಟ್ಫಾರ್ಮ್ ಅಲ್ಲಿ ಬಂದ್ಬಿಟ್ಟು ಅಲ್ಲ ಅಪ್ ಮಾಡೋಗಿ. ಗುಡಕೇಶದಲ್ಲಿ ಒಂದ್ ದಿವಸ ವಚನ ಆಡಿದ್ದೆ ಮೇಡಮ್. ನಾಳೆ ಬನ್ನಿ ಮೇಡಮ್, ನಾಳೆ ಮಿಸ್ ಮಾಡ್ಬೇಡಿ. ವಚನ ಬನ್ನಿ ಹಾಡಾಡ್ರಿ ಅಂತ ಹೇಳ್ತಾ ಇದ್ರು. ನಾನು ನಾದಪ್ರಿಯ ಶಿವನೆಂಬರು ವಚನವನ್ನ ಆಡಿದ್ದೆ. ಅವ್ರು ಹೇಳಿದ್ರು, ವಚನನ್ನ ಇಷ್ಟೊಂದ್ ಚೆನ್ನಾಗಿ ವಚನ ಹೇಳ್ಬೋದಾ, ಇಷ್ಟೊಂದ್ ಚೆನ್ನಾಗಿರುತ್ತ ವಚನ ಅಂತ ಹೇಳ್ತಾ ಇದ್ರು. ಖಂಡಿತ. ಸಂಜೆ ರಾತ್ರಿ ಇರುತ್ತ ಮೇಡಮ್ ವಚನ, ರಾತ್ರಿ 10:30 ಮೇಲೆ ವಚನಗಳಿರುತ್ತೆ, ಅಟೆಂಡ್ ಮಾಡಿ ಮೇಡಮ್. ತುಂಬಾ ವಚನಗಳು ಹೇಳ್ತೀರಾ ನೀವು. ಬರ್ತಾ ಇರ್ತವೆ, ಡೈಲಿ ಹೇಳ್ತಾ ಇರ್ತಾರ ಮೇಡಮ್. ನಿಮ್ದಾಗೆ ಒಂದ್ ಹಾಡು ಕೂಡ ಹೇಳಿ ಅಂತ ಹೇಳಿದೀವಿ, ಆಡ್ಬೇಕು ಅಂತ. ಓಕೆ ಮೇಡಮ್, ನಿಮ್ಮ ಒಂದ್ ಹಾಡು ಕೂಡ ಆಡಿ ಅಂತ. ಆಡ್ಬೇಕಾ? ಕೃಷ್ಣನ್ ಮೇಲೆ ಆಡ್ಬಿಡಿ ಎಲ್ಲಾರು. ಮೇಡಮ್ ನಮಸ್ತೆ. ಫಸ್ಟ್ ಮಾತಾಡಿಸ್ಬೇಕು ಮೇಡಮ್ಗೆ. ಶ್ರೀಕೃಷ್ಣ ಪರಮಾತ್ಮರಾದ ಅರುಣ್ ಸರ್ಗೆ ಅಂತೂ ಕೋಟಿ ನಮಸ್ತೆ. ಅವ್ರ ಪದ್ಮ ಮೇಡಮ್ಗೆ, ರತ್ನ ಮೇಡಮ್ಗೆ, ವಿಶಾಲ ಮೇಡಮ್ ನಮಸ್ತೆ ಮೇಡಮ್. ನೋಡೋಣ, ಮುಖ ತೋರ್ಸ್ತಾ ಇಲ್ಲ, ಎಷ್ಟೊಂದ್ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇಲ್ಲ ಮೇಡಮ್. ಗೊತ್ತ ಮಾಡಿ ನೋಡೋಣ, ನನ್ನ ಹೆಸರಲ್ಲೇ ಗೊತ್ತ ಮಾಡ್ತೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಮೇಡಮ್. ಹಾಡಂತೂ ಇನ್ನ ತುಂಬಾ ಆಡ್ತೀರಾ. ನಿಮ್ ಹಾಡ್ ಕೇಳ್ಬೇಕು ಅಂತಲೇ ನನ್ ಮನ್ಸಲ್ಲಿತ್ತು, ಹಾಗೆ ನೀವೇ ಹೇಳಿದ್ರಿ ನಾನು ಹಾಡ್ತೀನಿ ಅಂತ. ಹೇಮಾ ಮೇಡಮ್ ಅಂತ ಅವರು ಕಲ್ಕತ್ತಾ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಬಂದೆ ಮೇಡಮ್. ಬಂದ್ರಿ ನೋಡಿ. ನೀವ್ ಹೇಳಿದ್ರಲ್ಲ ಕ್ಲಾಸ್ ಕೊಡಿ ಇನ್ನೊಂದ್ ಕ್ಲಾಸ್ ಕೊಡಿ ಅನ್ನೂರಲ್ಲ, ಗೊತ್ತ ಮಾಡ್ಲಿಲ್ಲ. ಓ ಹೇಮಾ ಮೇಡಮ್, ಹೇಮಾವತಿ. ಕಾಲ ವೀಲ್ ಚೇರ್ ಅಲ್ಲಿ ಬರೀರಲ್ಲ. ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ನಾನ್ ಕ್ಲಾಸ್ ಕೊಡ್ಬೇಕು, ಆದ್ರೆ ನಾನ್ ಹಾಸನಕ್ ಬಂದಿದ್ದೀನಿ ಅಕ್ಕ ಮನೆಗೆ. ಇಲ್ಲಿ ನಾನು ಹಲ್ ತೋರ್ಸದ್ ಬೇಡ ಅನ್ಕೊಂಡಿದ್ದೆ, ತೋರ್ಸ್ಬಿಟ್ಟೆ. ಫಿಲಪ್ ಮಾಡಿದ್ದಾರೆ, ಫಿಲಪ್ ಒಂದೇ ಸರಿ ಆಯ್ತು ಅಂದ್ರು. ಇವತ್ ಮತ್ತೆ ಮಾಡ್ಬಿಟ್ಟು ಸೋಮವಾರ ಡೇಟ್ ಕೊಟ್ಬಿಟ್ಟಿದ್ದಾರೆ ಕವರ್ ಮಾಡಕ್ಕೆ. ಆಮೇಲೆ ಬಂದು ಬೆಂಗಳೂರಿಗೆ ಬಂದ್ ಕೊಡ್ತೀನಿ ನಾನ್ ಕ್ಲಾಸ್ ಮೇಡಮ್. ಸಾರಿ. ಓಕೆ ಮೇಡಮ್, ನಿಮ್ದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ. ಹೌದು, ಕೊಡ್ತಾರೆ, ಇಲ್ಲೂ ಕೊಡ್ತಾರೆ. ಇನ್ನ ಚೆನ್ನಾಗಿದ್ದೀನಿ ಮೇಡಮ್. ಗುಡಕೇಶ ಮಾಡಿದ್ಮೇಲೆ 20 ದಿವಸಕ್ಕೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗ್ ಆಗ್ತಾ ಇದೆ. ನೆಕ್ಸ್ಟ್ ಅವ್ರದೇ, ಈಗ ಉಮಾ ಅವ್ರದೇ ನೆಕ್ಸ್ಟ್. ನನಗೆ ಅದಕ್ಕೆ ಎಲ್ಲೋ ವಾಯ್ಸ್ ಕೇಳಿದೀನಿ, ಏನೋ HME ಅಂತ ಇದೆಯಲ್ಲ, ಏನು ಅಂತ ನನ್ಗೆ ಕನ್ಫ್ಯೂಸ್ ಆಯ್ತು ಮೇಡಮ್.
ಮೇಡಮ್ ನಿಮ್ದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಯ್ತು. ಮೊದ್ಲು ಅಷ್ಟು ಚೆನ್ನಾಗ್ ಕೊಡುವ್ರಿ, ಕೇಳಿಸ್ಕೊಂಡ್ ನಾನು ಫಸ್ಟ್ ನೋಡ್ತಾ ಇದ್ದೆ ಅನಿತಾ ಮೇಡಮ್ ಕ್ಲಾಸ್ ಅಲ್ಲಿ ಇದ್ದೆ ನಾನು ಕಲ್ಕತ್ತಾದಲ್ಲಿ ಇದ್ದಾಗ. ಇವ್ರದ್ದೇ ಜಾಸ್ತಿ ಇವ್ರು ಇದ್ರಲ್ಲೇ. ಆಮೇಲೆ ನಾನು ಇವಾಗ ಚೇಂಜ್ ಆಗಿ ವಸುಂಧರಾಗ್ ಬಂದು ಮತ್ತೆ ನನ್ ಗುಡಕೇಶಿಗ್ ಮಾಡಿದ್ಮೇಲೆ ಚೆನ್ನಾಗ್ ಆಗ್ತಾ ಇದೆ ಮೇಡಮ್. ಇನ್ನ ಹೌದು. ನಿಮ್ ಎಕ್ಸ್ಪೀರಿಯನ್ಸ್ ತುಂಬಾ ಸೂಪರ್ ಆಗಿದೆ. ಹಾಡ್ ಹೇಳ್ಬಿಡಿ ಮೇಡಮ್. ಆಡ್ತಾರೆ. ಅದಕ್ಕೆ ಮಾತಾಡ್ಲೇಬೇಕು ಅಂತ ನಾನ್ ಮಾತಾಡ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಥ್ಯಾಂಕ್ ಯು ಮೇಡಮ್, ಇಷ್ಟ್ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡ್ರಿ. ನಾನ್ ಮೊದ್ಲು ಕೇಳಿದ್ದೆ ನಿಮ್ ಎಕ್ಸ್ಪೀರಿಯನ್ಸ್ ತುಂಬಾ ಕೇಳಿದ್ದೆ, ತುಂಬಾ ಅಂದ್ರೆ ತುಂಬಾ. ಹಾಡಂತೂ ಯಾರ್ ಕೈಲೂ ಆಡಕ್ ಅಷ್ಟು ಚೆನ್ನಾಗ್ ಆಡ್ತಾರೆ. ಆಡ್ತಾರೆ. ನೆಕ್ಸ್ಟ್ ಸ್ವಾಧ್ಯಾಯನೂ ಹಾಡ್ ಹೇಳಿ ಹಾಗೆ ಮೇಡಮ್. ಮಾಡ್ತಾರೆ ಮೇಡಮ್. ಗೊತ್ತಾಯ್ತು ನನ್ಗೆ. ನಾಗರತ್ನ ಮೇಡಮ್ ನೀವು ಅಡ್ವೈಸ್ ಮಾಡಿದ್ದಾನೆ. ಹಾ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಎಲ್ಲರಿಗೂ. ಮೇಡಮ್. ನಮಸ್ತೆ. ವಿಶಾಲಾ ಮೇಡಮ್ಗೆ ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಮೇಡಮ್ ನಿಮ್ದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಅದ್ರಲ್ಲಿ ಮಚ್. ಒಂದು ಇದು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಮೇಡಮ್, ವಿತ್ ಎಕ್ಸಾಂಪಲ್ ಹೇಳಿದ್ರಲ್ಲ, ಅದನ್ನ ನಾನು ಅಳವಡಿಸ್ಕೊಳ್ತೀನಿ. ಕಸ ಎಷ್ಟ್ ಹಾಕಿದ್ರು ತಗೋಬಾರ್ದು, ಮನ್ಸಲ್ಲೂ ಮಮತಾ ಮೇಡಮ್. ಏನೋ ತಗೋಬಾರ್ದು, ಹೊರಗಡೆನೂ ತಗೋಬಾರ್ದು, ಯಾರೆಷ್ಟೇ ನೆಗೆಟಿವ್ ಥಾಟ್ಸ್ ಕೊಟ್ರು ನಾವು ತಗೋಬಾರ್ದು ಅನ್ನೋದನ್ನ ನಾನು ಅಳವಡಿಸ್ಕೊಡ್ತೀನಿ ಮೇಡಮ್. ವಿಶಾಲಾಕ್ಷಿ ಮೇಡಮ್ ಅಂತ ಅನ್ಕೊಂತೀನಿ ಮೇಡಮ್ ನಾನು. ನಿಮ್ಮಿಂದ ಆ ಥಾಟ್ ನಾನು ನಿಮ್ ಹೆಸರು ಬಂದ ತಕ್ಷಣ ನಾ ಥಾಟ್ ಯಾವಾಗ್ಲೂ ಲೈಫ್ ಟೈಮ್ ಇಟ್ಕೊಂಡಿರ್ತೀನಿ ಮೇಡಮ್ ನನ್ನ ಮೈಂಡ್ ಅಲ್ಲಿ. ಹಾಡಿದೆ ಮೇಡಮ್ ಅದ್ರ ಬಗ್ಗೆ. ಲಾಸ್ಟ್ ಒಂದೇ ಒಂದ್ ಲೈನ್ ಹೇಳ್ತೀನಿ ಅದ್ರ ಬಗ್ಗೆ. ಒಳಗೊರಗೆನ್ನುವ ಭಾವಗಳಿಲ್ಲದೆ ಥಳಥಳಿಸುವ ನಾಗು ಉಡಿದೆ ಗುರುಪದವ ನಾನೇಗಾಡಿದೆ ನೀ ಭವವ ಮಾಡಿದೆ ಮನಸ್ಸಿಗೆ ಪರಮನೊಳೈಕ್ಯವ ಮಾಡಿದೆ ಮನಸ್ಸಿಗೆ ಪರಮನೊಳೈಕ್ಯವ ನೋಡಿದೆ ಘನ ಸುಖವ ಕೂಡಿದೆ ಗುರು ಪದವ ನಾನೇಗಾಡಿದೆ ನೀ ಭವವ. ಹಾಡು ತುಂಬಾ ಚೆನ್ನಾಗಿದೆ. ಇನ್ನ ಇದೆ, ಇನ್ನೊಂದ್ಸರಿ ಯಾವಾಗಾದ್ರೂ ವಾರ ಇದೆ, ನಾನು ಆಡ್ತೀನಿ ಅದನ್ನ. ನಾಳೆ ನಾನು ಆಡ್ತೀನಿ ಅದನ್ನ. ನಾಳೆ ನಾನು ಆಡ್ತೀನಿ, ನನ್ನ ಹತ್ರ ಇದೆ. ಮಮತಾ ಮೇಡಮ್ ಬನ್ನಿ. ರತ್ನಮ್ಮ ಮೇಡಮ್ ಮಾತಾಡಿ ಬನ್ನಿ ಮೇಡಮ್. ಓಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಆಡಿ ಮೇಡಮ್. ಮಮತಾ ವೆರಿ ಗುಡ್. ಮಮತಾ ಮೇಡಮ್ ಮೈಸೂರಿಗೆಲ್ಲ ಬಂದಿದ್ರು ಅವರು. ನನ್ನ ಕಡೆಯಿಂದ ಒಂದು ಜೊತೆನಲ್ಲೇ ಇದ್ವು. ಹೇಳಿ ಮೇಡಮ್. ನನ್ನ ಕಡೆಯಿಂದ ಒಂದ್ ಪಾಯಿಂಟ್ ಇನ್ಸ್ಪೈರ್ ಆಯ್ತಲ್ಲ. ಹೌದು ಎಲ್ರಿಗೂ ಬೇಕು ಅಂತ ಮೇಡಮ್. ಎಲ್ಲಾ ಗುರುಗಳಿಂದ ನಾನು ಒಂದೊಂದು ಪಾಯಿಂಟ್ ತಗೊಳ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸುಧಾಕರ್ ಪುರಾಣ ಸರ್ ಇಂದ ಇಂತಜಾರ್ ಕಾ ಪಲ್ ಮೀಠಾ ಹೋತಾ ಹೈ ಅಂತ ಅದನ್ನ ತಲೆಯಲ್ಲಿ ಇಟ್ಕೊಂಡಿದೀನಿ ಮೇಡಮ್. ಏನೇ ಬಂದ್ರು ಕಾಯ್ಬೇಕು, ನಮ್ ಟೈಮ್ ಬರೋ ತನಕ ನಾವ್ ವೇಟ್ ಮಾಡ್ಬೇಕು. ಅವಾಗ ನಮ್ಗೆ ಏನ್ ಬೇಕೋ ಅದನ್ನೇ ಕೊಡ್ತಾನೆ ದೇವ್ರು. ನಾವಾಗೆ ಹೋದ್ರೆ ಬರೀ ಸ್ವಲ್ಪ ಮಾತ್ರ ಕೊಡ್ತಾರೆ. ಸೊ ಎಲ್ಲಾ ಗುರುಗಳಿಂದ ಒಂದೊಂದ್ ಪಾಯಿಂಟ್ ಇಟ್ಕೊಂಡಿದೀನಿ ಮೇಡಮ್. ಮನೋರಮಾ ಮೇಡಮ್ ಇಂದನೂ ಅಷ್ಟೇ. ನಾನು ಮನೋರಮಾ ಮೇಡಮ್ ಇಂದ ಇದು ಇಟ್ಕೊಂಡಿದ್ದು ಒಳಗ ಆಚಕೆ ಹಾಕದ. ನಾನು ಧ್ಯಾನಕ್ಕೆ ಪತ್ರಿಜಿ ಸರ್ಗೆ ಹೇಳ್ಕೊಂಡು ಕುಂತ್ಕಂತಿದ್ದಂಗೆ ಮನೋರಮಾ ಮೇಡಮ್ ಆ ಕತೆ ಹೇಳ್ತಾ ಇದ್ರು. ಆಮೇಲೆ ಅದೇ ದೋಣಿ ಬದಲಿಸಿ ನೋಡು, ಅದನ್ನು ಅಷ್ಟೇ ಅವ್ರೆ ಅದೆಷ್ಟು ಚೆನ್ನಾಗಿ ಹೇಳಿದ್ರು. ನಾನು ಅದನ್ನ ಬರ್ದಿಟ್ಕೊಂಡ್ ಬಿಟ್ಟಿದೀನಿ, ನೋಡ್ತಾ ಇರ್ತೀನಿ ಅವಾಗ ಅವಾಗ. ಯಾವುದೇ ಕ್ಲಾಸ್ ಬರ್ಲಿ ಅದನ್ನ ಹೇಳ್ತಾ ಇರ್ತೀನಿ. ಚೆನ್ನಾಗಿದೆ ಅದನ್ನು. ಹವ್ಯಾಸ ಬಂದ್ರೆ ಎಲ್ಲ ಆಯ್ತಡಿ, ಅದು ನನ್ಗೆ ಚೆನ್ನಾಗಿದೆ ಅದು. ಓಕೆ ಮಾಸ್ಟರ್ಸ್, ಹಾಡು ಹೇಳ ಒಂದು ಹೇಳ್ಬಿಡಿ. ಮತ್ತೆ ಇನ್ನ ಇದೆ ರಾಜೇಶ್ ಇದಾರೆ, ಮಾತಾಡ್ತಾರೆ. ಆಡ್ಬಿಡಿ, ಹಾಡ್ ಹೇಳ್ಬಿಡಿ. ಇಲ್ಲ ನೀವು ಆಡ್ಬಿಡಿ. ಹಾಡ್ಲಾ? ಆಡಿ ಮೇಡಮ್. ಶಿವನ್ ಮೇಲೆ ಹೇಳ್ತೀನಿ. ಓಕೆ. ನಾಗಾಭರಣ ಹೇ ನಟರಾಜ, ನಾಗಾಭರಣ
ಪತಿತ ಪಾವನ ಭುಜಗಭೂಷಣ ಪತಿತ ಪಾವನ ಭುಜಗಭೂಷಣ ಕರುಣಾಭರಣ ಗಿರಿಜಾರಮಣ ಕರುಣಾಭರಣ ಗಿರಿಜಾರಮಣ ಪಾಲಲೋಚನ ಪತಿತೋದ್ಧರಣ ಪಾಲಲೋಚನ ಪತಿತೋದ್ಧರಣ ನಾಗಾಭರಣ ಹೇ ನಟರಾಜ ಇಂದು ಕಲಾಧರ ನಮ ಶಿವಾಯ ಶೂಲಢಮರುಧರ ನಮ ಶಿವಾಯ ಇಂದು ಕಲಾಧರ ನಮ ಶಿವಾಯ ಶೂಲಢಮರುಧರ ನಮ ಶಿವಾಯ ಗಜ ಚರ್ಮಾಂಬರ ನಮ ಶಿವಾಯ ಜಟಾ ಮುಕುಟಧರ ನಮ ಶಿವಾಯ ಗಜ ಚರ್ಮಾಂಬರ ನಮ ಶಿವಾಯ ಜಟಾ ಮುಕುಟಧರ ನಮ ಶಿವಾಯ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ನಾಗಾಭರಣ ಹೇ ನಟರಾಜ ಸಾಂಬ ಶಿವಹರ ನಮ ಶಿವಾಯ ಸದಾ ಶಿವಹರ ನಮ ಶಿವಾಯ ಸಾಂಬ ಶಿವಹರ ನಮ ಶಿವಾಯ ಸದಾ ಶಿವಹರ ನಮ ಶಿವಾಯ ಜಂಬುಕೇಶ್ವರ ನಮ ಶಿವಾಯ ಚಂದ್ರಶೇಖರ ನಮ ಶಿವಾಯ ಜಂಬುಕೇಶ್ವರ ನಮ ಶಿವಾಯ ಚಂದ್ರಶೇಖರ ನಮ ಶಿವಾಯ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ನಾಗಾಭರಣ ಹೇ ನಟರಾಜ ಹೇ ನಟರಾಜ. ನಮಸ್ತೆ ಮೇಡಮ್, ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಸಾಂಗ್ ಚೆನ್ನಾಗಿ ಆಡಿದ್ರಿ ಮೇಡಮ್. ತುಂಬಾ ಚೆನ್ನಾಗ್ ಆಡಿದ್ರಿ ಮೇಡಮ್, ತುಂಬಾ ಚೆನ್ನಾಗ್ ಆಡಿದ್ರಿ. ನೀವ್ ಹಾಡ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಅನಿತಾ ಮೇಡಮ್ ಕ್ಲಾಸ್ ಅಲ್ಲಿ ಯಾವಾಗ್ಲೂ ಡೈಲಿ ಒಂದ್ ಹಾಡಾದ್ರೂ ಆಡ್ತಾ ಇದ್ರು. ವೃತ್ತದಲ್ಲಿ ಇವರು ಒಬ್ರು ಕೂತ್ಕೊಂಡು ಆಡ್ತಿರ್ತಾರೆ, ಯಾರು ಇಲ್ಲ ಅಂದ್ರೆ ಒಬ್ರೇ ಆಡ್ತಾ ಇರ್ತಾರೆ PMC ಕೊಪ್ಪಳದಲ್ಲಿ. ಒಬ್ರೇನೆ PMC ಕೊಪ್ಪಳದಲ್ಲಿ ಫುಲ್ ಮೇಂಟೈನ್ ಮಾಡ್ತಾರೆ ಇವ್ರು ಒಬ್ರೇನೆ. ನಾವು ಮೇಡಮ್ ಜೈನ್ ಆಯ್ತಾ ಇದ್ವಿ, ಒಬ್ರೇ ಮೇಂಟೈನ್ ಮಾಡ್ತಾ ಇದ್ರು, ನಾವು ಜೈನ್ ಆಯ್ತಾ ಇದ್ವಿ ಜೊತೆಗೆ. ನಾನ್ ತುಂಬಾ ದಿವಸದಿಂದ ನಮ್ ಮೇಡಮ್ ನೋಡ್ಲೇ ಇಲ್ಲ. ಹೌದು. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ನಿಮ್ಗೂ ಎಷ್ಟ್ ಚೆನ್ನಾಗ್ ಹಾಡ್ ಹೇಳಿದ್ರಿ. ಸರ್ ಮಾತಾಡಿ ಸರ್. ಅರುಣ್ ಸರ್ ರಾಜೇಶ್ ಸರ್, ಅರುಣ್ ಸರ್ ಮಾತಾಡಿ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಶಾಲಾ ಮಾಸ್ಟರ್ ನಮಸ್ತೆ. ಒಳ್ಳೆ ಸೂಪರ್ ಇತ್ತು ಮೇಡಮ್. ಎಕ್ಸ್ಪೀರಿಯನ್ಸ್ ಕೇಳುವ ಭಾಗ್ಯ ನಮಗೆ ಸಿಗ್ತಲ್ವಾ. ನಾವೇ ಧನ್ಯರು. ಬಹಳ ಚೆನ್ನಾಗಿತ್ತು ನಿಮ್ದು ಎಕ್ಸ್ಪೀರಿಯನ್ಸ್. ಆಮೇಲೆ ಇವರು ಅನಿತಾ ಮೇಡಮ್ ಹೇಳಿದ ಆ ಕತೆ ಬಹಳ ಚೆನ್ನಾಗಿತ್ತು. ಅರ್ಥಗರ್ಭಿತವಾಗಿತ್ತು. ಕಸ ಹಾಕೋದು ಅಂದ್ರೆ ನಾವು ಹೇಗೆ ಸ್ವೀಕಾರ ಮಾಡಬೇಕು ಅಂತ ಅಲ್ವಾ, ಎಲ್ಲವನ್ನೂ ಕೂಡ ಅದನ್ನೇ ಹೇಳ್ತಾ ಇರ್ತೀವಲ್ಲ ಇದರಲ್ಲಿ ಕ್ಲಾಸಲ್ಲಿ. ಯಾವ್ದಕ್ಕೂ ರಿಯಾಕ್ಟ್ ಆಗ್ಬಾರ್ದು ನಾವು. ಬಹಳ ಅಂದ್ರೆ ಎಲ್ಲವನ್ನೂ ದೇವರು ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಸ್ವೀಕಾರ ಮಾಡೋದು, ಅಸೆಪ್ಟ್ ಮಾಡೋದು ಕಲಿಬೇಕು. ಬಹಳ ಚೆನ್ನಾಗಿತ್ತು ಅದು. ಸುಮ್ನೆ ಯಾರೋ ಏನೋ ಹೇಳಿದ ತಕ್ಷಣ ಹಾರಾಡ್ತೀವಿ ನಾವು. ಅವರಷ್ಟೇ ಎತ್ತರಕ್ಕೆ ಹಾರಾಡಿ ಬೈಯೋದೇನಂತೆ, ಅದನ್ನ ಹಚ್ಕೊಳ್ಳೋದೇನು, ಅನಾವಶ್ಯಕವಾಗಿ ಅದನ್ನ ತಲೆ ಮೇಲೆ ಇಟ್ಕೊಂಡು ಕಾಲ್ ಕೆಳಗಿರೋದನ್ನ ತಲೆ ಮೇಲೆ ಹೊತ್ಕೊಂಡು ಸುಮ್ಮನೆ ತಿರುಗ್ತಾ ಇರ್ತೀವಿ. ಬಹಳ ಚೆನ್ನಾಗಿತ್ತು ಮೇಡಮ್. ಹಾಗೆ ಮಾಡಿ ಜಾಸ್ತಿ ಓಪನ್ ಆಗಿ ಮೆಡಿಟೇಷನ್ ಆದ್ಮೇಲೂ ಕಂಟಿನ್ಯೂ ಮಾಡಿ. ಮಾಡ್ತಾವ್ರೆ. ಇಲ್ಲ, ನಾನು ಕೂತ್ಕೊಡ್ತೀನಿ. ನಮ್ಮ ಮನೆಯವ್ರಿಗೆ ಹೇಳಿದೆ ಇವತ್ತು ಗುಡಾಕೇಶ್ ಕೂತ್ಕೊಂಡ್ಬಿಡ್ತೀನಿ,
ಇವತ್ತು ಎದ್ದೇಳಲ್ಲ ರೀ ನೀವು ರಾತ್ರಿ ಎಲ್ಲ ಎದ್ ಕುತ್ಕೊಂತಾಳೆ ಅಂತ ನೀವು ಎಲ್ಲಾರ್ ಕೈಲಿ ಹೇಳ್ಕೊಂಡ್ ಬರ್ಬಾರ್ದು ಅಂತ ಹೇಳಿ ಎಲ್ಲಾರ್ ಕೈಲೂ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಧ್ಯಾನ ಧ್ಯಾನ ಅಂತಾಳೆ ಅಂತ ಅಜ್ಜಿ ನಮ್ಮ ಅತ್ತೆ ಎಲ್ಲ ಅವಾಗೆಲ್ಲ ಹೇಳ್ತಾರೆ. ನನ್ಗೆ ಅವಂತರ ನೀವ್ ಯಾರ ಕೈಲಿ ಹೇಳಲ್ಲ ಅಂದ್ರೆ ನಾನ್ ಧ್ಯಾನ ಮಾಡ್ತೀನಿ ಗಿಡಕೃಷಿ ಮಾಡ್ತೀನಿ ಅಂತ ಹೇಳಿ ಒಂದ್ ದಿವ್ಸ ಕೂತಿದ್ದು 3 ಗಂಟೆವರೆಗೂ ಕೂತಿದ್ದೆ. 3 ಗಂಟೆ ಮೇಲೆ ಮಲಗ್ಬಿಟ್ಟೆ. ಹಂಗೆ ನೋಡ್ತೀನಿ, ಟ್ರೈ ಮಾಡ್ತೀನಿ. ನನಗೆ ಒಬ್ರು ಮಾಸ್ಟರ್ ಹೇಳ್ತಾ ಇದ್ರು, ಏನಂದ್ರೆ ಅವ್ರು ಮಾತಾಡ್ತಾ ಇರ್ತಾರೆ, ಮಮತಾ ಮೇಡಮ್ ನಿಮ್ದು ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಆಗ್ತಾ ಇದೆ. ಏನಂತ ಹೇಳ್ತಾ ಇದ್ರು ಒಬ್ರು ಮೇಡಮ್ ಅಂದ್ರೆ, ಹಿಂಗೆ ಖುಷಿಯಾಗಿ ಅವರು ಎಲ್ಲ ಗುಡಕೇಶ ಮಾಡಿದ್ರಂತೆ. ಗುಡಕೇಶ ಮಾಡಿದಾಗ ಅವ್ರು ಒಬ್ರು ಮೇಡಮ್ ಮಾಡಿರ್ಲಿಲ್ವಂತೆ. ಅವ್ರಿಗೆ ಎಲ್ಲ ಖುಷಿಯಾಗಿ ಮಾತಾಡ್ತಿದ್ರಂತೆ, ಹಿಂಗೆ ಧ್ಯಾನ ಮಾಡಿ ಏನೇನೋ ಮಾಡಿ ಕಾರ್ಯಕ್ರಮಗಳೆಲ್ಲ ಮಾಡಿ ಖುಷಿಯಾಗಿ ಮಾತಾಡ್ತಿದ್ರಂತೆ. ಇದೇ ಖುಷಿನಲ್ಲಿ ಗುಡಕೇಶ ಮಾಡಿವತ್ತ ಅಂತ ಒಂದಿನ ಗುಡಕೇಶ ಮಾಡು ಅಂತ ಚಾಲೆಂಜ್ ಹಾಕಿರಂತೆ. ಅವಾಗ ಓಕೆ ಮಾಡ್ತೀನಿ ಅಂತ ಬಂದ್ರಂತ ಮನೆಗ್ ಬಂದ್ರೆ ಅನ್ನನ್ ಊಟ ಅಡಿಗೆ ಮನೆ ಕೆಲಸ ಎಲ್ಲ ಮಾಡಿರಂತೆ, ಊಟ ಮಾಡಿರಂತೆ, ಊಟಕ್ಕೆ ಎಲ್ಲಾರ್ಗು ಕೊಟ್ರಂತೆ. ಆಮೇಲೆ 10 ಗಂಟೆ ಆಯ್ತಂತೆ, 11 ಗಂಟೆ ಆಯ್ತಂತೆ. ಹೆಂಗ್ ಮಾಡೋದು ಈ ಗುಡಕೇಶನ, ರಾತ್ರಿ ಎಲ್ಲ ಹೆಂಗ್ ಕೂತ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ರಂತೆ. ಆಮೇಲೆ ಏನಾರು ಆಗ್ಲಿ 11 ಗಂಟೆಲಿ ಕೂತ್ಕೊಂಡ್ಬಿಡ್ತೀನಿ ಅಂತ ಅನ್ಬಿಟ್ಟು 11 ಗಂಟೆಲಿ ಕುಂತ್ಕೊಂಡ್ರಂತ. ಏನಾರ ಆಗ್ಲಿ ಇವತ್ತು ಕೂತ್ಕೊಳ್ಳೋದೆ ಚಾಲೆಂಜ್ ಬೇಡ ಮಾಡ್ ಬಂದಿದ್ರಲ್ಲ, ಕುಂತ್ಕೊಂಡ್ರೆ ಅವ್ರಿಗೆ ಬೆಳಗ್ಗೆ 4 ಗಂಟೆಗಂತ ಎಚ್ಚರಿಕಾಗಿತ್ತು. 11 ಗಂಟೆ ಕೂತ್ಕೊಂಡಿದ್ಕೆ ಇನ್ನು ಬೆಳಗ್ಗೆ 4 ಗಂಟೆಗೆ ಎಚ್ಚರ ಆಯ್ತಂತ ಅವ್ರಿಗೆ. ವಾವ್, ಅವ್ರಿಗೆ ಖುಷಿ, ನನ್ ಗುಡಕೇಶ ಮಾಡ್ಬಿಟ್ಟೆ ಅಂತ ಖುಷಿ. ಇನ್ 4 ಗಂಟೆಗೆ ತಂದು ಎಲ್ಲ ಕೆಲಸ ಮಾಡ್ಕೊಂಡು ಆಫೀಸ್ ಸ್ಕೂಲು ಕ್ಲಾಸ್ಗೆ ಹೋದಾಗ ಅವ್ರ ಖುಷಿ ಎಲ್ಲಾರ್ ಕೈಲೂ ಹೇಳ್ಕೊಂಡ್ರಂತೆ. ಇದೇ ಖುಷಿ 2 ದಿವಸ ಮಾಡುವಂತ ಅವ್ರು ಇನ್ನೂ 2 ದಿವಸ ಮಾಡಿರಂತೆ. ತಿರ್ಗಾ ಇದೇ ಖುಷಿಲಿ ಇನ್ನೊಂದ್ ವಾರ ಮಾಡು, ಹಿಂಗೆ ವಾರ ವಾರ ಮಾಡಿ 1 ವರ್ಷ ಮಾಡ್ಸಿದ್ರಂತ ಅವ್ರ ಕೈಲಿ. 1 ವರ್ಷ ಗುಡಕೇಶ ಮಾಡಿಸಿದ್ರು. ಆಮೇಲೆ ಏನ್ ಮಾಡ್ಕೊಂಡ್ರು ಗೊತ್ತಿಲ್ಲ, ಕೇಳಿದ್ದೆ ಇದನ್ನ ಎಕ್ಸ್ಪೀರಿಯನ್ಸ್. ಸೂಪರ್. ಓಕೆ, ಥ್ಯಾಂಕ್ ಯು ಮಚ್. ಓಕೆ ಓಕೆ. ಈಗ ಇಡೀ ವರ್ಷ ಅಂತಂದ್ರೆ ದಿನ ಡೈಲಿ ಸರ್ ಯಾವಾಗೂ ಡೈಲಿ ಎಚ್ಚರಾಗಿದ್ದೆ ಎಲ್ಲರನ್ನು ಎಚ್ಚರ ಮಾಡಿಸ್ತಾ ಇರ್ತಾರ ಮೇಡಮ್. ಆತರ ಎಚ್ಚರ ಮಾಡಿಸ್ತಾರೆ, ನೋಡಿದೀನಿ ಎದಳಿ ಕೂತ್ಕೊಳ್ಳಿ ಎಲ್ಲ ನೋಡಿದೀನಿ ಎಲ್ಲ. ನಾನು 3 ಗಂಟೆ ತನಕ ಕೂತಿದ್ದೆ ಅಂತ ಹೇಳಿದ್ದಲ್ವಾ, ಆಮೇಲೆ 3 ಗಂಟೆ ಮೇಲೆ ಒಂದಷ್ಟು ಜಾಯಿನ್ ಆಗಿದ್ದೀನಿ. ಮಧ್ಯಮಾಲಗೆ 3 ಗಂಟೆ ಮೇಲೆ ಎಕ್ಸರ್ಸೈಸ್ಗೆ ಎಲ್ಲ ಜಾಯಿನ್ ಆಗಿದ್ದೀನಿ. ಬಟ್ ಪೂರ್ತಿ ಕಂಟಿನ್ಯೂಸ್ ಆಗಿ ಆಗಕ್ಕಾಗಿಲ್ಲ ನನಗೆ. ಅದೇ ಒಂದಿನಾರು ಮಾಡ್ಬೇಕು ಅಂತ ಚಾಲೆಂಜ್. ಅದೇ ಚಾಲೆಂಜ್ ನೀವು ಮಾಡಿ ಚೆನ್ನಾಗಿರೋ. ಗುಡ್ ಮಾಸ್ಟರ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಮಂಡಲ. ಹೇಳ್ದೆ ಅವ್ರು ಬಳ್ಳಾರಿಯಲ್ಲಿ ಸಿಕ್ಕಿದ್ರು ಸರ್, ಇವ್ರು ಬಳ್ಳಾರಿಯಲ್ಲಿ ಮಾತಾಡಿದ್ವಿ ಅಲ್ಲ. ಬಳ್ಳಾರಿ ಧ್ಯಾನಕ್ಕೆ ಇಲ್ಲ ಹೋಗೋದಿಕ್ ಆಗಿಲ್ಲ ಮೇಡಮ್, ರಜಾನೇ ಇರ್ಲಿಲ್ಲ ನನ್ಗೆ. ಡ್ಯೂಟಿಗೆ ಹೋಗ್ತಾ ಇದೀನಿ, ಹಂಗಾಗಿ ರಜಾ ಸಿಕ್ಲಿಲ್ಲ, ಬರೋದಿಕ್ ಆಗ್ಲಿಲ್ಲ. ಬಂದಿದ್ರೆ ನಿಮ್ಮನ್ ಮೀಟ್ ಮಾಡ್ಬೋದಿತ್ತು, ಮಿಸ್ ಆಯ್ತು ಅನ್ಸುತ್ತೆ. ಅದೇ ಮೇಡಮ್, ನಾವು ಅಲ್ಲೆಲ್ಲ ಸಿಗ್ತಾ ಇದೀವಿ, ಅಲ್ಲಲ್ಲೇ ಓಡಾಡ್ತಾ ಇದೀವಿ. ಚೆನ್ನಾಗಿತ್ತು ಧ್ಯಾನ. ಬಳ್ಳಾರಿ ಸಕ್ಕತ್ತಾಗಿತ್ತು. ಕೂತ್ಕೊಳ್ಳುವಾಗ ಇಷ್ಟೊಂದು ಚೇರ್ ಖಾಲಿ ಇದೆ ಅಂತ ಅಂತು, ಎದ್ದಾಗೆಲ್ಲ ಫುಲ್ ಆಗೋಗಿತ್ತು. ಚೆನ್ನಾಗಿತ್ತು. 3 ಗಂಟೆ ಕೂತಿದ್ದು 3 ನಿಮಿಷ ಕೂತ್ಕೊಂಡಂಗಾಯ್ತು. 3 ನಿಮಿಷ ಕೂತಿದ್ದೆ ಅನ್ನಿಸ್ಲಿಲ್ಲ ಧ್ಯಾನ 3 ಗಂಟೆ ಧ್ಯಾನ. ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಆಮೇಲೆ ನನ್ಗೆ ಏನು ಗಣೇಶ ಕಾಣಿಸಿದ್ರು, ಗಣೇಶ ಬಂದ್ರು ನನ್ಗೆ. ಆಮೇಲೆ ಪಾರ್ವತಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಲ್ಲಿ ಧ್ಯಾನದಲ್ಲಿ. ತುಂಬಾ ಅದ್ಭುತವಾಗಿತ್ತು ಧ್ಯಾನ. ಎನರ್ಜಿ ಹೆಂಗೆ ಅಂದ್ರೆ ಅದೇ ಹೇಳಿಲ್ವಾ, 3 ನಿಮಿಷ ಕೂತ್ಕೊಂಡಂಗಾಯ್ತು. ಅಷ್ಟು ತುಂಬಾ ಚೆನ್ನಾಗಿ. ಎಲ್ಲರೂ 9 ಗಂಟೆ ಕ್ಲಾಸಿಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಮೇಡಮ್, ನಿರ್ಮಲಾ ಮೇಡಮ್ಗೆ, ಸರ್ಗೆ, ಪದ್ಮ ಮೇಡಮ್, ಎಲ್ಲ ಎಲ್ಲರಿಗೂ ವಂದನೆಗಳು. ಬರ್ತಾನೆ. ನೈಟ್ ಅಟೆಂಡ್ ಮಾಡಿ, ಎಲ್ಲರೂ ಮಿಸ್ ಮಾಡಕ್ ಹೋಗ್ಬೇಡಿ. ನೈಟ್ ಅಟೆಂಡ್ ಮಾಡಿ ಮೇಡಮ್, ನಿರ್ಮಲಾ ಮೇಡಮ್, ಅದು ವಿಶಾಲ್ ಮೇಡಮ್, ಎಲ್ಲ ಇವತ್ ವಚನಗಳು ನೈಟ್ ಚಾಲೆಂಜ್ ಮಾಡ್ಕೊಂಡಿದ್ರಲ್ಲ, ನೈಟ್ ಬನ್ನಿ ಆಯ್ತು. ವಚನ, ಕವನ ಎಲ್ಲಕ್ಕೂ ಬರ್ತಾರ ಅವ್ರು, ಆಡ್ತಾರೆ. ನೈಟ್ ಬನ್ನಿ. ಮಾರ್ನಿಂಗ್ ಮಿಸ್ ಮಾಡಕ್ ಹೋಗ್ಬೇಡಿ, ನಾಳೆ ಮಿಸ್ ಮಾಡಕ್ ಹೋಗ್ಬೇಡಿ ಯಾವ್ದೇ ಕಾರಣಕ್ಕೂ. ಖಂಡಿತ. ರಾಜಸ್ಥಾನಿ ಕೊಪ್ಪಳದಲ್ಲಿ ಜಾಯಿನ್ ಆಗ್ಬೇಕು ಮೇಡಮ್, ಚಂದ್ರಶೇಖರ್ ಸರ್. ಹಾ ಅದೇ ಅಲ್ಲಿ ಮಿಸ್ ಆಗ್ತಾ ಇದೆ, ಕೊಪ್ಪಳಕ್ ಹೋಗಕ್ ಆಗ್ತಾ ಇಲ್ಲ. ಅಲ್ಲಿ ಅವರು ಸರ್ ಫೋನ್ ಮಾಡಿದ್ರು ಅವತ್ತು, ಅಟೆಂಡ್ ಮಾಡಿ ಏನಕ್ಕೆ ಅಟೆಂಡ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ಹಾಗೆ ಏನು ಅಲ್ಲಕ್ಕೂ ಇರ್ಬೇಕು, ಇಲ್ಲೂ ಇರ್ಬೇಕು, ಎಲ್ಲ ಕಡೆನೂ ಇರ್ಬೇಕು ಅಂತ ಇದ್ರು. ಎಲ್ಲ ಮಾತಾಡೋದ್ವಲ್ಲ ಚಂದ್ರಶೇಖರ್ ಹೇಳ್ತಾ ಇದ್ರು. ನಾನು ಮೇಡಮ್ ಮಾಸ್ಟರ್ ಮಾತಾಡಿ. ಮೇಡಮ್, ವಿಶಾಲ ಮೇಡಮ್, ನಿಮ್ದು ನಿಮ್ ನಂಬರ್ ಕೊಡಿ. ಆಮೇಲೆ ನಾವು ಗುಡಕೇಶ ಮಾಡಕ್ ಹಿಡಿದ್ಮೇಲೆ ನನ್ ತಂಗಿ ಒಬ್ರು ಹಾರ್ಟ್ ಪೇಷಂಟ್, ಡಾಕ್ಟರ್ ಉಳಿಯೋದೇ ಇಲ್ಲ ಅಂತ ಹೇಳಿದ್ರು. ಅವ್ರಿಗೆ ಡೇಟು ಎಲ್ಲ ಕೊಟ್ಟಾಗಿತ್ತು. ಇವ್ರು ಹೀಗೆ ನನ್ ನೋಡ್ಬಿಟ್ಟು ಧ್ಯಾನ ಮಾಡಕ್ ಹಿಡಿದ್ಮೇಲೆ ಇವ್ರು ಚೆನ್ನಾಗಿದ್ದಾರೆ, ಬಾ ನೋಡು ಅಂದ್ರೆ ನಾನ್ ಚೆನ್ನಾಗಿಲ್ಲ, ಬೇಡ, ನಾನ್ ತೋರ್ಸ್ಬೇಡ ಅಂತಿದ್ದಾರೆ. ಇಲ್ಲೇ ಕೂತಿದ್ದಾರೆ ಮೇಡಮ್. ಅವ್ರು ನೈಟ್ ಎಲ್ಲ ಮಾಡ್ತಾರೆ ಮೇಡಮ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ತೋರ್ಸಿ, ಏನ್ ಪರವಾಗಿಲ್ಲ. ತೋರ್ಸ್ತಾ ಇದೀನಿ ನೋಡಿ. ನಮಸ್ತೆ ಮೇಡಮ್, ನಮಸ್ತೆ. ನಮಸ್ತೆ, ನಮಸ್ತೆ. ಮಾಡಿ ಮೇಡಮ್, ಮಾಡಿ ಮೇಡಮ್, ಒಳ್ಳೇದಾಗತ್ತೆ, ಮಾಡಿ ಮೇಡಮ್. ನಾನು ಅಕ್ಕನ ಮನ್ಸು ಹಾಸನಕ್ ಬಂದ್ಮೇಲೆ ಅವರು ಎಲ್ಲ ಮಾಡಕ್ಕೆ ಶುರು ಮಾಡಿದ್ದಾರೆ. ನೈಟ್ ಅಕ್ಕ ಒಬ್ರು ಮಾಡಲ್ಲ, ನಮ್ಮ ಅಮ್ಮ ಇದಾರೆ, ಅವರು ಮಾಡ್ತಾ ಇರ್ತಾರೆ. ಇವ್ರು ಮಾತ್ರ ನನ್ ಜೊತೆನೆ ಈ ರೂಮಲ್ಲಿ ಕುತ್ಕೊಂಡು ನಾವಿಬ್ರು ನೈಟ್ ಎಲ್ಲ ಮಾಡ್ತೀವಿ. ಒಂದ್ ಸ್ವಲ್ಪ ಆಯ್ತಾ ಕೇಳಿ, ಇವತ್ತು ನೋಡಿ ಎಷ್ಟ್ ಚೆನ್ನಾಗಿ ಮಾತಾಡ್ತಾರ. ಗುಡಕ್ಕೆ ಪರವಾಗಿಲ್ಲ. ತರುಣ್ ಸರ್ ಹತ್ರ ಮಾತಾಡ್ಬೇಕಂತೆ. ಅವ್ರಿಗೇನೋ ಇವ್ರಿಗೆ ಇದ್ ಮಾಡ್ಕೊಡ್ಬೇಕಂತೆ ನಂಬರು. ನಾಳೆ ಫೋನ್ ಮಾಡ್ತಾರೆ, ಒಂದ್ ಸ್ವಲ್ಪ ಎತ್ತಿ ಮಾತಾಡ್ಬೇಡಿ ಸರ್. ಖಂಡಿತ ಮಾತಾಡ್ತಾರೆ ಬಿಡಿ. ಮಾತಾಡ್ಸಿ ಎಲ್ಲ ಈ ವಿಡಿಯೋ ಮಾಡಿ ಹಾಕಿದ್ದಾರೆ ಸರ್. ಮಾತಾಡಿ ಅನುಭವ ಹಂಚ್ಕೊಳ್ಳಿ ಅವ್ರ ಜೊತೆ. ನನ್ಗೆ ಇಲ್ಲಿ ಬಂದಾಗ ಎಲ್ಲಾರು ಕೇಳ್ತಿದ್ದಾರೆ, ಈ ಸರಿ ಹೇಮಾ ಚೆನ್ನಾಗಿದ್ದಾರೆ, ನಾನು ಎಲ್ರಿಗೂ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಅಲ್ಲೂ ಹೇಳ್ತಾ ಇದ್ರೆ ಎಲ್ಲ ನಂಬರ್ ತಗೊಂಡ್ರು ಈ ತರ ಮಾಡಿ. ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದೆ, ಇದು 45 ಸುತ್ತಾಕಿದ್ರೆ ತುಂಬಾ ಒಳ್ಳೇದು, ತುಂಬಾ ಚೆನ್ನಾಗ್ ಬರ್ತಾರೆ ಇಲ್ಲಿ. ಯಾವ್ರಪ್ಪ ಹೇಳ್ತೀನಿ, ನಾನು ಎಕ್ಸ್ಪೀರಿಯನ್ಸ್ ಎಲ್ಲ ಬರ್ಕೊಂಡಿದೀನಿ. ನಾನ್ ಬಂದಿ ಕೊಡ್ತೀನಲ್ಲ, ಅವಾಗ ಹೇಳ್ತೀನಿ. ಹಾಸನದಿಂದ ಬೆಂಗಳೂರಿಗೆ ಬಂದ್ಮೇಲೆ ಈ ಹಲ್ಲಿಂದ ಒಂದ್ ಮಾಡಿಸ್ಕೊಂಡ್ಬಿಟ್ಟು ಬಂದ್ಬಿಡ್ತೀನಿ ಮೇಡಮ್. ಸೋಮವಾರ ಹಾಕ್ತೀನಿ ಅಂತ ಹೇಳಿದಾರೆ, ಅಷ್ಟೇ ನಾನು ಬಂದ್ಬಿಡ್ತೀನಿ. ತುಂಬಾ ಜನ ಕೇಳ್ತಿದ್ದಾರೆ, ಹೇಗ್ ಮಾಡ್ತೀರಾ ನೀವು, ನನ್ ತಂಗಿನೇ ಅಂತಿದ್ದಾಳೆ, ನಿಜವಾಗ್ಲೂ ನಿನಗ್ ತುಂಬಾ ಚೆನ್ನಾಗಿ ಹಿಡಿದ್ಬಿಡ್ತು ಗುಡಕೇಶ, ಎಷ್ಟು ಚೆನ್ನಾಗ್ ಆಗ್ಬಿಟ್ಟೆ, ಎಷ್ಟ್ ಚೆನ್ನಾಗ್ ಓಡಾಡ್ತೀವಿ ಅಂತ ಇವರು ಸಹ ಹೇಳ್ತಾ ಇದ್ರು. ಎಲ್ಲ ಫ್ಯಾಮಿಲಿ ಸರ್ ನನ್ ನೋಡಿ ನಮ್ಮ ಅಮ್ಮ ಖುಷಿ ಆದ್ರು, ತುಂಬಾ ಖುಷಿ ಆದ್ರು. ಬದಲಾವಣೆ ಬುನಾದಿ ಅಂತ ಇದಕ್ಕೆ ಹೆಸರಿಡ್ಬೇಕು ಅಂತ ಇದೀವಿ. ನನ್ನ ಕೇಳಿ, ಅಲ್ಲಿ ಮೇಡಮ್ ಕೇಳಿ ಹೇಳ್ತಾರೆ. ಬರೋರು PCSPಗೆ ವೀಲ್ ಚೇರ್ ಅಲ್ಲೇ ಕೂತ್ಕೊಂಡು ಮಾತಾಡೋರು. ಆಮೇಲೆ ಅವಳವ್ರು, ನನ್ ಕೆಲ್ಸ ನಾನೇ ಮಾಡ್ಕೊಳಂಗ್ ಆಗ್ಬೇಕು, ಏನ್ ಮಾಡ್ಬೇಕು ಅಂತ ಅವಳವ್ರು ಪಾಪ. ಆಮೇಲೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರು. ನಾನು ಧ್ಯಾನ ಮಾಡಕ್ ಶುರು ಮಾಡಿದ್ಮೇಲೆ ಮೇಲಕ್ಕನ ಬಕೆಟ್ ನಾನೇ ಎತ್ಕೊಂಡ್ ಹೋಗಿ ಕೆಳಗಿಂದ ನಾನೇ ಎತ್ಕೊಂಡ್ ಹೋಗ್ತೀನಿ ಅಂತ ಶೇರ್ ಮಾಡ್ಕೊಂಡಿದ್ರು. ನಾನು ಅದನ್ನ ಎಲ್ಲರಿಗೂ ಹೇಳ್ತಾ ಇದ್ದೆ, ನೋಡಿ ಹಿಂಗೆ ಹೇಮಾ ಮೇಡಮ್ ಒಬ್ರು ವೀಲ್ ಚೇರ್ ಅಲ್ಲಿ ಬರೋರು ಇವಾಗ ಸ್ಟೆಪ್ಸ್ ಮೇಲೆ ಬಕೆಟ್ ಹಿಡ್ಕೊಂಡು ಇಳಿತಾರೆ, ಅಷ್ಟು ಒಳ್ಳೇದು ಧ್ಯಾನ ಮಾಡಿ ಅಂತ ಎಲ್ಲಾರ್ಗು ಹೇಳ್ತೀನಿ. ಇವಾಗ್ಲೂ ಹೇಳ್ತೀನಿ ನಾನು, ಹೇಮಾ ಮೇಡಮ್ ಅನ್ನೋರೊಬ್ರು ಬರ ಅಂತ. ಇವತ್ತು ಮೇಡಮ್ ಅವರು ಮಾಡಿ ಮೇಲೆ ಹತ್ತಕ್ಕೆ ಆಯ್ತಿರ್ಲಿಲ್ಲ ಕಾಲು ಅಂತ ಇದ್ರು. ತುಂಬಾ ಚೆನ್ನಾಗಿ ಇವಾಗ ಎಲ್ಲ ಓಡಾಡ್ತೀನಿ ಮೇಡಮ್. ನನ್ ಬಟ್ಟೆಗಳೆಲ್ಲ ವಾಶ್ ಮಾಡ್ಕೊತೀನಿ, ಮಿಷಿನ್ಗೆ ಹಾಕಲ್ಲ, ಬಟ್ಟೆಗಳ ಕೈಯಲ್ಲೇ ಮಾಡ್ಕೊತೀನಿ, ಕೆಲ್ಸ ಮಾಡ್ತೀನಿ, ಓಡಾಡ್ತೀನಿ. ಎಷ್ಟು ಚೆನ್ನಾಗಿ ಅನ್ಸ್ಕೊತಾರೆ ಗೊತ್ತಾ. ಒಂದ್ಸರಿ ವೇದಿಕೆಗೆ ಮಂಜುಳಾ, ನೀನ್ ನೋಡ್ಬಿಟ್ಟು ನಾನಾರು ಸಾಯ್ಬಾರ್ದ, ನನ್ ಮಗಳು ಸತ್ತೋಯ್ತಾಳೆ ಅನ್ಕೊಂಡಿದ್ದೆ ಹೋದ್ ಸರಿ ಬಂದಾಗ. ಈ ಸರಿ ಇಷ್ಟ ಚೆನ್ನಾಗಾಗಿ ಅಕ್ಕ ಗುಡಕೇಶ ಮಾಡ್ಬೇಕನ್ನಕ ಎಲ್ರಿಗೂ ಹೇಳ್ತೀನಿ. ಓದೋದರ್ಗೆಲ್ಲ ಸಿಕ್ತಾರ್ಗೆಲ್ಲ ನಿಜವಾಗ್ಲೂ ರಾತ್ರಿ ಎಲ್ಲ ನಿದ್ದೆ ಮಾಡಲ್ವಾ ನೀವು? ಆಮೇಲೆ ಸರ್, ನಾನು ಅಕ್ಕನ ಮನೆಗ್ ಬಂದ್ಮೇಲೆ ನಮ್ಮ ಯಜಮಾನ್ರಿಗೆ ಕಾಟ ಇಲ್ಲ, ನೈಟ್ ಎಲ್ಲ ಮಾಡ್ತೀಯ, ಸ್ವಲ್ಪ ಹೊತ್ತು ಮಲ್ಗೋ ಅಂತ ಆಫೀಸ್ಗೆ ಹೋಗಿ ಹೇಳೋಗ್ಬಿಡೋರು. ಇಲ್ಲ ನೀನ್ ಮಲಗ್ಬೇಕು ಅಂತ ಹಠ ಮಾಡಿ ಮಲ್ಗ್ಸರು. ಇವಾಗ ನಾನು ಒಂಚೂರು ಮಧ್ಯಾಹ್ನ ಮಲಗ್ತಾ ಇಲ್ಲ ಮೇಡಮ್. 15 ದಿವಸ ಆಯ್ತು ಬಂದು, ಒಂದ್ ದಿವ್ಸ ಕಣ್ ಮುಚ್ಚಿಲ್ಲ. ರಾತ್ರಿ ಆಗ್ಲು 2 ಟೈಮು ನಾನು ಇದು ನಿದ್ದೆನೆ ಮಾಡ್ತಾ ಇಲ್ಲ. ಅಷ್ಟ್ ಚೆನ್ನಾಗ್ ಆಗ್ತಾ ಇದೆ ಧ್ಯಾನ. ಅಷ್ಟೇ ಒಂದ್ ನನಗೆ ಸಂತೋಷ, ಖುಷಿ. ನನ್ ತಂಗಿನೂ ಮಾಡ್ತಾಳೆ ನೈಟ್ ಎಲ್ಲ. ಥ್ಯಾಂಕ್ ಯು. ಮಾಡಿ ಕಂಟಿನ್ಯೂ ಮಾಡಿ ಮೇಡಮ್. ಹಾರ್ಟ್ ಪೇಷಂಟ್ ಇದ್ದಾರಾ? ಆಟಲ್ಲಿ ವಾಲಲ್ಲಿ ನೀರ್ ತುಂಬಿದೆ ಅಂತ ಹೇಳಿದ್ರು.
ಇವಾಗ ಒಂದ್ ಓಲಲ್ಲಿ ಸ್ವಲ್ಪ ಮಗು ನುಂಗ್ತಾ ಇಲ್ಲ. ಅವ್ರು ನುಂಗ್ಬೇಕು ಅಂತ ಇದ್ದಾರೆ ಅಕ್ಕವರು ಮಕ್ಳು ಎಲ್ಲ. ನಾನ್ ನುಂಗ್ತಾ ಇಲ್ಲ. ಓ ನೋಡಿ ಥ್ಯಾಂಕ್ ಯು ಮೇಡಮ್. ಆಗುತ್ತೆ. ಮ್ಯಾರೇಜ್ ಆಗಿಲ್ಲ. ಅದೇ ಚೂಟ ಅಂತಾರಲ್ಲ ಆ ತರ ಕದ್ದಲ್ ನಮ್ಮಂಗ್ ಬೆಳ್ದಿಲ್ಲ ಪಾಪ. ಇದೊಂದ್ ಪಾಪುನಂಗ್ ಬೆಳ್ದ್ಬಿಡ್ತು. ಅದ್ರಿಂದ ಇವಾಗ ಗುಡಕೇಶ ಮಾಡಿದ್ಮೇಲೆ ಚೆನ್ನಾಗ್ ಆಯ್ತಾ ಇದಾರೆ. ಸೂಪರ್. ಎಲ್ಲಾ ಕಡೆಗೂ ಹೋಗ್ತಾರೆ. ಮೊದ್ಲೆಲ್ಲೂ ಒಂದ್ ಸ್ವಲ್ಪ ದೂರ ನಡೀತಂದ್ರೆ ಸ್ನಾನ ಮಾಡಕ್ಕೆ ಬಾತ್ರೂಮಿಗೆ ಕರ್ಕೊಂಡ್ ಹೋಗಕ್ ಆಯ್ತಿರ್ಲಿಲ್ಲ. ಬಾತ್ರೂಮಿಗೆ ಕರ್ಕೊಂಡ್ ಹೋದ್ರು ಸಾಕು, ಅವ್ಳು ಸುಸ್ತಾಗದ್ ನೋಡ್ ನಾವು ಮಕ್ಳಿಗೆ ಸುಮ್ನೆ ನೀರ್ ಹಾಕ್ತಾರಲ್ಲ ಹಂಗ ಹಾಕಬಿಟ್ಟು ಓಡ್ಕೊಂಡ್ ಬರ್ಕೊಂಡ್ ನಾವು ಮಲಗ್ಸಿವು. ಇವಾಗ ಧ್ಯಾನ ಮಾಡಿ ಇದ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗ್ ಆಗ್ತಿದೆ. ಎಲ್ಲರಿಗೂ ತುಂಬಾ ಅವ್ರ ಥ್ಯಾಂಕ್ಸ್ ಮೇಡಮ್. ಹೆಸರೇನು? ಪಂಕಜ ಹೇಮಾ ಅಂತ. ಮಾಸ್ಟರ್ ಅವರ ಹೆಸರೇನು? ಹೇಮಾ ಮಾಸ್ಟರ್ ಪಂಕಜ ಅಂತ ಹೇಳ್ತಿದ್ದಾರೆ. ಪಂಕಜ ಸರ್, ಪಂಕಜ ಅಂತ. ಅವ್ರು ಕೂರ್ತಿದಾರಲ್ಲ ಹೇಳಿ, ಅವ್ರೆಲ್ಲರಿಗೂ ಸ್ಫೂರ್ತಿ ಆಗ್ಲಿ. ಪಾಪ ಅವ್ರ ಅಷ್ಟು. ಆಯ್ತು ಸರ್, ಆಯ್ತು ಸರ್. ಥ್ಯಾಂಕ್ ಯು ಸರ್. ನಾಳೆ ಮಾತಾಡಿ ಸರ್. ಹಾ ಥ್ಯಾಂಕ್ ಯು ಸರ್. ಓಕೆ. ನಾಳೆ ಅವ್ರ ಫೋನಿಂದ ಫೋನ್ ಮಾಡ್ತಾರೆ, ಅವಾಗ ಒಂದ್ ಸ್ವಲ್ಪ ಮಾತಾಡ್ಸಿ ಸರ್. ಖಂಡಿತ. ಸರಿ, ಥ್ಯಾಂಕ್ ಯು ಎಲ್ಲ ಎಲ್ಲರಿಗೂ ಮಾತಾಡ್ಸಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ ಯು. ಓಕೆ ಮಾಸ್ಟರ್, ಎಲ್ಲರಿಗೂ ಧನ್ಯವಾದಗಳು. ಸರ್ವಂ ಶ್ರೀ. ಧನ್ಯವಾದಗಳು. ಕ್ಲೋಸ್ ಮಾಡೋಣಲ್ಲ? ಆಯ್ತು ಸರ್. ಥ್ಯಾಂಕ್ ಯು. ಕ್ಲೋಸ್ ಮಾಡಿ. ನಾಳೆ ಬನ್ನಿ ವಿಶಾಲ ಮೇಡಮ್ ಹಾಡಿಗೆ.